कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपगदा मह्यं ददाति स्वपदान्तिकं। वन्देऽहं श्रीगुरुं श्रीयुतां पदकमलं श्रीगुरुं वैष्णवांश श्रीरूपं साग्रजातम् सगणा रघुनाथान्वितं तं साद्वैतं सावधूतं परिजनसहितं कृष्णा चैतन्य देवं श्रीराधा कृष्णपादान् सहगण ललिता श्रीविशाखान्वितांश। हे कृष्ण करुणा सिंधु दीनबंधो जगत्पते गोपेश गोपिका कांत राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। बोलो श्री राधा बहरणेश्वर भगवान की जय, राधा श्याम सुंदर भगवान की जय, कृष्ण बलराम की जय, गौर नित्याय भगवान की जय, प्रहलाद नरसिंह देव भगवान की जय, जगन्नाथ बलदेव सुभद्रमयी की जय, श्रील प्रभुपाद की जय। हरे कृष्ण। सो ನಾವು ಸಂಸ್ಕಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಾನು ಹೆಚ್ಚಿಗೆ ಲಾಸ್ಟ್ ವೀಕ್ ಮಾಡಲಿಕ್ಕೆ ಆಗಲಿಲ್ಲ, ಮತ್ತೆ ಕೊನೆಯಲ್ಲಿ ಬೇರೆ ನನಗೆ ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ಕನೆಕ್ಷನ್ನೇ ಮಾಡಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು ಅದಕ್ಕೆ. ಸೊ ಇವತ್ತು ನಾವು ಇಲ್ಲಿಯವರೆಗೆ ನಾವು ಮುಖ್ಯವಾಗಿ 3 ಸಂಸ್ಕಾರಗಳನ್ನು ನಾವು ನೋಡಿದ್ದೀವಿ. ಒಂದು ತುಂಬ ದೊಡ್ಡ ಸಂಸ್ಕಾರವಾದಂತಹ ವಿವಾಹ ಸಂಸ್ಕಾರ, ಎರಡನೇದು ಗರ್ಭಧಾನ ಸಂಸ್ಕಾರ, ಮತ್ತೆ ಮೂರನೇದು ಪುಂಸವಾನ ಸಂಸ್ಕಾರ. ಸೊ ಈ 3 ಸಂಸ್ಕಾರಗಳನ್ನು ನೋಡಿದೀವಿ. ಇನ್ನೂ 13 ಸಂಸ್ಕಾರಗಳಿದೆ. ಸೊ ಇವತ್ತು ಸ್ವಲ್ಪ ಫಾಸ್ಟ್ ಆಗಿ ಕವರ್ ಮಾಡೋಣ. ಇವತ್ತು ಅಟ್ಲೀಸ್ಟ್ ಇನ್ನೊಂದು 6 ಸಂಸ್ಕಾರನಾದ್ರೂ ಕವರ್ ಮಾಡೋಣ. ಸೊ ನೆಕ್ಸ್ಟು ಮಿಕ್ಕ ಸಂಸ್ಕಾರಗಳು ಏನು ಅನ್ನೋದನ್ನ ನಾವು ನೋಡೋಣ. ಹರೇ ಕೃಷ್ಣ. ಸೊ ಲಾಸ್ಟ್ ಟೈಮು ಆ ಮಾತಾಜಿಗೆ ನಾನು ಉತ್ತರ ಕೊಡ್ತಿರ್ಬೇಕಾದ್ರೆ ಅರ್ಧದಲ್ಲಿ ಕಟ್ ಆಗ್ಬಿಡ್ತಾ. ಆಕ್ಚುಲಿ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದೆ, ಅರ್ಧ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೆ ಉತ್ತರವನ್ನ. ಮತ್ತೆ ಇನ್ನೊಂದು ಪ್ರಭುಜಿ ಉತ್ತರವನ್ನ ಕೇಳಿದ್ರು, ಪ್ರಶ್ನೆಯನ್ನ ಕೇಳಿದ್ರು. ಏನು ಪ್ರಶ್ನೆ ಕೇಳಿದ್ರು ಅಂದ್ರೆ, ಈ ದಹನ ಸಂಸ್ಕಾರದಲ್ಲಿ ಹೆಂಗಸರು ದಹನ ಸಂಸ್ಕಾರ ಮಾಡಬಹುದಾ ಅನ್ನೋದನ್ನ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು. ಸೊ ಆ ಪ್ರಶ್ನೆಯ ಉತ್ತರವನ್ನ ನಾನು ಅಂತ್ಯೇಷ್ಟಿ ಅಂತ ನಾವು ಯಾವಾಗ ನಾವು ಫೈನಲ್ ರೈಟ್ಸ್ ಏನಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ನಾನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಮುಂದುವರ್ಸೋಣ ನಮ್ಮ ಸಂಸ್ಕಾರದ ಒಂದು ಪ್ರವಚನವನ್ನ. ಶೇರ್ ದ ಸ್ಕ್ರೀನ್. ಪ್ರಭು ಕಾಣಿಸುತ್ತಾ ಪ್ರಭುಜಿ? ಪ್ರಭುಜಿ ಕಾಣಿಸ್ತೆ. ಹರೇ ಕೃಷ್ಣ. ಸೊ ಇಲ್ಲಿಯವರೆಗೆ ನಾವು ವಿವಾಹ ಸಂಸ್ಕಾರ ಮತ್ತೆ ಬೇರೆ ಬೇರೆ ವಿವಾಹ ಯಾವ ವಿಧಗಳುಂಟು, ಬ್ರಾಹ್ಮ, ದೈವ, ಆರ್ಷ, ಪ್ರಾಜಪತ್ಯ, ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ ಅಂತ 8 ವಿವಾಹಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಗರ್ಭಧಾನ ಸಂಸ್ಕಾರ, ಪ್ರಜೆಗಳನ್ನ ಹುಟ್ಟಿಸ್ತಕ್ಕಂಥದ್ದು, ಪ್ರಜೆಗಳನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಂಸ್ಕಾರ. ಸೊ ಈ ಸಂಸ್ಕಾರ ಬಂದು ದೋಷಮಾರ್ಜಕ ಮತ್ತು ಗುಣದಾಯಕ, ದೋಷವನ್ನು ತೆಗೆಯುತ್ತದೆ ಮತ್ತೆ ಗುಣವನ್ನು ಕೊಡ್ತದೆ. ಸೊ ಅದರಿಂದ ಬಹಳ ಮುಖ್ಯ. ಅದಾದ್ಮೇಲೆ ಪುಂಸವಾನ ಸಂಸ್ಕಾರ ನೋಡಿದ್ವಿ. ಅಲ್ಲಿ ಗಂಡು ಮಗು ಇದ್ರೆ ಮಾತ್ರ ನಾ ಪುತ್ರ ನಾ ಗತಿ ಅಂತ ಶಾಸ್ತ್ರ ಹೇಳಿದ್ರೆ, ಪುತ್ರನೇ ಆಗಿರಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸೊ ಪಿತೃಗಳನ್ನ ನಾವು ಋಣವನ್ನ ತೀರಿಸ್ಬೇಕು ಅಂದ್ರೆ ಮಕ್ಕಳನ್ನ ಮಾಡೋದು, ಅದರಲ್ಲೂ ಪುತ್ರರನ್ನ ಪಡೆಯೋದು ಬಹಳ ಮುಖ್ಯ ಅಂತ. ಸೊ ಈ ಸಂಸ್ಕಾರ ಬಂದು ಮಗುವಿನ ಒಂದು ಇನ್ ಕೇಸ್
ಪುತ್ರ ಹುಟ್ಟದೆ ಪುತ್ರಿ ಹುಟ್ಟಿದ್ರು ಅದರಲ್ಲಿ ಏನುವೆ ನಮಗೆ ನಷ್ಟ ಇಲ್ಲ. ಈ ಸಂಸ್ಕಾರದಿಂದ ನಮಗೆ ಲಾಭ ಏನಪ್ಪಾ ಅಂದ್ರೆ ಮಕ್ಕಳ ಒಂದು ಬುದ್ಧಿಶಕ್ತಿ ಮತ್ತು ಅವರ ಒಂದು ಜ್ಞಾಪಕ ಶಕ್ತಿಯನ್ನ ಈ ಸಂಸ್ಕಾರ ಹೆಚ್ಚಿಗೆ ಮಾಡುತ್ತೆ. ಸೊ ಅದರಿಂದ ಈ ಸಂಸ್ಕಾರ ಬಹಳ ಮುಖ್ಯ. ಕೆಲವು ಸಮಯ ಏನ್ ಮಾಡ್ತಾರೆ ಅಂದ್ರೆ ಎರಡೆರಡು ಸಂಸ್ಕಾರ ಬೇರೆ ಬೇರೆ ಇಡ್ಬೇಕಲ್ಲ ಅಂತ 3ನೇ ತಿಂಗಳಿನ ಪುಂಸವಾನ ಸಂಸ್ಕಾರ, ಆಮೇಲೆ 6ನೇ ತಿಂಗಳಿನ ಸೀಮಂತೋಯನ ಸಂಸ್ಕಾರ ಎರಡು ಒಟ್ಟಿಗೆ ಸೇರಿಸಿ ಮಾಡ್ಬಿಡ್ತಾರೆ 6ನೇ ತಿಂಗಳಿನಲ್ಲಿ. ಅದು ಸರಿ ಇಲ್ಲ. ಇದು ಆಕ್ಚುಲಿ ಒಂದು ಸಪರೇಟ್ ಸಂಸ್ಕಾರನೇ ಇದು. ಇದರಲ್ಲೂವೇ ದೋಷ ಮಾರ್ಜನ ಮತ್ತೆ ಇದು ಗುಣದಾಯಕ ಎರಡು ಉಂಟು. ಒಳ್ಳೆ ಗುಣ ಬರುತ್ತೆ, ಮೆಮೊರಿ ಬರುತ್ತೆ. ಅದರಿಂದ ಇದನ್ನು ಸಪರೇಟ್ ಆಗಿ ಮಾಡೋದು ಒಳ್ಳೆಯದು. ಇದು 3ನೇ ತಿಂಗಳಿನಲ್ಲಿ ಜನನಾಂಗಗಳು ಬರ್ಲಿಕ್ಕೆ ಮೊದಲು ಮಾಡ್ತಕ್ಕಂಥದ್ದು. ಪೂನಂ ಸೂಯತೆ ಏನ ಕರ್ಮಣ ತದೀದಂ ಪುಂಸವಾಹನಂ. ಹರೇ ಕೃಷ್ಣ. ಸೊ ಇವತ್ತು ಮುಂದಕ್ಕೆ ನೋಡೋಣ ಸೀಮಂತೋಯನ ಸಂಸ್ಕಾರ. ಪ್ರಭುಜಿ ಲಾಸ್ಟ್ ವೀಕ್ ಸೀಮಂತೋಯನ ಕವರ್ ಮಾಡಿಲ್ಲ ಅಲ್ಲ? ನನಗೆ ಜ್ಞಾಪಕ ಇರೋ ಹಾಗೆ ನಾವು ಪುಂಸವನ. ಹರೇ ಕೃಷ್ಣ. ಸೀಮಂತೋಯನ ನಾವೆಲ್ಲ ಕೇಳಿರ್ತಕ್ಕಂಥದ್ದು. ಸೀಮಂತ ಅಂತ ನಾರ್ಮಲಿ ನಾವು ಆ ವರ್ಡ್ನ ಕೇಳಿರ್ತೀವಿ. ಇದನ್ನ ಎಲ್ಲಾರ ಮನೆಯಲ್ಲೂ ಎಲ್ಲ ಹೆಂಗಸರು ಗರ್ಭಿಣಿ ಆದಾಗ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ದ ಪಾರ್ಟಿಷನ್ ಇನ್ ದ ಹೇರ್ ಆಫ್ ದ ವುಮೆನ್ ಈಸ್ ಕಾಲ್ಡ್ ಸೀಮಂತ. ಅವಳ ಒಂದು ತಲೆಯಲ್ಲಿರ್ತಕ್ಕಂಥ ಮುಡಿಯಲ್ಲಿ ಮಧ್ಯಭಾಗದಲ್ಲಿ ಏನು ಒಂದು ತಲೆ ಕೂದಲನ್ನ ಭಾಗವನ್ನ ಮಾಡುತ್ತೋ ಆ ಭಾಗವನ್ನ ಮಾಡೋದಿಕ್ಕೆ ಸೀಮಂತ ಅಂತ ಹೆಸರು. ಸೊ ಸ್ತ್ರೀನಾಂ ಶಿರೋ ಮಧ್ಯಗತಾತ್ ರೇಖ ಯಥೈವ ಸೀಮಂತ ಇತಿ ಪ್ರತಿಷ್ಠಾ. ಅಂದ್ರೆ ಆ ಹೆಂಗಸಿನ ಒಂದು ಮುಡಿನಲ್ಲಿ ಮಧ್ಯದಲ್ಲಿ ಇಲ್ಲಿ ಸಪರೇಟ್ ಮಾಡಬೇಕು, ಇಲ್ಲಿ ಒಂದು ಭಾಗವನ್ನ ಮಾಡಬೇಕು. ಸೊ ರಿಮೂವ್ಸ್ ಆಂಗ್ಸೈಟಿ ಇನ್ ದ ಪ್ರೆಗ್ನೆಂಟ್ ವುಮೆನ್. ಈ ಸಂಸ್ಕಾರ ಮಾಡೋದ್ರಿಂದ ಏನಪ್ಪ ಲಾಭ ಅಂದ್ರೆ ಈ ಒಂದು ಗರ್ಭಿಣಿ ಹೆಂಗಸಿಗೆ ತುಂಬಾ ಒಂದು ಗಾಬರಿ ಇರುತ್ತೆ, ಹೆದರಿಕೆ ಇರುತ್ತೆ. ಏನಪ್ಪ ಹೆದರಿಕೆ ಅಂದ್ರೆ ನನಗೆ ಹುಟ್ಟೋ ಮಗು ಹೇಗಿರುತ್ತೋ ಏನೋ, ಒಂದು ಕಾಲಿರುತ್ತೋ, ಎರಡು ಕಾಲಿರುತ್ತೋ, ಎರಡು ಕೈ ಇರುತ್ತೋ, ಇದಿರುತ್ತೋ ಅದಿರುತ್ತೋ, ಯಾಕೋ ಕೈ ಕಾಲು ಆಡಿಸ್ತಾ ಇಲ್ಲ, ಯಾಕೋ ಮೂಮೆಂಟೇ ಇಲ್ಲ, ಇದಿಲ್ಲ ಅದಿಲ್ಲ ಅಂತ ಏನೇನೋ ಯೋಚನೆಗಳಿರುತ್ತೆ. ಅಷ್ಟೇ ಅಲ್ಲ, ನಾವು ಹುಟ್ಟಿದಾಗ ಏನಾಗುತ್ತೋ ನನಗೇನಾಗುತ್ತೋ ಅಂತ. ಬಿಕಾಸ್ 6th ಮಂತ್ 6ನೇ ತಿಂಗಳಿಂದ ಮಗುವಿನ ಮೇಧ ಅಂದ್ರೆ ಬ್ರೈನ್, ಆ ಬ್ರೈನ್ ಬಂದು ಮಗುವಿನ ಒಂದು ಮಿದುಳು ಬಂದು ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಅದರಿಂದ 6ನೇ ತಿಂಗಳಿನಿಂದ ನಾವು ಸಂಗೀತವನ್ನ ಕೇಳಬೇಕು, ಭಾಗವತ ಕಥೆಯನ್ನ ಕೇಳಬೇಕು, ಭಗವದ್ ಆರಾಧನೆ, ಭಗವಂತನ ಲೀಲೆಗಳನ್ನ ಕೇಳಬೇಕು. ಇದೆಲ್ಲ ಕೇಳಬೇಕು ಅಂತ ಈ ಶಾಸ್ತ್ರದಲ್ಲಿ, ಈ ಒಂದು ರಿಚುವಲ್ ನಲ್ಲಿ, ಸಂಸ್ಕಾರದಲ್ಲಿ ಹೇಳಿದೆ. ಸೊ ಆ ಮೆದುಳು ಬೆಳಿಬೇಕಾದ್ರೆ ತಾಯಿ ಮತ್ತೆ ಮಗು ಬೇರೆ ಅಲ್ಲ, ಒಂದೇ ಅಂತ ಹೇಳುತ್ತೆ ಗರ್ಭಿಣಿ ಆಗಿದ್ದಾಗ. ಯಾಕೆಂದ್ರೆ ಆ ಅಂಬ್ಲಿಕಲ್ ಕಾರ್ಡ್ ಎರಡನ್ನೂ ಸೇರಿಸಿ ಜೋಡಿಸಿರೋದ್ರಿಂದ ಇಬ್ಬರನ್ನೂ ಆ ಒಂದು ಮಿದುಳು ಆಗ 2 ಮಿದುಳಿರುತ್ತೆ ಒಂದು ಶರೀರದ ಒಳಗೆ. ಆ ಮಿದುಳು ಬೆಳವಣಿಗೆ ಆಗ್ಬೇಕಾದ್ರೆ ತಾಯಿ ಮಿದುಳಿಗೆ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟ್ ಅನ್ನ ತೆಗೀಲಿಕ್ಕೋಸ್ಕರ ಈ ಶ್ರೀಮಂತ ಸಂಸ್ಕಾರವನ್ನ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ 6ನೇ ತಿಂಗಳಿಂದ 8ನೇ ತಿಂಗಳ ಒಳಗೆ ಮಾಡ್ತಾರೆ. ವಿಶೇಷವಾಗಿ 6ನೇ ತಿಂಗಳು ಅಥವಾ 8ನೇ ತಿಂಗಳು ಇದನ್ನ ಮಾಡ್ತಾರೆ ಸೀಮಂತೋಯನ. ಈಗೆಲ್ಲ ಏನ್ ಮಾಡ್ತಾರೆ, ಕೆಲವು ಕುಲದಲ್ಲಿ 5-5.5 ತಿಂಗಳಿಗೆ ಮಾಡೋ ಒಂದು ಇದು ಉಂಟು, ಪ್ರತೀತಿ ಅಥವಾ ಒಂದು ಇದು ಉಂಟು, ಪ್ರಾಕ್ಟೀಸ್ ಉಂಟು ಆಕ್ಚುಲಿ. ಇದರಲ್ಲಿ ಮುಖ್ಯವಾಗಿ ಬ್ರಾಹ್ಮಣರು ಬಂದು ಸೋಮ ಏವ ನೋ ರಜಾ ಅಂತ ಮಂತ್ರ ಹೇಳ್ಬೇಕು. ಇದನ್ನ ಈ ವರ್ಡ್ಸ್ ಅನ್ನ ಹೇಳ್ಬೇಕು, ಸೋಮ ಏವ ನೋ ರಜಾ ಅಂತ ಹೇಳ್ಬೇಕು. ಅದೊಂದು ಮುಖ್ಯ. ಎರಡನೇದು ವೀಣಾ ವಾದನ ಇರಬೇಕು. ಮತ್ತೆ ಆ ಗಂಡ ಬಂದು ಪೋರ್ಕ್ಯುಪೈನ್ ಥಾರ್ನ್ ಈಸ್ ಯೂಸ್ ಫಾರ್ ದಿಸ್ ಫಂಕ್ಷನ್ ಆರ್ ಕುಶಾ ಗ್ರಾಸ್ ವಿತ್ ಮ್ಯಾಂಗೋ ಲೀವ್ಸ್. ಈ ಕುಶ ದರ್ಬೆಯಿಂದ ಮ್ಯಾಂಗೋ ಅಂದ್ರೆ ಮಾವಿನ ಎಲೆಯನ್ನ ಇಟ್ಟು ಮಾಡಬೇಕು. ಅದಿಲ್ಲ ಅಂದ್ರೆ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಮುಳ್ಳಂದಿಯ ಮುಳ್ಳಿನಿಂದ ಮಾಡಬೇಕು. ಮುಳ್ಳನ್ನ ಮನೆ ಒಳಗೆ ಇಡಬಾರ್ದು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಅದು ಮನೆ ಒಳಗೆ ಇಟ್ರೆ ಜಗಳ ಆಗುತ್ತೆ ಅಂತ. ಇನ್ ಎನಿ ಕೇಸ್ ಮನೆ ಒಳಗೆ ಇಡಬಾರ್ದು. ಅದನ್ನ ಸಾಮಾನ್ಯವಾಗಿ ಈ ಪುರೋಹಿತರ ಮನೆಗಳಲ್ಲಿ ಅಟ್ಟದ ಮೇಲೇನೂ ಇಲ್ಲ, ಮೇಲ್ಗಡೆ ಇದು ತಾರಸಿ ಮೇಲೆ ಇಟ್ಟಿರ್ತಾರೆ, ರೂಫ್ ಅಲ್ಲಿ ಅದನ್ನ ಇಟ್ಟಿರ್ತಾರೆ. ಈ ಸಂಸ್ಕಾರದಲ್ಲಿ ಅದನ್ನ ಉಪಯೋಗಿಸ್ಬೇಕು. ಯಾಕಪ್ಪ ಮುಳ್ಳಂದಿದು
ಮುಳ್ಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಮುಖ್ಯವಾಗಿ ಬಹಳ ವಸ್ತುಗಳಿಗೆ ಆಧ್ಯಾತ್ಮಿಕ ಲೋಕದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಭೂಲೋಕಕ್ಕೆ ತರುವ ಶಕ್ತಿ ಇದೆ. ಅದರಲ್ಲಿ ಮುಖ್ಯವಾಗಿ 3. ಒಂದು, ಹಸುಗಳು. ಆ ಹಸುಗಳಿನ ಕೊಂಬಿನಿಂದ ಆಧ್ಯಾತ್ಮಿಕ ಶಕ್ತಿಯು ಅದರ ಕಾಲಿನ ಮೂಲಕ, ಅದರ ಕಾಲು ಉಗುರಿನ ಮೂಲಕ ಭೂಮಿ ಮೇಲೆ ಹೋಗುತ್ತೆ. ಅದು ಟ್ರಾನ್ಸ್ಫರ್ಸ್ ಆಕ್ಚುಲಿ. ಅದಕ್ಕೆ ಹಸುಗಳು ಎಲ್ಲೂ ನಡೀತದೋ ಅಲ್ಲಿ ಫಲವತ್ತಾಗಿರುತ್ತದೆ ಭೂಮಿ. ಎಲ್ಲ ಹಸುಗಳು ಇರೋದಿಲ್ವೋ, ಕೊಂದು ತಿಂತಾರೋ ಅಲ್ಲೆಲ್ಲ ಮರುಭೂಮಿ ಆಗಿರುತ್ತೆ. ಸೊ ಆ ಹಸುಗಳು ಫಲವತ್ತಾಗಿ ಹಸುಗಳನ್ನ ಬೆಳೆಸಿ ಓಡಾಡಿಸಿ ಗೋಮಾತಾ ನಡೀತಕ್ಕಂಥ ಸ್ಥಳದಲ್ಲಿ ಅಲ್ಲಿ ಆ ಒಂದು ಆಧ್ಯಾತ್ಮಿಕ ಲೋಕದ ಆಧ್ಯಾತ್ಮಿಕ ಒಂದು ಶಕ್ತಿ ಭೂಮಿ ಮೇಲೆ ಬರೋದ್ರಿಂದ ಭೂಮಾತೆಗೆ ಬಹಳ ಸಂತೋಷ ಆಗತ್ತೆ. ಅಲ್ಲಿ ಆಕೆ ಚೆನ್ನಾಗಿ ಫಲವತ್ತಾಗಿ ಎಲ್ಲವನ್ನು ಬೆಳೀತಾಳೆ ಅವಳು. ಸೊ ಇದು ಒಂದು. ಎರಡನೇದು ಬಂದು ಕುಶಗ್ರಾಸ್ ಅಂತ ಇಲ್ಲಿ ಹೇಳಿದೆ. ದರ್ಬೆ ಏನಿದೆ, ಆ ದರ್ಬೆ ಹುಲ್ಲನ್ನ ನಾವು ಅದನ್ನ ಉಪಯೋಗಿಸ್ತಾರೆ. ಅದಕ್ಕೆ ಪೂಜೆಲೆಲ್ಲ ಉಪಯೋಗಿಸ್ತಕ್ಕಂಥದ್ದು. ಕಳಶ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ ದರ್ಬೆಯನ್ನ ಇಡ್ತಾರೆ. ಯಾಕೆಂದ್ರೆ ಆ ದರ್ಬೆಗೆ ಆಧ್ಯಾತ್ಮಿಕ ಲೋಕದ ಆಧ್ಯಾತ್ಮಿಕ ಶಕ್ತಿಯನ್ನ ಭೂಮಿ ಮೇಲೆ ತರ್ತಕ್ಕಂಥ ಶಕ್ತಿ ಇರೋದ್ರಿಂದ ಆ ದರ್ಬೆಯನ್ನ ಉಪಯೋಗಿಸ್ತಾರೆ. ಮತ್ತೆ ಮೂರನೇದು ಬಂದು ಈ ಮುಳ್ಳಂದಿಯ ಮುಳ್ಳು. ಈ ಮುಳ್ಳಂದಿಯ ಮುಳ್ಳಿಗೆ ಆ ಶಕ್ತಿ ಇದೆ. ಅದು ಬಂದು ಮೇಲಿಂದ ಆಧ್ಯಾತ್ಮಿಕ ಲೋಕದಿಂದ ಈ ಭೌತಿಕ ಲೋಕಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನು ತರುತ್ತೆ. ಅದರಿಂದ ಅದಕ್ಕೆ ಬಹಳ ಶಕ್ತಿ ಇರೋದ್ರಿಂದ ಮುಳ್ಳಂದಿಗೆ ಅದು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡ್ತಾನೆ ಇರುತ್ತೆ. ನೀವು ನೋಡಿದ್ರೆ ಮುಳ್ಳಂದಿಯನ್ನು ನೋಡ್ಬೋದು. ಮೈಸೂರು ಝೂನಲ್ಲಿ ಇದೆ ಆಕ್ಚುಲಿ. ಸೊ ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ವೀಣೆಯನ್ನ ನುಡಿಸಬೇಕು. ಆ ವೀಣೆಯನ್ನ ನುಡಿಸಿದಾಗ ಅದರಲ್ಲೂ ಶ್ರೀರಾಗ ಅಂತ ಇದೆ. ಆ ಶ್ರೀರಾಗವನ್ನೇ ನುಡಿಸಬೇಕು, ಪ್ಲೇ ಮಾಡ್ಬೇಕು. ಅಫ್ಕೋರ್ಸ್ ಬೇರಿನಲ್ಲಿ ವೀಣೆ ಇಲ್ಲ, ನಾವು ಅದಕ್ಕೇನೆ ಮ್ಯೂಸಿಕ್ ಇದರಲ್ಲಿ ಮೊಬೈಲ್ನಲ್ಲಿ ವೀಣೆ ಮ್ಯೂಸಿಕ್ ಹಾಕೊಂಡು ಕೇಳ್ಕೊಳ್ಬೋದು ಗರ್ಭಿಣಿ ಆದವರು. ಆ ವೀಣೆಯ ಒಂದು ಮೊದಲನೇದಾಗಿ ವೀಣೆ ನುಡಿಸೋದನ್ನ ಕೇಳಿದ್ರೆ, ತುಂಬಾ ಶಾಂತವಾಗಿ ತುಂಬಾ ಆನಂದವಾಗಿ ಕೇಳಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಮೈಥುನ್ಯದ ಏನೇನು ಆಸೆಗಳಿದೆ ಅದು ಕಡಿಮೆ ಆಗುತ್ತೆ. ಅಂದ್ರೆ ಸೆಕ್ಸ್ ಡಿಸೈರ್ಸ್ ಕಡಿಮೆ ಆಗುತ್ತೆ. ಆ ಸೆಕ್ಸ್ ಡಿಸೈರ್ಸ್ ಕಡಿಮೆ ಆಗೋದೊಂದೇ ಅಲ್ಲ, ನಮ್ಮಲ್ಲಿ ಬ್ರೈನ್ ನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ಸೊ ಅದರಿಂದ ವೀಣಾ ನಾದನ ಬಹಳ ಮುಖ್ಯ. ನೀವು ಅದಕ್ಕೆ ನೋಡ್ಬೋದು, ನಾರದ ಮುನಿಗಳು ತಮ್ಮ ವೀಣೆಯನ್ನು ತಗೊಂಡು ವೀಣೆಯನ್ನು ನುಡಿಸ್ತಾ ಅವರು ಎಲ್ಲೆಲ್ಲೂ ಹರಿನಾಮ ನಾರಾಯಣ ನಾಮ ಜಪವನ್ನ ಮಾಡ್ತಾ ಇದ್ರು. ಆ ವೀಣೆನ ಭಗವಂತನೇ ಕೊಟ್ಟಿದ್ದವರಿಗೆ ಅಂತ. ಸೊ ಅದರಿಂದ ಈ ವೀಣೆ ಅಂತಕ್ಕಂಥ ಒಂದು ಏನು ಇನ್ಸ್ಟ್ರೂಮೆಂಟ್ ಇದೆ, ಇದು ಆಧ್ಯಾತ್ಮಿಕ ಲೋಕದ್ದು. ಈ ಲೋಕದಲ್ಲಿ ಅದನ್ನ ಕೇಳೋದು ಬಹಳ ಒಳ್ಳೆಯದು. ವೀಣೆಯನ್ನು ಕೇಳೋದ್ರಿಂದ ಮಗುಗೆ ತನಗೆ ಲಾಂಗ್ ಲೈಫ್, ಅವನ ಆಯುಸ್ಸು ವೃದ್ಧಿ ಆಗ್ತದೆ, ಹೆಲ್ತಿ ಬಾಡಿ. ಸೊ ದ ಚೈಲ್ಡ್ ವಿಲ್ ಗೆಟ್ ಎ ವೆರಿ ಹೆಲ್ತಿ ಬಾಡಿ ಆಲ್ಸೋ, ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಸೈಡ್ ನಲ್ಲಿ ನಾನು ಒಂದು 6 ಮತ್ತು 7 ಚಕ್ರಗಳ ಒಂದು ಚಿತ್ರವನ್ನ ಇಲ್ಲಿ ಹಾಕಿದ್ದೇನೆ. ನಮ್ಮ ಗುದದ್ವಾರದ ಹತ್ರ ಇರ್ತಕ್ಕಂಥ ಮೂಲಾಧಾರ ಚಕ್ರದಿಂದ ತಗೊಂಡು ತಲೆಯ ಮೇಲಿರ್ತಕ್ಕಂತಹ ಸಹಸ್ರಾರ ಚಕ್ರದವರೆಗೆ 7 ಚಕ್ರಗಳಿದೆ ಆಕ್ಚುಲಿ. ಈ 7 ಚಕ್ರಗಳಲ್ಲಿ ನಮ್ಮ 2 ಉಬ್ಬು ಇದೆಯಲ್ಲ ಇಲ್ಲಿ ಮುಖದಲ್ಲಿ, ಆ ಉಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಅಂತ ಇದೆ. ಆಜ್ಞಾ ಚಕ್ರ ಅಂತ ಬಹಳ ಮುಖ್ಯವಾದ ಚಕ್ರ ಅದು. ಆ ಚಕ್ರ ನಾವು ಸರಿಯಾಗಿ ಅದನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಕೋಪ ಜಾಸ್ತಿ ಆಗತ್ತೆ, ಮನಸ್ತಾಪ, ಮನಸ್ಸಿನ ತೊಂದರೆಗಳು ಬಹಳ ಬರುತ್ತೆ. ಅದರಿಂದ ನೀವು ನೋಡ್ತಂದ್ರೆ ನಾಮ ಹಾಕಿದ್ರೂ ಈ ಜಾಗದಲ್ಲಿ ಅಂದ್ರೆ ಹಣೆಯಲ್ಲಿ ಮುಂದಿನ ಭಾಗದಲ್ಲಿ ಆಕ್ಚುಲಿ ಆಜ್ಞಾ ಚಕ್ರ ಇರುತ್ತೆ. ಆ ಆಜ್ಞಾ ಚಕ್ರ ಏನಾಗುತ್ತೆ ಅಂದ್ರೆ ಒಬ್ಬ ಹೆಂಗಸು ಗರ್ಭಿಣಿ ಆದಾಗ ಆ ಆಜ್ಞಾ ಚಕ್ರ ಬಂದು ಏನಂದ್ರೆ ಒಂದು ನಾಡಿ ಇರುತ್ತೆ. ಆ ನಾಡಿ ಬಂದು ಗರ್ಭದಿಂದ ಹೋಗಿರುತ್ತೆ. ಆ ನಾಡಿ, ಆ ಗರ್ಭದಲ್ಲಿ ಮಗು ಇರುತ್ತಲ್ಲ, ಆ ಮಗುವಿಂದ ಆ ನಾಡಿ ನೇರ
ಮಿದುಳವರೆಗೂ ಹೋಗ್ಬೇಕಾದ್ರೆ ಇಲ್ಲಿ ಆಜ್ಞಾ ಚಕ್ರದ ಹತ್ರ ಇಲ್ಲಿ ಸುತ್ತಕೊಂಡಿರುತ್ತೆ. ಈ ಚಕ್ರದಲ್ಲಿ ಒಂದು ಸರ್ಕಲ್ ತರ ಹಾವು ಸುತ್ತಕೊಂಡಂಗೆ ಹಿಂಗೆ ಸುತ್ತಕೊಂಡಿರುತ್ತೆ. ಅದನ್ನ ಬಿಡಿಸ್ಬೇಕು. ಅದನ್ನ ಬಿಡಿಸೋದೇನೆ ಈ ಸೀಮಂತ. ಸೊ ತಂದೆ ಆದವನು ಈ ಒಂದು ಸೀಮಂತನ ಸಂಸ್ಕಾರದಲ್ಲಿ ಏನಪ್ಪ ಮಾಡಬೇಕು ಅಂದ್ರೆ, ಆ ಒಂದು ಮುಳ್ಳಂದಿಯ ಆ ಮುಳ್ಳನ್ನ ಅದಕ್ಕೆ ಹೂವನ್ನ ಸುತ್ತಿ ಅದ್ರ ಜೊತೆಯಲ್ಲಿ ದರ್ಬೆಯನ್ನು ಇಡ್ತಾರೆ ಸಮಯ, ಇಲ್ಲಾಂದ್ರೆ ದರ್ಬೆ ಇಲ್ಲ ಅಂದ್ರೆ ಪರವಾಗಿಲ್ಲ. ಅದನ್ನ ಇಲ್ಲಿ ಆ ತಾಯಿ ಗರ್ಭಿಣಿ ತಾಯಿಯಾದ ಅವಳ ಒಂದು ನಾಭಿ ಏನಿದೆ ಇಲ್ಲಿ, ಒಕ್ಕಳು ಅಂತ ನಾವೇನು ಹೇಳ್ತೀವಿ, ಆ ನಾಭಿಯಿಂದ ಅವನಿಟ್ಟು ಅದನ್ನ ಹೊರಗಡೆ ತೆಗಿಯೋಂಗಿಲ್ಲ. ಅದನ್ನ ಹಾಗೇ ಇಟ್ಟು ಮುಂದುವರಿಸಿ ಇಲ್ಲಿ ಹೀಗೆ ಟಚ್ ಮಾಡ್ಕೊಂಡು ಹಾಗೆ ತಗೊಂಡು ಬರ್ಬೇಕು. ಹೀಗೆ ತಗೊಂಡು ಬಂದು ಅದು ಮುಖದ ಮೂಗಿನ ಮೇಲೆ ಮುಖವ ಈಗ ಹೋಗಿ ಟಚ್ ಮಾಡ್ಕೊಂಡು ಈ ಆಗ್ನೇಯವನ್ನ ಇಲ್ಲಿ ಸ್ಟ್ರೈಟ್ ಮಾಡ್ಬೇಕೀಗ. ಅವಾಗ ಅಲ್ಲಿ ಸುತ್ತಕೊಂಡಿರ್ತಕ್ಕಂತಹ ನಾಡ್ ಏನಿದೆ ಅದು ಸ್ಟ್ರೈಟ್ ಆಗುತ್ತೆ. ಸೊ ಅದರಿಂದ ನಾವು ಊರ್ಧ್ವ ಪುಂಡ್ರ ಹಾಕದಾಗ್ಲೂ, ನಾಮವನ್ನ ಇಲ್ಲಿ ಅಪ್ಲೈ ಮಾಡೋದಾಗ್ಲೂ ನಾವೇನ್ ಮಾಡ್ತೀವಿ ಅಂದ್ರೆ ಹೀಗೆ ಪ್ರೆಸ್ ಮಾಡ್ತೀವಿ. ಆಜ್ಞಾ ಚಕ್ರದಲ್ಲಿ ಏನಾದರೂ ಸುತ್ತಕೊಂಡಿದ್ರೆ ಅಲ್ಲಿ ಸ್ಟ್ರೈಟ್ ಆಗುತ್ತೆ. ಅದರಿಂದ ನಮ್ಮ ಮಿದುಳಿನಲ್ಲಿ ಒಳ್ಳೆ ಆಧ್ಯಾತ್ಮಿಕ ಸೆಲ್ಸ್ಗಳು ಬೆಳೆಯುತ್ತೆ, ಒಳ್ಳೆ ಗುಣಗಳು ಬರುತ್ತೆ, ಮತ್ತೆ ಒಳ್ಳೆಯ ಆಧ್ಯಾತ್ಮಿಕ ಜ್ಞಾನ ಪಡಿಲಿಕ್ಕೆ ಸಹಾಯ ಆಗುತ್ತೆ. ಹರೇ ಕೃಷ್ಣ. ಸೊ ಇದು ಬಂದು ಸೀಮಂತೋಯನ ಸಂಸ್ಕಾರ, ಇದನ್ನ ಮಾಡ್ತೀವಿ ನಾವು. ಸೊ ಈ ಸೀಮಂತೋಯನ ಸಂಸ್ಕಾರ ಬಹಳ ಮುಖ್ಯವಾದಂಥದ್ದು, ಯಾರು ಇದನ್ನ ಮಿಸ್ ಮಾಡೋದಿಲ್ಲ. ಕೆಲವರಿಗೆ ಪ್ರಶ್ನೆಗಳಿದೆ, ಸೀಮಂತೋಯನ ಮೊದಲನೇ ಮಗು ಮಾಡ್ತಾರೆ, ಮತ್ತೆ ಮಕ್ಕಳಿಗೆ ಮಾಡಬೇಕಾಗಿಲ್ವಾ ಅಂತಕ್ಕಂಥದ್ದು. ಈ ಸಂಸ್ಕಾರಗಳಲ್ಲಿ ಮೊದಲನೇ ಮಗುಗೆ ಈ ಸಂಸ್ಕಾರ ಮುಖ್ಯ. ಯಾವುದು? ಸೀಮಂತೋಯನ. ಯಾಕೆ ಅಂತ ಹೇಳಿದ್ರೆ ಆಗ ಗಾಬರಿ ಜಾಸ್ತಿ ಇರುತ್ತೆ ತಾಯಿಗೆ. ಮೊದಲನೇ ಮಗು ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ಸರಿ ಮಗು ಆದ ಮೇಲೆ ಎರಡನೇ ಮಗು ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಶಿ ಇಸ್ ಎಕ್ಸ್ಪೀರಿಯನ್ಸ್ಡ್. ಅವಳಿಗೆ ಗೊತ್ತು ಏನಾಗುತ್ತೆ ಅನ್ನೋದು, ಅನುಭವ ಆಗ್ಬಿಟ್ಟಿದೆ. ಪರ್ಸನಲ್ ಅನುಭವ, ಇನ್ನೊಬ್ಬರಿಂದ ಕೇಳೋದೊಂದು, ತಾನೇ ಅನುಭವಿಸಿರೋದೊಂದು. ಸೊ ಆ ಪರ್ಸನಲ್ ಅನುಭವ ಆಗಿರೋದ್ರಿಂದ ಎರಡನೇ ಮಗುಗೆ ಆಪ್ಷನಲ್ ಅಂತ ಸೂತ್ರಕಾರರು ಏನ್ ಮಾಡಿದ್ರು, ಆಪಸ್ತಂಭರು ಮತ್ತೆ ಬೇರೆ ಸೂತ್ರಕಾರರೆಲ್ಲರೂ ಅವ್ರು ಏನ್ ಹೇಳಿದ್ರು, ಆಪ್ಷನಲ್ ಅಂತ ಹೇಳ್ತಾರೆ. ಇಟ್ ಈಸ್ ಆಪ್ಷನಲ್ ಅಂತ. ಸೊ ಅದರಿಂದ ಏನಂದ್ರೆ ಸೀಮಂತೋಯನದಲ್ಲಿ ಆಪ್ಷನಲ್, ಸೆಕೆಂಡ್ ಚೈಲ್ಡ್ ಆನ್ವರ್ಡ್ಸ್ ಮಾಡಿದ್ರೆ ತಪ್ಪಿಲ್ಲ, ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಆ ಗಾಬರಿ ಅನ್ನೋದು ಎಲ್ಲಾ ಸಮಯದಲ್ಲೂ ಇರುತ್ತೆ. ಒಂದೊಂದು ಮಗು ಹುಟ್ಟಬೇಕಾದ್ರೂ ಆ ಒಂದು ಆಂಬಲಿಕಲ್ ಕಾರ್ಡು, ಆ ಒಂದಕ್ಕೊಂದು ಜೋಡಣೆ ಇರೋದು ಪ್ರತಿಯೊಂದು ಮಗು ಆಗ್ಬೇಕಾದ್ರೂ ಇರುತ್ತೆ. ಪ್ರತಿಯೊಂದು ಮಗು ಆಗ್ಬೇಕಾದ್ರೂ ಎರಡು ಮಿದುಳು ಇರುತ್ತೆ. ಪ್ರತಿಯೊಂದು ಮಗು ಆಗ್ಬೇಕಾದ್ರೂ ಆ ಗಾಬರಿ ಇದ್ದೇ ಇರುತ್ತೆ. ಇಲ್ಲಿ ಮನೆಯಾಗ ನೋಡಿರ್ಬೋದು, 2 ಮಕ್ಕಳು 3 ಮಕ್ಕಳು ಆಗಿರೋರೆಲ್ಲ ಇರ್ತಾರೆ ಇಲ್ಲಿ, ಅವ್ರಗಳ ಅದು ಗೊತ್ತಿರುತ್ತೆ, ಅನುಭವ ಇರುತ್ತೆ. ಸೊ ಅದರಿಂದ ಸೀಮಂತೋಯನ ಬಹಳ ಮುಖ್ಯವಾದ ಸಂಸ್ಕಾರ. ಅದನ್ನ ಯಾರು ಮಿಸ್ ಮಾಡಲ್ಲ, ಮೋಸ್ಟ್ಲಿ ಮಾಡ್ತಾರೆ. ಸಮ್ ಟೈಮ್ಸ್ ಟೈಮಿಂಗ್ ಚೇಂಜಿಂಗ್ಸ್ ಇರುತ್ತೆ. ಮನೇಲಿ ಏನಾದ್ರು ಯಾರಾದ್ರೂ ಹೋಗ್ಬಿಡ್ತಾರೆ, ಅಥವಾ ಮನೇಲಿ ಏನೋ ಸೂತಕ ಬರುತ್ತೆ, ಅದನ್ನೆಲ್ಲ ಶಿಫ್ಟ್ ಮಾಡ್ತಾರೆ. ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಏನೋ ಒಂದು ಸಮಯ ಕೂಡ್ ಬಂದಿರೋದಿಲ್ಲ, ಹೆಣ್ಣೆಲ್ಲೋ ಗರ್ಭಿಣಿ ಆಗಿರ್ತಾಳೆ ಫಾರಿನಲ್ಲಿ, ಅವಳು ಅಲ್ಲಿಂದ ಬರೋದು ಲೇಟ್ ಆಗುತ್ತೆ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಆಕ್ಚುಲಿ. ಪುರೋಹಿತರು ಸಿಗಲ್ಲ ಫಾರಿನಲ್ಲಿ ಇದ್ರೆ ಅದನ್ನು ಮಾಡೋದಿಕ್ಕೆ, ಹೆಂಗಸರು ಸಿಗೋದಿಲ್ಲ ಅದು ತಿಳಿದಿರೋರು ಹೇಗ್ ಮಾಡಬೇಕು ಅಂತ. ಸೊ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್, ಬಟ್ ಇನ್ ಎನಿ ಕೇಸ್ somehow or other this samskara has to be performed. ಇದು ಮಾಡಲೇಬೇಕು. ಯಾಕೆಂದ್ರೆ ಅದರಿಂದ ಮಗುಗೆ, ಅದರಲ್ಲೂ ಹೆಚ್ಚಾಗಿ ತಾಯಿಗೆ ಇದು ಬಹಳ ಒಳ್ಳೆಯ ಸಂಸ್ಕಾರ ಇದು. ಹರೇ ಕೃಷ್ಣ. ನೆಕ್ಸ್ಟ್ ಸೀಮಂತೋಯನ ಸಂಸ್ಕಾರ ನೋಡ್ಬಿಟ್ವಿ ನಾವು. ಸೀಮಂತೋಯನ ಸಂಸ್ಕಾರ ಆದ್ಮೇಲೆ ಒಂದು ಚಿಕ್ಕ ಸಂಸ್ಕಾರ ಇದೆ. ಇನ್ನು ಕಂಪ್ಲೀಟ್ ಆಗ್ಲಿಲ್ಲ. ಸೀಮಂತೋಯನ ಸಂಸ್ಕಾರ ಹರೇ ಕೃಷ್ಣ. ಸೊ ಸೀಮಂತೋಯನ ನೆಕ್ಸ್ಟ್
ದ ನೆಕ್ಸ್ಟ್ ಬಂದು ಸೋಷ್ಯಂತಿ ಹೋಮ ಸಂಸ್ಕಾರ. ಇದು ಆಕ್ಚುಲಿ ಒಂದು ಹೋಮ, ಸೋಷ್ಯಂತಿ ಹೋಮ ಅಂತ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಯಾರು ಮಾಡ್ತಾ ಇಲ್ಲ, ಸುಮಾರು 90% ಯಾರು ಮಾಡ್ತಾ ಇಲ್ಲ. ಯಾರ ಮನೇಲಿ ಈ ಒಂದು ಸಂಸ್ಕಾರ ಹೇಳ್ಕೊಟ್ಟಿದಾರೋ ಮಾಡ್ತಾರೋ ಅವ್ರು ಮಾಡ್ತಿರ್ಬಹುದು, ಬಟ್ ಹೆಚ್ಚಿಗೆ ಜನ ಮಾಡೋದಿಲ್ಲ. ಇದು ಬಂದು ಗರ್ಭಿಣಿಗೆ ಮಗು ಆಗ್ಲಿಕ್ಕೆ ಸ್ವಲ್ಪ ದಿನ ಮೊದಲು, 1 ವಾರ 15 ದಿನ ಮೊದಲು ಮಾಡ್ತಕ್ಕಂಥ ಸಂಸ್ಕಾರ ಇದು. ಇದು ಬಂದು ಇಲ್ಲಿವರೆಗೂ ಎಲ್ಲ ಸಂಸ್ಕಾರ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈಗ ಗರ್ಭವತಿ ಬಂದು ಮಗುನ ಹಡಿಲಿಕ್ಕೆ ಅಂದ್ರೆ ಹೆತ್ತುತ್ತಾಳೆ. ಆ ಹೆರೋದಿಕ್ಕೆ ಮೊದಲು ಒಂದು ಸಂಸ್ಕಾರ ಮಾಡಿ ಬ್ರಾಹ್ಮಣರಿಗೆ ಇವರಿಗೆಲ್ಲ ದಾನ ಧರ್ಮ ಮಾಡಿ ಊಟ ಹಾಕಿ ಎಲ್ಲರಿಗೂ ಪ್ರಸಾದವನ್ನ ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂತಹದ್ದು. ಇದು ಮಗುವನ ಜನನ ಸುಲಭಕರವಾಗ್ಲಾಗ್ಲಿ ಅಂತಕ್ಕಂಥ ಪ್ರಾರ್ಥನೆ. ಇದು ಆಕ್ಚುಲಿ ಇದು ಇಂಪಾರ್ಟೆಂಟ್. ಇದು ಯಾರು ಮಾಡ್ತಾ ಇಲ್ಲ, ಹೆಚ್ಚಿಗೆ ಮಾಡ್ತಾ ಇಲ್ಲ. ಶ್ರೀಮದ್ ಭಾಗವತ 3:31 ಹೇಳಿದೆ, thus endowed with the development of conscious from the 7th month after his conception, the child is tossed downward by the airs that press the embryo during the weeks preceding delivery. Like the worms born of the same filthy abdominal cavity, he cannot remain in one place. So ಇಲ್ಲಿ ಕಪಿಲ ಮುನಿ ಆಕ್ಚುಲಿ ದೇವಹೂತಿಗೆ ಹೇಳ್ತಾ ಇದ್ದಾನೆ, ಮಗುವಿನ ಒಂದು ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದೆಲ್ಲ, ಈ ಸಂಸ್ಕಾರದೆಲ್ಲ ಬಹಳ ವರ್ಣನೆ ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಭಾಗವತ 3ನೇ ಸ್ಕಂದ ಕಪಿಲ ಮುನಿಯ ಬೋಧನೆಯನ್ನ, ತಾಯಿ ಇವಳಿಗೆ ಯಾರಿಗೆ ದೇವಹೂತಿಗೆ ಮಾಡ್ತಕ್ಕಂಥ ಬೋಧನೆಯನ್ನ ಕೇಳಿದ್ರೆ ಅಲ್ಲಿ 31ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಗರ್ಭಿಣಿ ಈವನ್ ಗಂಡು ಮಗು ಆಗುತ್ತಾ ಹೆಣ್ಣು ಮಗು ಆಗುತ್ತಾ ಎಲ್ಲಾನು ಹೇಳಬಹುದು ಅವಳ ಲಕ್ಷಣಗಳನ್ನ ನೋಡಿ. ಸೊ ಆ ತರ ಇಲ್ಲಿ ಎಲ್ಲ ಕೊಟ್ಟಿದೆ ಎಕ್ಸ್ಪ್ಲನೇಷನ್. ಅದರಲ್ಲಿ ಇಲ್ಲಿ ಏನು ಹೇಳಿದೆ ಅಂದ್ರೆ, ಈ ಸಂಸ್ಕಾರವನ್ನ ಮಗು ಜಸ್ಟ್ ಹುಟ್ಲಿಕ್ಕೆ ಮೊದಲು ಮಾಡಬೇಕಾದ ಸಂಸ್ಕಾರ. ಸಿಂಗ್ ಭಜನ್ಸ್, ಒಳ್ಳೊಳ್ಳೆ ಭಜನೆಗಳು, ಮತ್ತೆ ಭಗವಂತನ ನಾಮಸ್ಮರಣೆ, ಸಂಕೀರ್ತನ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆ ಸಮಯದಲ್ಲಿ ತಂಬೂರಿಯನ್ನ ನುಡಿಸ್ತಾರೆ ಒಂದು ಸಂತೋಷ ಕೊಡೋದಿಕ್ಕೋಸ್ಕರ. ಮತ್ತೆ ಆ ತಂಬೂರಿ ನುಡಿಸೋದ್ರಿಂದ ಶಾಂತಿ ಆಗುತ್ತೆ ಮನಸ್ಸಿಗೆ, ತಾಯಿಯ ಮನಸ್ಸಿಗೆ. ಎವ್ರಿಥಿಂಗ್ ಡನ್ ಸ್ಪಿರಿಚುವಲ್ ವೇ ವಿಲ್ ಹ್ಯಾವ್ ಎಫೆಕ್ಟ್ ಆನ್ ದ ಬೇಬಿ. ಯಾವ್ದ್ಯಾವ್ದು ನಾವು ಆಧ್ಯಾತ್ಮಿಕವಾಗಿ ನಾವು ಮಾಡ್ತೀವೋ ಸಂಸ್ಕಾರವನ್ನ ಮತ್ತೆ ಕಾರ್ಯಗಳನ್ನ ಗರ್ಭಿಣಿ ಆಗಿದ್ದಾಗ ಅದು ಆ ಮಗುವಿನ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಇರುತ್ತೆ. ಎಕ್ಸಾಂಪಲ್ಸ್, ಉದಾಹರಣೆಗೆ ಪ್ರಹ್ಲಾದ, ಅಭಿಮನ್ಯು ಅವರೆಲ್ಲರಿಗೂ ಪ್ರಹ್ಲಾದನಿಗೆ ನಾರದ ಮುನಿಗಳು ಕಯಾದು, ಯಾರು ಇವನ ಹಿರಣ್ಯಕಶಿಪನ ಹೆಂಡತಿ ಕಯಾದುವನ್ನ ತನ್ನ ಆಶ್ರಮಕ್ಕೆ ಕರ್ಕೊಂಡೋಗ್ತಾರೆ ನಾರದ ಮುನಿಗಳು ಕರ್ಕೊಂಡೋಗಿ ಅಲ್ಲಿ ಅವರು ಭಾಗವತ ಕಥೆಯನ್ನ ಹೇಳಿ ದಿನಾ ಸಂಜೆ ಭಾಗವತ ಕೃಷ್ಣನ ವರ್ಣನೆಯನ್ನ ಮಾಡ್ತಾರೆ. ಇದನ್ನ ಪ್ರಹ್ಲಾದ ಕೇಳಿ ಪ್ರಹ್ಲಾದ ಒಂದು ಸರಿ ಹೇಗಾಗುತ್ತೆ ಅಂದ್ರೆ ಕಯಾದು ನಿಲ್ಲಿಸ್ಬಿಡ್ತಾಳೆ, ಅವಳು ನಿದ್ದೆ ಮಾಡ್ಬಿಡ್ತಾಳೆ. ನಾರದ ಮುನಿಗಳು ನೋಡ್ತಾರೆ ಶಬ್ದನೇ ಬರ್ತಿಲ್ಲ. ಅದಕ್ ಮೊದ್ಲು ಕಯಾದು ಹಾ ಎಸ್ ಅಂತ ಹೇಳ್ದು ನಿಂತೋಗುತ್ತೆ. ಸರಿ, ನಾರದ ಮುನಿಗಳು ಅವಳು ಮಲಗದ್ಲಲ್ಲ ಅಂತ ಇವರು ಕತೆ ನಿಲ್ಲಿಸ್ಬಿಡ್ತಾರೆ. ಪ್ರಹ್ಲಾದ ಹೊಟ್ಟೆಯಿಂದ ಹೇಳ್ತಾನೆ, ನಾರದ ಮುನಿಗಳೇ ಕಥೆನ ಮುಂದುವರಿಸಿ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ನಾನು ಕೇಳ್ತಾ ಇದ್ದೀನಿ, ನೀವು ಮುಂದುವರಿಸಿ, ಅಮ್ಮ ಮಲಗಿದ್ರುವೆ ಅಂತ. ಸೊ ನಾರದ ಮುನಿಗಳಿಗೆ ಆಶ್ಚರ್ಯ ಆಗುತ್ತೆ, ಪ್ರಹ್ಲಾದ ಕೇಳ್ತಾ ಇದ್ದಾನ ಅಂತ ಅಂದ್ಬಿಟ್ಟು ಅವ್ರ ಕಥೆನ ಮುಂದುವರಿಸ್ತಾರೆ. ಅದಕ್ಕೇನೆ ಪ್ರಹ್ಲಾದನಿಗೆ ಬಹಳ ಶ್ರೇಷ್ಠ ಭಕ್ತ ಅವನು. ಯಾಕೆಂದ್ರೆ ನಾರದ ಮುನಿಗಳಿಂದಾನೇ ದೀಕ್ಷೆ ಆಗೋಗುತ್ತೆ ಗರ್ಭದಲ್ಲಿ ಇರಬೇಕಾದ್ರೇನೆ. ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಮ್ಮ ಪದ್ಧತಿ, ಶ್ರೀ ವೈಷ್ಣವ ಮಾತ್ರ ಅಲ್ಲ, ನಮ್ಮ ಸನಾತನ ಧರ್ಮ ಪದ್ಧತಿಯಲ್ಲಿ 2 ತರ ಪೂಜಾ ಪದ್ಧತಿ ಉಂಟು. ಒಂದು ಬಂದು ನಾರದ ಪಂಚರಾತ್ರ ವಿಧಿ. ನಾರದ ಪಂಚರಾತ್ರ ಅಂತ ಅಂದ್ರೆ 5 ರಾತ್ರಿಗಳು ನಾರದ ಮುನಿಗಳು ನರನಾರಾಯಣ ಋಷಿ ಹತ್ರ ಬೋಧನೆಯನ್ನ ಕೇಳಿದ್ರಿಂದ ಅವರಿಗೆ ಪಂಚರಾತ್ರಿ ಅಂತ ಹೇಳ್ತಾರೆ. ಪಂಚರಾತ್ರಿ ವಿಧಿ, 5 ದಿನ ರಾತ್ರಿ ಅವರಿಗೆ ಇದನ್ನ ಬೋಧನೆ ಆಗತ್ತೆ. ಸೊ ಅದು ನಾರದ ಪಂಚರಾತ್ರಿ. ಇನ್ನೊಂದು ವಿಧಿ ಇದೆ, ವೈಖಾನಸ ವಿಧಿ ಅಂತ. ವೈಖಾನಸ ಋಷಿ ಅಂತ ಇರ್ತಾರೆ. ಆ ವೈಖಾನಸ ಋಷಿಗಳ ಪ್ರಕಾರ ವೈಖಾನಸ ವಿಧಿ ಅಂತ ಇನ್ನೊಂದಿದೆ. ನೀವು ತಿರುಪತಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ನಾರದ ಪಾಂಚರಾತ್ರಿ ವಿಧಿಯಲ್ಲಿ
ಪುನಸ್ಕಾರ ನಡೆಯೋದಿಲ್ಲ ಭಗವಂತನಿಗೆ. ಅಲ್ಲಿ ವೈಖಾನಸ ವಿಧಿಯಲ್ಲಿ ನಡೆಯುತ್ತೆ, ವೈಖಾನಸ ಋಷಿಗಳು. ಮತ್ತೆ ನೀವು ಮೇಲುಕೋಟೆ ಹತ್ರ ಹೋದ್ರೆ, ಅಲ್ಲಿ ಮೇಲುಕೋಟೆ ಹತ್ರ ತೊಂಡನೂರು ಅಂತ ಇದೆ. ಆ ತೊಂಡನೂರಿಗೆ ಹೋದ್ರೆ ಆ ತೊಂಡನೂರಿನಲ್ಲಿ ಬಂದು ಕೃಷ್ಣನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೆ ನರಸಿಂಹ ದೇವಸ್ಥಾನ ಇದೆ. ರಾಮಾನುಜರು ದೀಕ್ಷೆ ಮಾಡಿ ಕೊಟ್ಟಿದ್ದಂತ 1000 ಜೈನ ಮುನಿಗಳಿಗೆ ದೀಕ್ಷೆ ಕೊಟ್ಟ ಸ್ಥಾನ ಇದೆ, ಅಲ್ಲಿ ನರಸಿಂಹಸ್ವಾಮಿ ಉಂಟು. ಆ 2 ದೇವಸ್ಥಾನಗಳು ವೈಖಾನಸ ಪದ್ಧತಿಯಲ್ಲಿ ಭಗವಂತ ದೇವರಿಗೆ ಪೂಜೆ ಆಗುತ್ತೆ. ವೈಖಾನಸ ಅಂದ್ರೆ ಯಾರಪ್ಪ ಅಂದ್ರೆ ಋಗ್ವೇದವನ್ನ ಹೇಳಿಕೊಟ್ಟವರು ವೈಖಾನಸ ಋಷಿಗಳು. ಋಗ್ವೇದದಲ್ಲಿ ಹೇಗಪ್ಪ ಪೂಜೆ ಅಂದ್ರೆ ಮಂತ್ರ ರೂಪೇಣ ಪೂಜೆ ಬಂದು ಭಗವಂತನಿಗೆ ಮಂತ್ರ ರೂಪೇಣ, ತಂತ್ರ ರೂಪೇಣ, ಯಂತ್ರ ರೂಪೇಣ ಅಂತ 3 ತರ ಉಂಟು, ಮಂತ್ರ, ತಂತ್ರ, ಯಂತ್ರ ಅಂತ. ಸೊ ಮಂತ್ರ ರೂಪದಲ್ಲಿ ಯಾರು ಪೂಜೆಯನ್ನ ಮಾಡ್ತಾರೋ ಅದು ಮಂತ್ರ ರೂಪೇಣ. ಸೊ ಇವ್ರ ವೈಖಾನಸ ಪದ್ಧತಿಯಲ್ಲಿ ಏನಂದ್ರೆ ಬ್ರಹ್ಮಾಜಿ ಏನ್ ಮಾಡ್ತಾರೆ ಅಂದ್ರೆ, ವೈಖಾನಸ ಋಷಿಗಳು ಗರ್ಭದಲ್ಲಿ ಇರಬೇಕಾದ್ರೆ ಅವರ ತಾಯಿಗೆ ಅವಲ್ಲೇ ದೀಕ್ಷೆ ಆಗ್ಬಿಡುತ್ತೆ, ಹೊಟ್ಟೆ ಒಳಗೇನೆ ಗರ್ಭದಲ್ಲೇನೆ. ಹೇಗೆ ದೀಕ್ಷೆ ಅಂದ್ರೆ ಅವ್ರು ಹೇಗೆ ಮಾಡ್ತಾರೆ ಅಂದ್ರೆ, ಪಾಯಸವನ್ನ ಅನ್ನದ ಪಾಯಸವನ್ನ ಮಾಡಿ ಆ ಪಾಯಸಕ್ಕೇನೆ ಶಂಖಚಕ್ರ ಮುದ್ರಾಧಾರಣೆಯನ್ನ ಮಾಡಿ ಪಾಯಸವನ್ನ ಕುಡಿಸ್ಬಿಡ್ತಾರೆ. ಕುಡಿದ್ರೆ ಅಲ್ಲೇನೆ ಒಳಗಡೆನೆ ಗರ್ಭದಲ್ಲೇ ದೀಕ್ಷೆ ಆಗ್ಬಿಡುತ್ತೆ ಇನಿಸಿಯೇಷನ್ ಮಗು. ಯಾಕಂದ್ರೆ ಹೊರಗಡೆ ಬಂದು 35, 36, 40 ವರ್ಷ ಆದ್ಮೇಲೆ ದೀಕ್ಷೆ ಆದ್ರೆ ಎಷ್ಟೋ ಅಪರಾಧಗಳು ಬಹಳ ಮಾಡ್ಬಿಟ್ಟಿರ್ತಾರ ಆಲ್ರೆಡಿ ದೀಕ್ಷೆ ತಗೊಳಕ್ ಮೊದ್ಲು. ಸೊ ಅದನ್ನು ತಡೆಯೋದಿಕ್ಕೋಸ್ಕರ ಮೊದಲೇ ಹೊಟ್ಟೆನಲ್ಲೇ ಗರ್ಭದಲ್ಲೇ ದೀಕ್ಷೆ ಆಗ್ಬಿಟ್ರೆ ಬರುಬೇಕಾದ್ರೆ ಒಳ್ಳೆಯ ಸುಸಂಸ್ಕೃತವಾದ ಮಕ್ಕಳುಗಳು ಬರ್ತಾರೆ. ಸೊ ಇಲ್ಲೂ ನಾರದ ಮುನಿಗಳು ಅವಳಿಗೆ ಗರ್ಭದಲ್ಲೇನೆ ದೀಕ್ಷೆ ಆಗೋಗುತ್ತೆ ಪ್ರಹ್ಲಾದನಿಗೆ, ಪ್ರಹ್ಲಾದ ಒಳಗಿರ್ಬೇಕಾದ್ರೇನೆ. ಹರೇ ಕೃಷ್ಣ. ಸೊ ಮುಂದೆ ನಾವು ನೋಡೋಣ. ಸೋಷ್ಯಂತಿ ಸಂಸ್ಕಾರ. ಸೊ ಬಹಳ ಇದು ಆಪ್ಷನಲ್ಲುವೆ, ಇದೇನು ಕಂಪಲ್ಸರಿ ಅಂತ ಇಲ್ಲ, ಬಟ್ ಯು ಕ್ಯಾನ್ ಡೂ ಇಟ್. ಸೊ ನಾರ್ಮಲಿ ದೇ ಡೂ ಇಟ್. ಹರೇ ಕೃಷ್ಣ. ಇದಾದ ನಂತರ ನೆಕ್ಸ್ಟ್ ಬಂದು ಜಾತಕರ್ಮ ಸಂಸ್ಕಾರ. ಜಾತಕರ್ಮ ಸಂಸ್ಕಾರಕ್ಕೆ ಮೇಧಜನ ಸಂಸ್ಕಾರ ಅಂತಾನು ಹೇಳ್ತಾರೆ. ಆಸ್ಕಿಂಗ್ ಫಾರ್ ಗುಡ್ ಇಂಟೆಲಿಜೆನ್ಸ್. ನನಗನ್ಸುತ್ತೆ ಇದು ಮಾಡದೇ ಇರೋದ್ರಿಂದನೇ ಇವತ್ತು ಸಮಾಜ ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆನೋ. ಬುದ್ಧಿಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಬುದ್ಧಿಶಕ್ತಿ, ಜನರಿಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಕಡಿಮೆನೋ ಅಂತ ಅನ್ಸುತ್ತೆ. ಈ ಜಾತಕರ್ಮ ಸಂಸ್ಕಾರ ಸ್ವಲ್ಪ ಕಷ್ಟ ಮಾಡೋದು ಈಗಿನ ಕಾಲದಲ್ಲಿ. ಈ ಸಂಸ್ಕಾರನ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಗು ಹುಟ್ಟಿದ ಮೇಲೆ ನಾಮಕರಣ ಮಾಡ್ಬೇಕಾದ್ರೆ ಜಾತಕರ್ಮನು ಜೊತೆಲಿ ಮಾಡ್ಬಿಡ್ತಾರೆ. ಬಟ್ ಆಕ್ಚುಲಿ ಜಾತಕರ್ಮ ಹುಟ್ಟಿದ ತಕ್ಷಣ ಮಾಡ್ಬೇಕಾದ ಕರ್ಮ ಇದು ಸಂಸ್ಕಾರ ಇದು. ಸೊ ಇದನ್ನ ಡಿಲೇ ಮಾಡಂಗಿಲ್ಲ. ಆಸ್ಕಿಂಗ್ ಫಾರ್ ಗುಡ್ ಇಂಟೆಲ್. ಪ್ರಭು ಸ್ಕ್ರೀನ್ ಕಾಣ್ತಾ ಇದೆಯಾ? ನಾನು ಕೇಳೋದು ಮರ್ತ್ಬಿಟ್ಟೆ ಸರ್. ಸೊ ಜಾತಕರ್ಮ ಸಂಸ್ಕಾರದಲ್ಲಿ ಆಸ್ಕಿಂಗ್ ಫಾರ್ ಗುಡ್ ಇಂಟೆಲಿಜೆನ್ಸ್. ಸೊ ಮಗು ಬುದ್ಧಿಶಕ್ತಿಯಿಂದ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಜಾತಕರ್ಮ ಸಂಸ್ಕಾರ ಮಾಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ, ಮಕ್ಕಳೆಲ್ಲ ಆಗಿ ನಾವು ವಯಸ್ಸಾಗ್ಬಿಟ್ಟಿದೆ ಅಂದ್ರೆ ನೋ ಪ್ರಾಬ್ಲಮ್, ಮೊಮ್ಮಕ್ಳಿಗೋಸ್ಕರ ಮಾಡ್ಬೋದು. ಮೊಮ್ಮಕ್ಳಾದಾಗ ಡಾಕ್ಟ್ರು ಮತ್ತೆ ನರ್ಸ್ಗೆ ಪರ್ಮಿಷನ್ ತಗೊಂಡು ನಾವು ಆಸ್ಪತ್ರೆ ಒಳಗೆ ಹೋಗ್ಬೇಕಾಗತ್ತೆ, ಪುರೋಹಿತರು ಕರ್ಕೊಂಡು. ಪ್ಯೂರಿಫಿಕೇಟರಿ ಬಾತ್. ಸೊ ಮಗು ಹುಟ್ಟಿದ ತಕ್ಷಣ ಸ್ನಾನ ಮಾಡಿಸೋದು ಬಹಳ ವಿಶೇಷ. ಅದು ಎಲ್ಲಾ ಒಂದು ಧರ್ಮಗಳಲ್ಲೂ ಉಂಟು. ಬ್ಯಾಪ್ಟಿಸಮ್ ಅಂತಾರೆ ಕ್ರಿಶ್ಚಿಯಾನಿಟಿಯಲ್ಲಿ, ಮುಸಲ್ಮಾನರು ಅವ್ರದ್ದಾದ ರೀತಿಯಲ್ಲಿ ಮಾಡ್ತಾರೆ. ಡಿಫ್ರೆಂಟ್ ರಿಲಿಜಿಯನ್ಸ್ ಹ್ಯಾವ್ ಡಿಫ್ರೆಂಟ್. ನಮ್ಮದಲ್ಲಿ ಸ್ನಾನ ಮಾಡಿಸ್ತಾರೆ, ಪ್ಯೂರಿಫಿಕೇಟರಿ ಬಾತ್ ಫಸ್ಟ್ ಕೊಡ್ತಾರೆ. ಆಶ್ಚರ್ಯ ನೋಡಿ, ಇಲ್ಲಿ ತಾಯಿ ಆದವಳು ಅದನ್ನ ಕೊಡೋದಿಲ್ಲ. ಮೊದಲನೇ ಸ್ನಾನ ಯಾರು ಮಾಡಿಸ್ತಾರೆ? ನರ್ಸ್ ಮಾಡಿಸೋದು. ಆಕ್ಚುಲಿ ನರ್ಸ್ ಅದರಿಂದ ಮಾತಾ, ಆಕೆನೂ ಒಬ್ಳು ತಾಯಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಮಗು ಹುಟ್ಟಿದ ತಕ್ಷಣ ಅದನ್ನ ಮೇಲ್ ಕೆಳಗಾಗಿ ಹಿಡ್ಕೊಂಡು ಒಂದು ಸರಿ ಬೆನ್ನ ಮೇಲೆ ಹೊಡಿತಾಳೆ, ಟಪ್ ಅಂತ. ಹೊಡೆದ ತಕ್ಷಣ ಮಗು ಒಳ್ಳಕ್ಕೆ ಪ್ರಾರಂಭ ಮಾಡಿ ಉಸಿರು ಹೇಳ್ಕೊಳಕ್ ಪ್ರಾರಂಭ ಆಗುತ್ತೆ, ಉಸಿರಾಡಕ್ಕೆ ಪ್ರಾರಂಭ. ಉಸಿರನ್ನ ಕೊಡ್ತಾಳೆ ಅವಳು. ಯಾರು? ಮೊದಲನೇ ಉಸಿರನ್ನ ಉಸಿರಾಡಿಸೋದು ಸರಿಯಾಗಿ ಯಾರು? ನರ್ಸ್. ಆಕ್ಚುಲಿ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಏರ್ ಪ್ರೆಷರು ಮತ್ತೆ ಅದರ ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿರ್ತಕ್ಕಂಥದ್ದು, ಮತ್ತೆ ಇಲ್ಲಿ ಹೊರಗಡೆ ಬಂದಾಗ ಅಟ್ಮಾಸ್ಫಿಯರಿಕ್ ವಾತಾವರಣ ಬದಲಾವಣೆ ಇರುತ್ತೆ.
ಸೊ ಆ ಬದಲಾವಣೆಯಾದ ವಾತಾವರಣಕ್ಕೆ ಹೊಂದ್ಕೋಬೇಕು ಅಂತ ಆ ನರ್ಸ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಸ್ನಾನ ಮಾಡಿಸ್ತಾಳೆ. ಅದಾದ್ಮೇಲೆ ಸ್ತನ ಪ್ರದಾನ ಅಂತ ಹೇಳ್ತೀವಿ. ಮೊದಲನೇ ಬಾರಿಗೆ ತಾಯಿಯ ಸ್ತನದಿಂದ ಹಾಲನ್ನ ಕುಡಿತಕ್ಕಂತಹದ್ದು. ಇಟ್ ಇಸ್ ಸೆಡ್ ಇನ್ ದ ಶಾಸ್ತ್ರ ದಟ್ ಆಸ್ ಲಾಂಗ್ ಆಸ್ ಎ ಚೈಲ್ಡ್ ಇಸ್ ಜಾಯಿಂಡ್ ವಿತ್ ದ ಮದರ್ ಬೈ ದ ನೇವಲ್ ಪೈಪ್, ದ ಚೈಲ್ಡ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಬಾಡಿ ವಿತ್ ದ ಮದರ್. ಆ ಒಂದು ಆಂಬಲಿಕಲ್ ಕಾರ್ಡ್ ಏನಿದೆ ಅದು ಜೋಡಣೆ ಆಗಿರೋವರೆಗೂ ತಾಯಿ ಜೊತೆನೆ ಏನ್ ತಾಯಿ ತಿಂತಾಳೋ ಅದೆಲ್ಲ ಅದು ಹೊಟ್ಟೆಗೆ ಹೋಗುತ್ತೆ. ಅದರಿಂದ ಖಾರ ಗೀರ ಏನು ಕೊಡಲ್ಲ ಗರ್ಭಿಣಿ ಹೆಂಗಸಿಗೆ. ಖಾರ ಎಲ್ಲ ತಿನ್ನೋದಕ್ಕೆ ಬಿಡೋದಿಲ್ಲ. ಕಡಿಮೆ ಖಾರ ಎಲ್ಲ ಕೊಡ್ತಾರೆ, ಯಾಕೆಂದ್ರೆ ಅದು ಮಗುಗೆ ಅಫೆಕ್ಟ್ ಆಗುತ್ತೆ ಆಕ್ಚುಲಿ. ಬಟ್ ಆಸ್ ಸೂನ್ ಆಸ್ ದ ಪೈಪ್ ಈಸ್ ಕಟ್, ಆ ಒಂದು ಪೈಪನ್ನು ಕಟ್ ಮಾಡಿದ ತಕ್ಷಣ ದ ಚೈಲ್ಡ್ ಈಸ್ ಸಪರೇಟೆಡ್ ಫ್ರಮ್ ದ ಮದರ್. ಸೊ ತಾಯಿಯಿಂದ ಬೇರ್ಪಡೆ ಆಗುತ್ತೆ. ಅವಾಗ ಈ ಒಂದು ಶುದ್ಧವಾದಂಥ ಕಾರ್ಯ ಇದು ಇದು ಸಂಸ್ಕಾರ, ಈ ಜಾತಕರ್ಮವನ್ನ ಮಾಡಬೇಕಾವಾಗ. ಈ ಜಾತಕರ್ಮ ಯಾಕೆ ಅಂದ್ರೆ ಆ ಮಗುಗೆ ಒಂದು ಒಳ್ಳೆಯ ಸಂಸ್ಕಾರವನ್ನ ಕೊಡೋದಿಕ್ಕೆ, ಈ ಒಂದು ಪ್ರಪಂಚದಲ್ಲಿ ಒಳ್ಳೆಯದಾಗ್ಲಿ ಅದಕ್ಕೆ ಅಂತ ಮಾಡ್ತಕ್ಕಂಥದ್ದು. ಆ ಜಾತಕರ್ಮ ಮಾಡ್ಬೇಕಾದ್ರೆ ದೇವಾದಿ ದೇವತೆಗಳೆಲ್ಲರೂ ಬರ್ತಾರಂತೆ. ಬರೀ ದೇವತೆಗಳ ಮಾತ್ರ ಅಲ್ಲ, ಪಿತೃಗಳು ಎಲ್ಲರೂ ಬರ್ತಾರೆ ಅಂತ ಹೇಳಿದೆ. ಆ ಒಂದು ಪೂರ ಕುಟುಂಬದವರೆಲ್ಲರೂ, ಪಿತೃಗಳು ಎಲ್ಲರೂ ಬಂದು ಸೇರಿ ಅಲ್ಲಿ ನಿಂತ್ಕೊಂಡು ನೋಡ್ತಾರಂತೆ ಆ ಸಮಯದಲ್ಲಿ ಜಾತಕರ್ಮ ಮಾಡ್ಬೇಕಾದ್ರೆ. ಯಾಕೆಂದ್ರೆ ಆಕೆ ಆ ಮಗುವನ್ನ ಹೆತ್ತಿರ್ತಾಳೆ, ಅವರು ಆ ಪಿತೃಗಳ ಋಣವನ್ನ ತೀರಿಸಿ ಅವರ ಒಂದು ಕುಲದಲ್ಲಿ ಒಂದು ಮಗು ಬಂದಿರುತ್ತೆ, ಅದನ್ನ ಆಶೀರ್ವಾದ ಮಾಡ್ಲಿಕ್ಕೋಸ್ಕರ ಪಿತೃಗಳೆಲ್ಲರೂ ಬರ್ತಾರೆ ಅವಾಗ ಆಶೀರ್ವಾದ ಮಾಡೋದಿಕ್ಕೆ ಮಗುವನ್ನ. At the time of the delivery, if the born at home but born in the hospital, maybe in the first month could be along with the ನಾಮಕರಣ. ಸೊ ಅದರಿಂದ ಆಸ್ಪತ್ರೆಯಲ್ಲಿ ಹುಟ್ಟೋದ್ರಿಂದ ಇದನ್ನ ಆಸ್ಪತ್ರೆಯಲ್ಲಿ ನಾವು ಈ ಕರ್ಮವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಕಾರಣ ಅದಕ್ಕೇನ್ ಮಾಡ್ತಾರೆ ಅಂದ್ರೆ ನಾಮಕರಣದ ಜೊತೆಯಲ್ಲಿ 1ನೇ ತಿಂಗಳಲ್ಲಿ ನಾಮಕರಣ ಮಾಡ್ಬೇಕಾದ್ರೆ ಅಲ್ಲಿ ಸೇರಿಸ್ಕೊಂಡು ಮಾಡ್ತಾರೆ. ಹರೇ ಕೃಷ್ಣ. ಸೊ ಇದು ಬಂದು ಜಾತಕರ್ಮ. ಇದು ಬಂದು ಬುದ್ಧಿಶಕ್ತಿಯನ್ನ, ಮಗುವಿನ ಬುದ್ಧಿಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ. ಸೊ ಅಟ್ಲೀಸ್ಟ್ ಆಸ್ಪತ್ರೆಯಲ್ಲಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಮನೆಗೆ ಬಂದ ತಕ್ಷಣ ಈವನ್ ಇದು ಮಾಡ್ಲಿಕ್ಕೆ ಮೊದಲು, ನಾಮಕರಣ ಮಾಡೋದಿಕ್ಕೆ ಮೊದಲುವೆ ಜಾತಕರ್ಮ ಅಂತ ಮಾಡಬಹುದು. ಅಟ್ಲೀಸ್ಟ್ ಈ ಸಂಸ್ಕಾರ ನಾವು ಮನೆಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು, ಕೆಲವರು ಸೂತಕ ಇದೆ ಅಂತ ಮಾಡದೇ ಇರಬಹುದು. ಆ ಸಮಯದಲ್ಲಿ ಅಟ್ಲೀಸ್ಟ್ ಹತ್ರ ಇರ್ತಕ್ಕಂಥ ವಿಷ್ಣುವಿನ ದೇವಸ್ಥಾನ, ಎಲ್ಲಿ ವಿಷ್ಣು ಕೃಷ್ಣನ ದೇವಸ್ಥಾನ ಇದೆಯೋ ಆ ದೇವಸ್ಥಾನದಲ್ಲಿ ಪ್ರಸಾದವನ್ನ ಮಾಡಿಸಿ 4 ಜನಕ್ಕೆ ಪ್ರಸಾದವನ್ನ ಹಂಚಿ, ಆ ತರ ನಾವು ಒಂದು ಕಾಂಪನ್ಸೇಟರಿ ಒಂದು ಇದನ್ನ ಸರ್ವಿಸನ್ನ ಮಾಡಬಹುದು. ಅದರಿಂದಾನು ಭಗವಂತನಿಗೆ ಇಚ್ಛೆ ಆಗಿ ಭಗವಂತ he will accept such alternate method also. ಹರೇ ಕೃಷ್ಣ. ಸೊ ನೆಕ್ಸ್ಟ್ ನೋಡೋಣ. ಜಾತಕರ್ಮ ಆದ ಮೇಲೆ ನೆಕ್ಸ್ಟ್ ಬಂದು ಜಾತಕರ್ಮ ಕಂಟಿನ್ಯೂಡ್. ಈ ಜಾತಕರ್ಮದಲ್ಲಿ ಹನಿ, ಜೇನುತುಪ್ಪ ಮತ್ತೆ ತುಪ್ಪ ಇದೆರಡನ್ನೂ ಒಂದೊಂದು ಡ್ರಾಪ್ ತಂದೆ ಆ ಮಗುವಿನ ಬಾಯಲ್ಲಿ ಹಾಕಬೇಕು. ಸೊ ಆ ಮಗುವಿನ ಬಾಯಿನಲ್ಲಿ, ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಒಳಗೆ ಮಾಡಿದ್ರೆ ಅಲ್ಲೇನೆ ಹೋಗಿ ತಂದೆ ಒಂದೊಂದು ಡ್ರಾಪ್ ಬಾಯಲ್ಲಿ ಹಾಕ್ಬೇಕು. ಓಂ ಮೇದಂತೆ ಮಾಧವ ವಾಮನೌ ಮೇದಂ ಹರಿ ದದಾತು ಮೇದಂತೆ ಅಚ್ಯುತ ಅನಂತೌ ಅದತ್ತಂ ಪುಷ್ಕರ ಶ್ರಾಜೌ ಸ್ವಾಹ ಅಂತ ಹೇಳಿ ಬಾಯಲ್ಲಿ ತಂದೆ ಒಂದು ಡ್ರಾಪ್ ಹನಿ, ಒಂದು ಡ್ರಾಪ್ ತುಪ್ಪ ಬಾಯಲ್ಲಿ ಹಾಕ್ಬೇಕು. ಅದಾದ್ಮೇಲೆ ಮಗುವನ್ನ ತಿರ್ಗಾ ತೊಳೆದು ಸ್ನಾನ ಮಾಡ್ತಾರೆ. ಆಮೇಲೆ ಬಾಳೆ ಎಲೆ ಮೇಲೆ ಮಂತ್ರವನ್ನ ಬರೆದು ಆ ಬಾಳೆ ಎಲೆಯನ್ನ ತಾಯಿಯ ತಲೆಯ ಕೆಳಗೆ ಇಟ್ಟಾಗ ಅಲ್ಲಿವರೆಗೆ ಪೇಯ್ನ್ ಏನಿತ್ತು ಆ ನೋವುಗಳೆಲ್ಲಾನು ಕಳಿಯುತ್ತೆ ಆ ತಾಯಿಗೆ. ಅಷ್ಟೊತ್ತು ಅವಳು ಅನುಭವಿಸಿರ್ತಾಳೆ ಆ ತಾಯಿ ನೋವನ್ನ, ಮಗುವಿನ ಜನ್ಮದ್ದು, ಅದೆಲ್ಲ ಬಹಳ ಬೇಗ ಇದಾಗುತ್ತೆ. ಈಗೇನು ಮಾಡೋಕ್ಕಾಗಲ್ಲ, ಆಸ್ಪತ್ರೆ ಬೆಡ್ಡು, ಅಲ್ಲಿ ಎಷ್ಟು ಜನ ಬಂದು ಹೋಗಿರ್ತಾರೋ, ಅದ್ರ ಮೇಲೆ ಆ ದಿಂಬು ಏನ್ಯಾವ ಸೊ ಇದು ಬಾಳೆ ಎಲೆಯಲ್ಲಿ ಮಂತ್ರ ಬರೆದು ಇಡಬೇಕು ಅಂತ ಹೇಳಿದೆ. ಹರೇ ಕೃಷ್ಣ.
ಸೊ ಅದು ಸಂಸ್ಕಾರ. ಅದಾದ ಮೇಲೆ ನಿಷ್ಕರ್ಮಣ ಸಂಸ್ಕಾರ, ಇದು ನೆಕ್ಸ್ಟ್ ಸಂಸ್ಕಾರ. ದಿಸ್ ಈಸ್ ಚೈಲ್ಡ್ಸ್ ಫಸ್ಟ್ ಔಟಿಂಗ್, ಮಗುನ ಮೊದಲು ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂತಹದ್ದು. ಸಾಮಾನ್ಯವಾಗಿ ಇದನ್ನ 11ನೇ ದಿನ, 40ನೇ ದಿನ ಮತ್ತೆ 3 ತಿಂಗಳಾದ್ಮೇಲೆ ಮಾಡ್ತಾರೆ. ಒಬ್ಬೊಬ್ರು ಸೂತ್ರಕಾರರು ಒಂದೊಂದು ತರ ಹೇಳಿದ್ದಾರೆ. 11 ಅಂತ ಕೆಲವರು ಹೇಳ್ತಾರೆ, ಕೆಲವರು 40 ಅಂತಾರೆ, ಕೆಲವರು 3 ತಿಂಗಳು ಅಂತಾರೆ. ಬಟ್ ಮೋಸ್ಟ್ ಆಫ್ ದ ತುಂಬಾ ಜನ ಪ್ರಾಕ್ಟೀಸ್ ಮಾಡೋದು ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು 40ನೇ ದಿನ ಅಥವಾ 3ನೇ ತಿಂಗಳಲ್ಲಿ ಹೋಗ್ತಾರೆ. ಕೆಲವು ಜನ ಎಲ್ಲ ಏನ್ ಮಾಡ್ತಾರೆ, ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 11ನೇ ದಿನ ನಾಮಕರಣ ಆದ ತಕ್ಷಣ ಅವತ್ತು ಸಂಜೆನೋ ಅಥವಾ ಅವತ್ತು ಮಾರನೇ ದಿನನೋ, ಯಾಕಂದ್ರೆ ಅವ್ರು ಸಂಜೆ ತೊಟ್ಲಿಗೆ ಹಾಕ್ತಾರೆ, ಅವಾಗ ಮಾರನೇ ದಿನನೋ ಆ ತರ ಕರ್ಕೊಂಡು ಹೋಗ್ತಾರೆ. ತಪ್ಪೇನಿಲ್ಲ, ಆದ್ರೆ ಪ್ರಾಕ್ಟೀಸ್ 40 ದಿನ ಇಸ್ ಬೆಟರ್ ಅಂತ ಹೇಳಿದೆ. ಸೊ ಇಲ್ಲಿ ನಿಷ್ಕರ್ಮಣ ಸಂಸ್ಕಾರದಲ್ಲಿ ಮುಖ್ಯವಾಗಿ ಆದಿತ್ಯ ದರ್ಶನ, ಸೀಯಿಂಗ್ ದ ಸನ್ ಅಂತ ಹೇಳಿದೆ. ಸೊ ಸೂರ್ಯನನ್ನ ದರ್ಶನ ಮಾಡೋದು. ಯಾಕಂದ್ರೆ ಸಾಮಾನ್ಯವಾಗಿ ಗರ್ಭವತಿಗೆ, ಪ್ರಭು ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ. ಹಾ, ಗರ್ಭವತಿಗೆ ಸೊ ಗರ್ಭವತಿ ಮನೆಯಲ್ಲಿ ಹೆರ್ತಾ ಇದ್ಲು, ಅದೊಂದು ಒಂದು ಕೋಣೆಯಲ್ಲಿ ಆಗ್ತಾ ಇತ್ತು. ಆ ಕೋಣೆ ಕತ್ತಲಿಂದ ಇರ್ತಾ ಇತ್ತು, ಸೂರ್ಯನ ಕಿರಣನು ಬೀಳಬಾರ್ದು, ಹೊರಗಡೆ ಯಾವ ದುಷ್ಟ ಶಕ್ತಿಗಳು ಅವಳಿಗೆ ತಾಕಬಾರ್ದು ಅಂತ ಆ ತರ ಇರ್ತಿತ್ತು. ಸೊ ಅವಳನ್ನ ಹೊರಗಡೆನೆ ಕರ್ಕೊಂಡ್ ಬಾಣಂತನ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ ಬಾಣಂತನದಲ್ಲೂ ಕತ್ತಲೆ ಕೋಣೆನಲ್ಲೇ, ತುಂಬಾ ಏನು ಬೆಳಕಿರೋದಿಲ್ಲ, ಆ ಕೋಣೆನಲ್ಲೇನೆ ಬಾಣಂತನನು ಮಾಡ್ತಾ ಇದ್ರು. ಸೊ ಆದ್ರೆ ಮಗುಗೆ ಲೋಕದ ದರ್ಶನ ಆಗ್ಬೇಕು. ಈ ಲೋಕಕ್ಕೆ ಬಂದಾಗ ಮನೆಯಲ್ಲೇ ಇರುತ್ತೆ, ಅದನ್ನ ಲೋಕ ದರ್ಶನ ಆಗ್ಬೇಕು. ಮುಖ್ಯವಾಗಿ ಸೂರ್ಯನ ದರ್ಶನ ಆಗ್ಬೇಕು. ಯಾಕೆಂದ್ರೆ ಸೂರ್ಯನಿಂದನೇ ಸ್ವಾಸ್ಥ್ಯ, ಆರೋಗ್ಯ ಬರ್ತಕ್ಕಂಥದ್ದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ತರದಲ್ಲಿ ಒಳ್ಳೇದೆ ಅಂತ ಇಟ್ಕೊಳ್ಳಿ. ಮಗು ಹುಟ್ಟಿದಾಗ ಬೇಕಾದಷ್ಟು ಮೋಸ್ಟ್ಲಿ ತುಂಬಾ ಮಕ್ಕಳುಗಳಿಗೆ ಜಾಂಡೀಸ್ ಬಂದ್ಬಿಡುತ್ತೆ ಹುಟ್ತಾ ಇದ್ದಂಗೆನೆ, ಮೊದಲನೇ ದಿನನೇ ಅಥವಾ 2ನೇ ದಿನಾನು. ಆಸ್ಪತ್ರೆಯಲ್ಲಿ 3 ದಿನ ಇಡಕ್ಕೆ ಹೇಳ್ತಾರೆ. 2ನೇ ದಿನ ಜಾಂಡೀಸ್ ಬಂದ್ಬಿಟ್ಟು ಅದನ್ನ ಆಮೇಲೆ ಸೂರ್ಯನಿಗೆ ತೋರಿಸ್ಬೇಕು. ಬೆಳಗ್ಗೆ ಎದ್ದು ಬೆಳಗಿನ ಜಾವ ಸೂರ್ಯನಿಗೆ ತೋರಿಸಿ ಅಂತ ಇದೆ. ಸೊ ಇದು ನಮ್ಮ ಶಾಸ್ತ್ರದಲ್ಲಿ ಮೊದಲೇ ಇದೆ ಆಕ್ಚುಲಿ ಇದು. ಸೊ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಆ ಮಗುವನ್ನ ತಂದೆ ತಗೊಂಡು ಹೋಗ್ಬೇಕು ಅಂತ ಇದೆ ಇಲ್ಲಿ ಶಾಸ್ತ್ರದಲ್ಲಿ. ಅವನು ಸೂರ್ಯನಿಗೆ ತೋರಿಸ್ಬೇಕು, ತೋರಿಸ್ಬಿಟ್ಟು ಸೂರ್ಯನಿಗೆ ಅವನ್ನ ಒಂದು ಪರಿಚಯ ಮಾಡಿಸಿಕೊಡಬೇಕು ತಂದೆ ಆದವನು. ಮತ್ತೆ ಬ್ರಹ್ಮ ಸಂಹಿತಾದ 5ನೇ ಅಧ್ಯಾಯದ 52ನೇ ಶ್ಲೋಕ, ಯಚ್ಚಕ್ಷುರೇಶ ಸವಿತಾ ಸುರಗಣಾನಾಂ ಅಂತ ಬರುತ್ತೆ. ಅದು ಆ ಒಂದು ಬ್ರಹ್ಮ ಸಂಹಿತಾದ 52ನೇ ಶ್ಲೋಕವನ್ನ ಹೇಳಿ ಆ ಸೂರ್ಯನಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಇದನ್ನ ಬಹಳ ಒಂದು ಸಿಂಪಲ್ ಆಗಿ ಮಾಡತಕ್ಕಂತಹದ್ದು. ಬಟ್ ಇದು ಆಸ್ಪತ್ರೆಯಲ್ಲೇ ಹುಟ್ಟಿ ಆಸ್ಪತ್ರೆಯಲ್ಲೇ ಇರ್ತಕ್ಕಂಥ ಮಗುವಿಗೆ ಮಾಡಕ್ ಆಗೋದಿಲ್ಲ. ಸಮ್ಟೈಮ್ಸ್ ಮನೆ ಕರ್ಕೊಂಡು ಬಂದ್ಮೇಲೆ ಮನೆಯಲ್ಲಿ ಮೇಲ್ಗಡೆ ಕರ್ಕೊಂಡೋಗಿ, ಸೊ ನಾಮಕರಣದ ದಿನ ಸಾಮಾನ್ಯವಾಗಿ ಮಾಡ್ತಾರೆ, ಇಲ್ಲ 40ನೇ ದಿನ ಮೇಲೆ ಕರ್ಕೊಂಡೋಗಿ ಸೂರ್ಯನನ್ನ ತೋರಿಸ್ತಾರೆ. ಬಟ್ ಆಕ್ಚುಲಿ ಅವತ್ತು ಏನ್ ಮಾಡ್ತಾರೆ ಅಂದ್ರೆ ಆ ಮಗುಗೆ ಹೊಸ ಬಟ್ಟೆಯನ್ನ ಹಾಕಿ ಮಗುವನ್ನ ದೇವಸ್ಥಾನದಲ್ಲಿ, ಹತ್ತಿರದಲ್ಲಿ ಇರ್ತಕ್ಕಂತಹ ವಿಷ್ಣು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಅಥವಾ ಯಾವುದೇ ದೇವತೆ, ಅವರ ಕುಲ ದೇವತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಮಗುವನ್ನ. ಸೊ ಆ ಮಗುವನ್ನ ಕರ್ಕೊಂಡೋದಾಗ ತಂದೆ ಆದವನು ಏನು ಮಾಡಬೇಕು ಅಂದ್ರೆ ಅವನು ಮಗುವನ್ನ ಎತ್ತುಕೊಂಡು ದೇವರ ಮುಂದೆ ಬಂದು ದೇವರನ್ನ ತೋರಿಸ್ಬೇಕು. ದೇವರನ್ನ ತೋರಿಸಿ ದೇವರಿಗೆ ಪರಿಚಯ ಮಾಡಿಸಿಕೊಡ್ಬೇಕು ಮಗುವನ್ನ ಹೆಸರನ್ನ ಹೇಳಬೇಕು ದೇವರ ಮುಂದೆ. ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ನನ್ನ ಮಗುವನ್ನ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಚೆನ್ನಾಗಿ ಇರುವಂತೆ ಮಾಡು, ಇವನಿಗೆ ಆರೋಗ್ಯ ಕೊಡು, ಮತ್ತೆ ಇವನಿಗೆ ಆಯುಸ್ಸನ್ನ ಕೊಡು ಅಂತ ಕೇಳ್ಕೋಬೇಕು. ಅದೆರಡಿದ್ರೆ, ಆರೋಗ್ಯ ಮತ್ತೆ ಆಯುಸ್ಸಿದ್ರೆ ಭಾಗ್ಯ ತಾನಾಗೆ ಬರುತ್ತೆ. ಸೊ ಅದರಿಂದ ಈ ಒಂದು ಪ್ರಾರ್ಥನೆಯನ್ನ ತಂದೆ ಮಾಡಿಬಿಟ್ಟು ಆ ದೇವರ ಮುಂದೆನೆ ತಾಯಿಗೆ ಸಮರ್ಪಣೆ ಮಾಡಬೇಕು. ಮಗುವನ್ನ ತೆಗೆದು ಮಗುವನ್ನ ತಾಯಿಗೆ ಕೊಡಬೇಕು. ಸೊ ದೇವರ ಆಶೀರ್ವಾದ ಮಾಡ್ತಾರೆ. ಅವಾಗ ದೇವರುವೆ ಗಂಡ ಹೆಂಡತಿ ಮತ್ತೆ ಮಗುವಿಗೆ ಆಶೀರ್ವಾದ ಮಾಡ್ತಾರೆ. ಹರೇ ಕೃಷ್ಣ. ಇದು ಬಂದು ನಿಷ್ಕರ್ಮಣ ಸಂಸ್ಕಾರ.
ಇದು ಒಂದು ಚಿಕ್ಕ ಸಂಸ್ಕಾರನೇ. ಟೈಮ್ಸ್ ಇದನ್ನ ದೇವಸ್ಥಾನಕ್ಕೆ 40ನೇ ದಿನ ಹೋದಾಗ ಅದು ಜೋಡಿಸ್ಕೊಂಡು ಮಾಡ್ತಾರೆ. ಬಟ್ ತಕ್ಷಣ ಮಾಡೋದು ಒಳ್ಳೆಯದು, ಆದಿತ್ಯ ದರ್ಶನ ಆಗ್ಬೇಕು ಮಗುಗೆ ಅಂತ ಹೇಳಿದೆ. ಹರೇ ಕೃಷ್ಣ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂತಹದ್ದು ಪೌಷ್ಟಿಕ ಕರ್ಮ ಸಂಸ್ಕಾರ. ಪೌಷ್ಟಿಕ ಕರ್ಮ ಸಂಸ್ಕಾರ ಇದು ಆಪ್ಷನಲ್. ಇದು ಏನಪ್ಪಾ ಅಂದ್ರೆ ಮಗು ಹುಟ್ಟಿದ ಮೇಲೆ ಪ್ರತಿ ತಿಂಗಳುವೆ ಅವನ ನಕ್ಷತ್ರ ಮತ್ತು ಅವನ ತಿಥಿ ನಕ್ಷತ್ರ ಅಲ್ಲ, ತಿಥಿ ಮತ್ತು ಪಕ್ಷ, ಯಾವ ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಉಂಟು. ಆ ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ರೆ ಅಥವಾ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರೆ ಯಾವ ತಿಥಿಯಲ್ಲಿ ಹುಟ್ಟಿರ್ತಾನೋ, ಪ್ರಥಮ, ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಯಾವ ತಿಥಿಯಲ್ಲಿ ಹುಟ್ಟಿರ್ತಾನೋ ಅದೇ ಮುಂದಿನ ತಿಂಗಳು ಅದೇ ಪಕ್ಷದಲ್ಲಿ ಅದೇ ತಿಥಿಯಲ್ಲಿ ಆ ಮಗುವಿನ ಹೆಸರಿನಲ್ಲಿ ಒಂದು ಯಜ್ಞವನ್ನ ಮಾಡ್ತಕ್ಕಂತಹದ್ದು. ಮಗು ಹುಟ್ಟಿದಾಗಿಂದ 12ನೇ ತಿಂಗಳು ಅಂದ್ರೆ 1 ವರ್ಷದವರೆಗೆ ಪ್ರತಿ ತಿಂಗಳು ಯಜ್ಞವನ್ನ ಮಾಡಬೇಕು. ಆ ಯಜ್ಞವನ್ನ ಪ್ರತಿ ತಿಂಗಳು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸ್ಬೇಕು. ಪುರೋಹಿತರಿಗೆ ಮತ್ತೆ ವೈಷ್ಣವರಿಗೆ, ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು, ದಯವಿಟ್ಟು ನನ್ನ ಮಗುಗೆ ಆಯುರಾರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ಸಿಗಲಿ ಅಂತ ನೀವು ಆಶೀರ್ವಾದ ಮಾಡಿ ಅಂತ. ಸೊ ಇದನ್ನ ಯಶೋಧ ಮಾತಾ ಮಾಡ್ತಾ ಇದ್ಲು. ಯಶೋಧ ಮಾತಾ ಏನ್ ಮಾಡಿದ್ಲು ಅಂದ್ರೆ, ಕೃಷ್ಣನಿಗೆ ತಿಂಗಳು ಒಂದೊಂದು ರಾಕ್ಷಸರು ಬರ್ತಾ ಇದ್ರು, ಆಕ್ಚುಲಿ ಬಂದು ಅಟ್ಯಾಕ್ ಮಾಡೋರು. ಅಟ್ಯಾಕ್ ಮಾಡಿದಾಗ ಕೃಷ್ಣ ಆ ರಾಕ್ಷಸರನ್ನ ಕೊಂದು ಬಿಡ್ತಾ ಇದ್ದ. ಯಶೋಧೆಗೆ ಬಂದು ಅವಳಿಗೆ ಮೂರ್ಛೆ ಹೋಗ್ಬಿಡ್ತಾ ಇದ್ಲು. ಮೂರ್ಛೆ ಹೋದಾಗ ಅವಳಿಗೆ ಎಬ್ಬಿಸಿದ ಮೇಲೆ ಅವಳು ಕೃಷ್ಣನನ್ನು ನೋಡಿ, ಕೃಷ್ಣ ಸುಂದರವಾಗಿ ಹಾಗೆ ಇರ್ತಿದ್ದ, ಅವನಿಗೇನು ಆಗ್ತಾ ಇಲ್ಲ. ಅವಳು ತಬ್ಕೊಂಡು ಅವನ್ನ ಬಹಳ ಆನಂದಮಯವಾಗಿ ಅವಳು ಸಂತೋಷವಾಗಿರ್ಬೇಕು. ಅವಾಗ ಅವಳಿಗೆ ಜ್ಞಾಪಕ ಬರುತ್ತೆ, ಓಹೋ ನನ್ನ ಕೃಷ್ಣನಿಗೆ ಕೆಟ್ಟದ್ದು ನಡೀತಾ ಇದೆ, ಅವನಿಗೆ ಒಳ್ಳೇದಾಗ್ಲಿ ಅಂತ ನಾನು ಬ್ರಾಹ್ಮಣರ ಹತ್ರ ಮಂತ್ರವನ್ನು ನಾನು ಹೇಳಿಸ್ಬೇಕು ಅಂತ ಅವಳು ಏನ್ ಮಾಡ್ತಾ ಇದ್ಲು ಅಂದ್ರೆ, ಮನೆಗೆ ಬ್ರಾಹ್ಮಣರನ್ನ ಕರೆಸಿ ಹೇಳಿ, ನೀವು ವೇದಘೋಷ ಮಾಡಿ ವೇದವನ್ನ ಹೇಳಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಈಗಲೂ ದೇವಸ್ಥಾನದಲ್ಲಿ ವೇದವನ್ನ ಹೇಳ್ತಾರೆ, ವೇದಘೋಷವನ್ನ ಮಾಡ್ತಾರೆ. ಯಾಕೆಂದ್ರೆ ಭಗವಂತನ ಒಂದು ನಾಮ ಏನಿದೆ, ಭಗವಂತನ ಒಂದು ಶೌರ್ಯ ಏನಿದೆ, ಭಗವಂತನ ಒಂದು ಲೀಲೆ ಏನಿದೆ, ಅದು ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ಲಿ, ಎಲ್ಲಾರ್ಗೂ ಗೊತ್ತಾಗ್ಲಿ, ಭಗವಂತನ ಕಾಯಿಲೆ ಬಂದು ಅವನಿಗೆ ಹುಷಾರಾಗ್ಲಿ ಅಂತಲ್ಲ. ಯಶೋಧೆ ಮಾಡಲಿ, ಯಾಕೆ ಅಂದ್ರೆ ಅವನ ಮೇಲೆ ಪ್ರೀತಿ ಇರ್ತಕ್ಕಂಥ, ಕೃಷ್ಣನ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಅವಳು ಕರೆದು ಮಾಡಿಸ್ತಾ ಇದ್ಲು. ಅವರುಗಳು ಬಂದು ಮಂತ್ರ ವೇದ ಪಾರಾಯಣ ಮಾಡಿದ್ಮೇಲೆ ಅವ್ರಿಗೆ ಭೋಜನವನ್ನ ಮಾಡಿ ಅವ್ರಿಗೆ ದಾನ ಧರ್ಮ ಮಾಡಿ ಕಳಿಸ್ತಾ ಇದ್ಲು. ಸೊ ದಾನ ಧರ್ಮ ಬಹಳ ಮುಖ್ಯ, ಮಗುವಿನ ಹೆಸರಿನಲ್ಲಿ ದಾನ ಧರ್ಮ ಮಾಡಬೇಕು. ಸೊ ತಂದೆ ತಾಯಿ ಯಜ್ಞವನ್ನ ಮಾಡಬೇಕು ಅಂತ ಹೇಳಿದೆ. ಮತ್ತೆ ಈ ಯಜ್ಞದಲ್ಲಿ ತಂದೆಗೆ ಮಗುವನ್ನ ಕೈಗೆ ಕೊಟ್ಟು ತಾಯಿ ಹಿಂಭಾಗದಿಂದ ನಡೆದು ಹೋಗಿ ಮತ್ತೆ ಇನ್ನೊಂದು ಕಡೆ ಕುಳಿತುಕೋಬೇಕು, ಎಡಭಾಗದಲ್ಲಿ ಕುಳಿತುಕೋಬೇಕು ಅಂತ ಇದೆ. ಏನೇ ಅದೆಲ್ಲ ರಿಚುವಲ್ಸ್ ಬೇಕಾದಷ್ಟು ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಬಟ್ ಮುಖ್ಯವಾಗಿ ಪೌಷ್ಟಿಕ ಅಂದ್ರೆ ಬೆಳವಣಿಗೆ, ದಷ್ಟಪುಷ್ಟವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು. ಸೊ ಮಗು ಬೆಳವಣಿಗೆ ಆಗ್ಬೇಕಾದ್ರೆ ಈ ಯಜ್ಞವನ್ನ ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಿದ್ರೆ ಮಗುಗೆ ಬ್ರಾಹ್ಮಣರು ಭಗವಂತ ಬಂದು ಗೋ ಬ್ರಾಹ್ಮಣ ಹಿದಾಯ ಚ, ಬ್ರಾಹ್ಮಣರು ಮತ್ತು ಗೋವಿನ ಮೂಲಕ ಅವರಿಗೆ ಸೇವೆ ಮಾಡೋದ್ರಿಂದ ಭಗವಂತನ ಸೇವೆ ಆದಾಗ ಆಗತ್ತೆ. ಅವರು ಭಗವಂತನ ಸ್ಥಾನದಲ್ಲಿದ್ದು ಅವರು ಆಶೀರ್ವಾದ ಮಾಡ್ತಾರೆ, ಮಗು ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ, ಆರೋಗ್ಯವಂತನಾಗಿರ್ಲಿ, ಐಶ್ವರ್ಯ ಬರಲಿ ಅಂತ. ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಇದೆಲ್ಲ ನಮ್ಗೀಗ ಕಷ್ಟ ಅನ್ಸುತ್ತೆ, ಯಾಕೆಂದ್ರೆ ಪುರೋಹಿತರು ಹಿಡಿಯೋದು ಕಷ್ಟ, ಮತ್ತೆ ನಮಗೆ ಸರಿಯಾದ ಸಾಧನಗಳು ಸಿಗೋದು ಕಷ್ಟ, ಮತ್ತೆ ಸರಿಯಾದ ಧಾನ್ಯಗಳು ಸಿಗೋದಿಲ್ಲ, ಎಲ್ಲಾನು ಕಷ್ಟ. ಅದು ಸಿಟಿ ಗಿಟಿಲಿ ಇದ್ರಂತೂ ಬಹಳನೇ ಕಷ್ಟ. ಸೊ ಒಂದ್ಸರಿ ಈ ವಿಷಯನ ಹೇಳಿದಾಗ ಹಳ್ಳಿಲಿರೋರು ಹೇಳೋದು, ಸ್ವಾಮಿ ಹಳ್ಳಿಲಿ ಸಿಗೋದು ಕಷ್ಟ, ಸಿಟಿಲಿ ಸೂಪರ್ ಮಾರ್ಕೆಟ್ ಹೋದ್ರೆ ಎಲ್ಲ ಇಟ್ಟಿರ್ತಾನೆ, ಗಾಂಧಿ ಬಜಾರ್ಗೋ ಇಲ್ಲ ನೀವು ಇದಕ್ಕೂ ಹೊರಟೋಗ್ಬಿಡಿ ಬೆಂಗಳೂರಿನಲ್ಲಿ ಜಯನಗರ 4th ಬ್ಲಾಕ್ ಅಲ್ಲಿ ನಿಮಗೆ ಸಂಸ್ಕಾರಕ್ಕೆ ಏನ್ ಬೇಕು ಎಲ್ಲ ಸಿಗುತ್ತೆ, ನಮ್ಮ ಹಳ್ಳಿಲೇ ಸಿಗೋದು ಕಷ್ಟ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಸೊ ಎನಿಹೌ ಈ ಸಂಸ್ಕಾರ ಬಂದು ಹೆಚ್ಚಾಗಿ ಸಾಮವೇದವನ್ನ ಯಾರು ಫಾಲೋ ಮಾಡ್ತಾರೋ, ವೇದಿಗಳು ಅವರು ಬಹಳ ಇದನ್ನ ಸಂಸ್ಕಾರವನ್ನ ಮಾಡ್ತಾರೆ. ಮತ್ತೆ ಎಲ್ಲರೂ ಮಾಡ್ತಾರೆ, ಈ ಸಂಸ್ಕಾರವನ್ನ ಮಾಡೋದು ಒಳ್ಳೆಯದು. ಬಟ್ ಈಗಿಲ್ಲ, ಇದು ಅಷ್ಟು ಪ್ರಾಕ್ಟೀಸ್ ನಲ್ಲಿ ಇಲ್ಲ ಈಗ ಸದ್ಯಕ್ಕೆ, ಆದ್ರೆ ಮಾಡೋದು ಒಳ್ಳೆಯದು. ದಿಸ್ ಎ ಆಪ್ಷನಲ್ ಆಕ್ಚುಲಿ, ಪೌಷ್ಟಿಕ ಕರ್ಮ ಸಂಸ್ಕಾರ. ಹರೇ ಕೃಷ್ಣ. ಈಗ ಮತ್ತೊಂದು
ಬಹಳ ಬಹಳ ಮುಖ್ಯವಾದಂತಹ ಸಂಸ್ಕಾರ ನಾಮಕರಣ ಸಂಸ್ಕಾರ. ಇದೆಲ್ಲರೂ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಸ್ಕಾರ. ಸೊ ನಾಮ ಅಂತ ಹೇಳಿದ್ರೆ ಹೆಸರು. ಈ ನಾಮಕರಣ ಸಂಸ್ಕಾರ ಬಂದು ಬಹಳ ಮುಖ್ಯವಾದ ಸಂಸ್ಕಾರ ಎಲ್ಲ ಸಂಸ್ಕಾರದಲ್ಲಿ. ಯೋಚನೆ ಮಾಡಿ 2 ನಿಮಿಷ ಕೊಡಕ್ಕಾಗಲ್ಲ, ಇಲ್ಲಿ ಟೈಮ್ ಇಲ್ಲ. ಚಿತ್ತರಿ ಪ್ರಭುಗಳು ಬೇರೆ ಬೈತಾರೆ, ಪ್ರಭು ಬೇಗ ಬೇಗ ಮುಗಿಸಿ. ಸೊ 2 ನಿಮಿಷ ಕೊಡಕ್ಕಾಗಲ್ಲ, ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿ ನೀವೆಲ್ಲರೂ. ನಮಗೆ ನಾಮ ಇಲ್ಲ ಅಂದಿದ್ರೆ, ಹೆಸರು ಇಲ್ಲ ಅಂದಿದ್ರೆ ನಮ್ಮೆಲ್ಲರಿಗೂ ನಾವು ಹೇಗಿರ್ತಿದ್ವಿ? ಎಷ್ಟು ಕನ್ಫ್ಯೂಷನ್ ಇರ್ತಾ ಇತ್ತು ಸಮಾಜದಲ್ಲಿ. ಪ್ರಾಣಿ ಕುಲದಲ್ಲಿ ಹೆಸರುಗಳಿಲ್ಲ. ಪ್ರಾಣಿಗೆಲ್ಲ ಹೆಸರು ಇಟ್ಟಿದಾರ? ಇಲ್ಲ, ಹೆಸರಿಟ್ಟಿಲ್ಲ. ನೀವು ಬರೀ ಝೂ ಗಾರ್ಡನ್ಗೆ ಹೋದ್ರೆ ನಮಗೆ ಆಸೆಗೆಲ್ಲ ಹೆಸರುಗಳಿಟ್ಟಿದೀವಿ ಪ್ರಾಣಿಗಳಿಗೆಲ್ಲ. ಸೊ ಈ ಒಂದು ಮನುಷ್ಯ ಲೋಕದಲ್ಲಿ ಪ್ರಾಣಿಗಳ ತರ ನಾವು ಓಡಾಡ್ತಾ ಇರ್ತಿದ್ವಿ, ನಮ್ಗೇನಾದ್ರೂ ಹೆಸರಿಲ್ಲ ಅಂದಿದ್ರೆ. ಇನ್ನೊಂದು ವಿಷಯ, ಭಾರತದ ಸ್ವತಂತ್ರ ಅಂತ ಹೇಳಿದ ತಕ್ಷಣ ನಿಮ್ಗೆ ಯಾರ ಹೆಸರು ಜ್ಞಾಪಕಕ್ಕೆ ಬರುತ್ತೆ? ತಕ್ಷಣ ನಮ್ಗೆ ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರು, ದೊಡ್ಡ ದೊಡ್ಡ ಮಹಾ ವ್ಯಕ್ತಿಗಳು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಜ್ಞಾಪಕಕ್ಕೆ ಬರುತ್ತೆ. ಅದೇ ತರಹ ನಾನು ಈಗ ಸೌತ್ ಆಫ್ರಿಕಾನಲ್ಲಿ ಸ್ವತಂತ್ರ ಪಡೆದದ್ದು ಯಾರಿಂದ ಅಂತ ಹೇಳಿದ್ರೆ ನೆಲ್ಸನ್ ಮಂಡೇಲಾ ಅಂತ ಎಲ್ಲರೂ ಹೇಳ್ತೀವಿ ನಾವು. ಇವತ್ತು ಅಮೆರಿಕಾದ ಅಧ್ಯಕ್ಷರು ಯಾರು ಗೆಲ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಹೆಸರನ್ನ ಹೇಳಲ್ಲ. ಇನ್ನು ಗೆದ್ದಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ, ನಾನು ನ್ಯೂಸ್ ನೋಡಿಲ್ಲ 2 ದಿನದಿಂದ. ಬಟ್ ಎನಿಯೋ ಯಾರೋ ಒಬ್ರು ಹೆಸರಿರೋರು, ಅದು ಒಳ್ಳೆ ಹೆಸರಿಟ್ಟಿರ್ತಕ್ಕಂಥವ್ರು ಗೆಲ್ತಾರೆ. ನಮ್ಮ ದೇಶದ ಪ್ರಧಾನಿ ಯಾರು ಅಂದ್ರೆ ಎಲ್ಲರೂ ಹೇಳಕ್ ರೆಡಿ ಆಗಿದ್ದೀವಿ ನಾವು. ಸಿ, ಬಿಹೈಂಡ್ ಎನಿ ಸಕ್ಸಸ್ ದೇರ್ ಇಸ್ ಎ ಪರ್ಸನ್ ವಿತ್ ಎ ಗ್ರೇಟ್ ನೇಮ್. ನಾಮ ಬಹಳ ಗ್ರೇಟ್, ಬಹಳ ಪವರ್ಫುಲ್ ಆ ನಾಮ. ಅದರಿಂದ ನಾಮಕರಣ ಬಹಳ ಮುಖ್ಯವಾದ ಸಂಸ್ಕಾರ. ನಾಮಕರಣ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಏನೋ ಹೇಗೇಗೋ ಹೆಸರಿಡ್ತಾರೆ ಈಗೆಲ್ಲ. ಹೆಸರು ಒಂದು ಆಟದ ಸಾಮಾನು ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ. ಏನೋ ಒಂದು ಫ್ಯಾಷನ್ ಸ್ಟೈಲ್ ಅಂತ ಆಗ್ಬಿಟ್ಟಿದೆ ಅದು ಹೆಸರು ಇಡೋದು. ಬಟ್ ಆಗಿಲ್ಲ. ನಮ್ಮ ಶಾಸ್ತ್ರ ಕ್ಯಾಲ್ಕುಲೇಟೆಡ್, ಸೈಂಟಿಫಿಕ್, ವೆರಿ ವೆರಿ ವಿಜ್ಞಾನ ಸಹಿತವಾದ ಹೆಸರುಗಳನ್ನ ಇಡ್ತಾ ಇದ್ರು. ನೋಡೋಣ ಬನ್ನಿ ನಾಮಕರಣ ಏನು ಅನ್ನೋದನ್ನ. ಹರೇ ಕೃಷ್ಣ. ನಾಮಕರಣ ಸಂಸ್ಕಾರ. ನೇಮ್ ಇಸ್ ಗಿವನ್ ಫಾರ್ ದ ಪರ್ಪಸ್ ಆಫ್ ಇಂಟರಾಕ್ಷನ್ ಅಂಡ್ ಬಿಸ್ನೆಸ್. ವ್ಯಾವಹಾರಿಕವಾಗಿ ಸ್ಕ್ರೀನ್ ಕಾಣ್ತಾ ಇಲ್ವಾ? ಇಲ್ಲ ಇಲ್ಲ, 1 ನಿಮಿಷ, ಸಾರಿ. ನಾಮಕರಣ ಸಂಸ್ಕಾರ. ನಾಮಕರಣ ಸಂಸ್ಕಾರ, ನೇಮ್ ಇಸ್ ಗಿವನ್ ಫಾರ್ ದ ಪರ್ಪಸ್ ಆಫ್ ಇಂಟರಾಕ್ಷನ್ ಅಂಡ್ ಬಿಸ್ನೆಸ್. ಮುಖ್ಯವಾಗಿ ನಾವು ಒಬ್ರಿಗೊಬ್ರು ನಾವು ವ್ಯಾವಹಾರಿಕವಾಗಿ ಹೆಸರು ಬೇಕು. ಹೆಸರಿಲ್ಲ ಅಂದ್ರೆ ನೀವು ಯಾರಿಗೋಗಿ ನೋಡೋದು ಅಂತ ಹೇಳಿ. ಉದ್ದಕ್ಕಿದಾರಲ್ಲ, ಕಪ್ಪಗಿದಾರಲ್ಲ, ದಪ್ಪಕ್ಕಿದಾರಲ್ಲ, ಸಮ್ಟೈಮ್ಸ್ ನಾವು ಹೇಳ್ತೀವಿ. ಪ್ರಭು ಕಾಣ್ತಾ ಇದೆ ಅಲ್ಲ? ಸಮ್ಟೈಮ್ಸ್ ನಾವು ಹೇಳ್ತೀವಿ, ನಿಮಗೆ ಇಂಥವ್ರು ಗೊತ್ತಾ ಅಂತ ಹೆಸರು ಹೇಳ್ತೀವಿ. ಇಲ್ವಲ್ಲ, ಅವ್ರು ಯಾರು ಹೇಳಿ, ಹೇಗಿದ್ದಾರೆ ಹೇಳಿ? ಅದೇ ದಪ್ಪಕ್ಕಿದಾರಲ್ಲ, ಕಪ್ಪಗಿದಾರಲ್ಲ, ಕನ್ನಡಕ ಹಾಕೊಳ್ತಾರಲ್ಲ, ಕೆಂಪು ಶರ್ಟ್ ಹಾಕೊಳ್ತಾರಲ್ಲ, ಹಾಕೊಂಡಿದಾರಲ್ಲ. ಸೊ ಈ ತರ ಡಿಫ್ರೆಂಟ್ ನಾವು ಹೆಸರಿಗೆ ಜೋಡಣೆ ಮಾಡ್ತೀವಿ ಅವರಿಗೆ ಸಂಬಂಧಪಟ್ಟ ಲಕ್ಷಣಗಳನ್ನ. ಆದರೆ ಆ ಲಕ್ಷಣಗಳು ಬರೋದು ನಾವಿಡ್ತಕ್ಕಂಥ ಹೆಸರಿನಿಂದ. ನಮ್ಮ ತಾತವ್ರು ಯಾವಾಗ್ಲೂ ತಮಾಷೆ ಮಾಡೋರು, ಅಂದವಿಲ್ಲ ಚಂದವಿಲ್ಲ ಸುಂದರ ಅಯ್ಯಂಗಾರಿ, ದುಡ್ಡಿಲ್ಲ ಕಾಸಿಲ್ಲ ಸಂಪತ್ತ ಅಯ್ಯಂಗಾರಿ ಅಂತ. ಸಂಪತ್ ಅಂತ ಹೆಸರಿಟ್ಕೊಂಡಿರ್ತಾರೆ. ಸಾರಿ, ಯಾರಾದ್ರೂ ಇರ್ಬೋದಿಲ್ಲಿ, ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಟೆಲಿಂಗ್ ಜಸ್ಟ್ ಹೇಗೆ ಅಂತಕ್ಕಂಥದ್ದು. ಈ ಲೋಕದಲ್ಲಿ, ಈ ಕಲಿಕಾಲದಲ್ಲಿ, ಈ ಸಮಯದಲ್ಲಿ ಸಂಪತ್ ಅಂತ ಹೆಸರಿಟ್ಕೊಂಡಿರ್ತಾರೆ, ರಸ್ತೆಯಲ್ಲಿ ಭಿಕ್ಷೆಯನ್ನ ಬೇಡ್ತಾ ಇರ್ತಾರೆ. ಸುಂದರಿ ಅಂತ ಹೆಸರಿಟ್ಕೊಂಡಿರ್ತಾರೆ,
ಅಷ್ಟು ಸುಂದರವಾಗಿರೋದಿಲ್ಲ. ಸೊ ಹೆಸರು ಒಂದು, ಅವರಿರ್ತಕ್ಕಂತಹದ್ದು ಒಂದು. ಹಾಗಿಲ್ಲ. ಆಧ್ಯಾತ್ಮಿಕದಲ್ಲಿ ಏನು ಹೆಸರು ಇಡ್ತಾರೋ ಗುರುಗಳು, ಆ ಹೆಸರಿಗೆ ತಕ್ಕಂತೆ ಇರ್ತಾರೆ, ಆಧ್ಯಾತ್ಮಿಕವಾಗಿ ಸಂಬಂಧವಾಗಿ ಇರ್ತಾರೆ. ಅದರಿಂದ ಆ ಹೆಸರನ್ನ ಸುಮ್ಮನೆ ಏನೋ ಒಂದು ಹೆಸರು ಇಡ್ತಾರಲ್ಲ, ಹೆಸರನ್ನ ಸರಿಯಾಗಿ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಇಡ್ತಾ ಇದ್ರು. ಎ ಗುಡ್ ಕಾಂಬಿನೇಷನ್ ಆಫ್ ಸೌಂಡ್ಸ್ ವೆನ್ ಫಾರ್ಮಿಂಗ್ ಎ ನೇಮ್ ಇನ್ ಹಾರ್ಮೋನಿ ವಿತ್ ದ ಪರ್ಸನ್ ರಿಸೀವಿಂಗ್ ಇಟ್ ಆಸ್ ಪರ್ ಬರ್ತ್ ಟೈಮ್ ಹ್ಯಾಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಎಫೆಕ್ಟ್. ಆ ವ್ಯಕ್ತಿಯ ಮೇಲೆ ಎಫೆಕ್ಟ್ ಇರುತ್ತೆ ಹೆಸರು. ವರದರಾಜನ್ ಅಂತ ಹೆಸರಿಡ್ತಾರೆ, ರಾಜು ಅಂತ ಕರೀತಾರೆ. ನನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕೃಷ್ಣ ಅಂತ ಹೆಸರಿಡ್ತಾರೆ, ಕಿಟ್ಟು ಅಂತ ಕರೀತಿರ್ತಾರೆ. ಹೆಸರಿಟ್ಟು ಪ್ರಯೋಜನ ಇಲ್ಲ. ಆ ಹೆಸರಿನ ಎಫೆಕ್ಟು ಇರೋದಿಲ್ಲ. ದಯವಿಟ್ಟು ಈ ತಪ್ಪನ್ನ ಈಗ್ಲಿಂದ ಮುಂದಕ್ಕೆ ಮಾಡಬೇಡಿ. ದಯವಿಟ್ಟು ಆದಷ್ಟು ಅವರ ಪೂರ್ಣ ಹೆಸರು ಏನಿಟ್ಟಿದಾರೋ ಆ ಹೆಸರನ್ನ ಕರೀರಿ. ಇದರಲ್ಲಿ ಲಾಸ್ಟ್ ಲೈನ್ ನೋಡಿದ್ರೆ, ನೇಮ್ ಶುಡ್ ಬಿ ವಿತ್ 2 or 4 ಆಲ್ಫಬೆಟ್ಸ್, ನಾಟ್ ಮೋರ್ ದನ್ ದಟ್. ರಾಮ, ಕೃಷ್ಣ, ಲವ, ಕುಶ. ಸೊ 3 ಪದದ ಹೆಸರುಗಳನ್ನ ಸಾಮಾನ್ಯವಾಗಿ ಇಡಬಾರದು ಅಂತ ಹೇಳಿದೆ. 4 ಪದ, 4 ಇದ್ರೆ ಓಕೆ ಫೈನ್, ಇಡಬಹುದು. ಅದಕ್ಕಿಂತ ಹೆಚ್ಚಿಗೆ ಇಡಬೇಡಿ ಅಂತ. ನಾವೀಗ ಹೇಳ್ತೀವಿ, ಯಾಕೆ ನಮ್ಮ ಅಪ್ಪ ನನ್ನ ಇಷ್ಟು ಉದ್ದ ಹೆಸರಿಟ್ಟ ನನಗೆ ಅಂತ ನಾವು ಬೈಕೊಳ್ತೀವಿ. ಪಾಸ್ಪೋರ್ಟ್ ಅಲ್ಲಿ ಫಿಲ್ ಮಾಡ್ಬೇಕಾದ್ರೆ ತುಂಬಕ್ಕೆ ಆಗಲ್ಲ. ಹೆಗ್ಗಡದೇವನ ಕೋಟೆ ರಂಗಯ್ಯಂಗಾರ್ ವರದರಾಜನ್ ಅಂತ ನಮ್ಮ ತಂದೆ ತಾಯಿ ಏನು ಇಷ್ಟು ಉದ್ದ ಹೆಸರಿಟ್ಟಿದಾರಲ್ಲ ನಮಗೆ ಅಂತ ಅನ್ಕೊಳ್ತೀವಿ ನಾವು ಪಾಸ್ಪೋರ್ಟ್ ಅಲ್ಲಿ ಫಿಲ್ ಮಾಡ್ಬೇಕಾದ್ರೆಲ್ಲ. ಸೊ ಸಮ್ಟೈಮ್ಸ್ ಪಾಸ್ಪೋರ್ಟ್ ಆಫೀಸರ್ಸ್ ಕೇಳ್ತಾರೆ, ಏನ್ ಸರ್ ನಿಮ್ಮ ಹೆಸರನ್ನ ಯಾವ ತರ ಕರಿಬೇಕು, ಯಾವ ಹೆಸರು ಕರಿಬೇಕು, ಇಷ್ಟು ಉದ್ದ ಇದೆಯಲ್ಲ ಅಂದ್ರೆ, ಸರ್ ನಂದೆಲ್ಲ ತಪ್ಪು ಸರ್, ಕ್ಷಮಿಸಿ, ನಮ್ಮ ತಂದೆ ತಾಯಿ ಮಾಡಿರೋ ತಪ್ಪು ಅಂತ ಹೇಳೋದು. ಅವ್ರು ಒಳ್ಳೆ ಹೆಸರೇ ಇಟ್ಟಿದ್ದಾರೆ, ಅವರೇನ್ ತಪ್ಪು ಮಾಡಿಲ್ಲ. ಬಟ್ ದೇರ್ ಇಸ್ ಎ ಪ್ರಾಬ್ಲಮ್. ಬಟ್ ಶಾಸ್ತ್ರದಲ್ಲಿ ನೋಡಿ ಎಷ್ಟು ಪ್ರಾಕ್ಟಿಕಲ್ ಅವರುಗಳು, ನಮ್ಮ ಸೂತ್ರಕಾರರು, ಈ ಒಂದು ಋಷಿಗಳು, ಮುನಿಗಳು ಅಂದ್ರೆ, ಡೋಂಟ್ ಕೀಪ್ ಮೋರ್ ದೆನ್ 2 or 4 ಆಲ್ಫಬೆಟ್ಸ್ ಅಂತ ಹೇಳ್ತಾರೆ. 2 or 4 ಯು ಕೀಪ್ ಅಂತ, 3 ಸಾಮಾನ್ಯವಾಗಿ ಇಡಬೇಡಿ ಅಂತ ಹೇಳೋದು. ಆದ್ರೆ ನೀವು ನೋಡ್ತು ಅಂದ್ರೆ, ನಮ್ಮ ದೇವಾದಿ ದೇವತೆಗಳ ಹೆಸರೆಲ್ಲ ನೋಡ್ತು ಅಂದ್ರೆ, ಪಾರ್ವತಿ 3, ನೀವು ಯಾವ್ದಾದ್ರು ತಗೊಳ್ಳಿ 3 ಎಲ್ಲ ಬರುತ್ತೆ ಹೆಸರುಗಳು ದೇವತೆಗಳದೆಲ್ಲ. ದೇವರ ಹೆಸರು 3 ಅಕ್ಷರ ಆಗಿದ್ದರೂ ಪರವಾಗಿಲ್ಲ ಅಂತ ಹೇಳುತ್ತೆ. ಎನಿಹೌ, that name has to be meticulously chosen. Meticulously ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಹೆಸರನ್ನ. ಬೇಗ ಯಾವ್ದೋ ಒಂದು ಹೆಸರು ಹೇಳ್ರಿ, ಡಾಕ್ಟರ್ ಕೇಳ್ತಾ ಇದ್ದಾರೆ, ಮುನ್ಸಿಪಾಲ್ಟಿಗೆ ಹೆಸರು, ಇದು ಬರ್ತ್ ಸರ್ಟಿಫಿಕೇಟ್ ತಗೋಬೇಕು, ಯಾವ್ದೋ ಒಂದು ಬೇಗ ಸೆಲೆಕ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ರಿಲೇಟಿವ್ಸ್ಗೆಲ್ಲ ಕರೆದ್ಬಿಟ್ಟು ಯಾವ್ದಾದ್ರು ಒಂದು ಹೆಸರು ಹೇಳಿ, ಯಾವ್ದಾದ್ರು ಒಂದು ಹೆಸರು ಹೇಳಿ. ಡೋಂಟ್ ಡೂ ದಟ್. ಅದನ್ನ ಮಾಡಬೇಡಿ. ಅವ್ರು ಅವತ್ತು ಯಾವ ಸಿನಿಮಾ ನೋಡಿರ್ತಾರೋ ಅದ್ರಲ್ಲಿ ಯಾವ ಹೆಸರು ಬಂದಿರ್ತಾರೋ ಒಂದು ಹೇಳ್ಬಿಡ್ತಾರೋ ಅವರು. ಇಲ್ಲಾಂದ್ರೆ ಅಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಬೋರ್ಡ್ ಓದಿರ್ತಾರೆ, ಓ ಇದು ತುಂಬಾ ಚೆನ್ನಾಗಿದೆ ಹೆಸರು, ಇಡೀ ಹೆಸರನ್ನ ಅಂತ. ಮೆಟಿಕ್ಯುಲಸ್ಲಿ ಚೂಸನ್. 3 ತರ ಉಂಟು ನಾಮಗಳಲ್ಲಿ. ಶತಪಥ ಬ್ರಾಹ್ಮಣ ರೆಕಮೆಂಡ್ಸ್ ದಟ್ ಎ ನೇಮ್ ಬಿ ಗಿವನ್ ಆಸ್ ಸೂನ್ ಆಸ್ ದ ಕಂಟಾಮಿನೇಷನ್ ಪೀರಿಯಡ್ ರಿಲೇಟೆಡ್ ಟು ಬರ್ತ್ ಈಸ್ ಓವರ್. ಶತಪಥ ಬ್ರಾಹ್ಮಣ ಶಾಸ್ತ್ರ ಒಂದು ಬರವಣಿಗೆಯಲ್ಲಿ, ಅದರಲ್ಲಿ ನಮ್ಮ ವೇದದ ಒಂದು ಭಾಗ ಇದು. ಆ ವೇದಗಳಲ್ಲಿ 4 ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಒಂದೊಂದು ವೇದದಲ್ಲೂ ಭಾಗಗಳುಂಟು. ಸಂಹಿತ, ಬ್ರಾಹ್ಮಣ, ಅರಣ್ಯಕ ಮತ್ತೆ ಉಪನಿಷತ್ ಅಂತ 4 ಭಾಗಗಳಂತೂ. ಅದರಲ್ಲಿ ಈ ಬ್ರಾಹ್ಮಣ ಅಂದ್ರೆ ವ್ಯಕ್ತಿ ಬ್ರಾಹ್ಮಣ ಅಲ್ಲ, ಶಾಸ್ತ್ರ ಬ್ರಾಹ್ಮಣ. ಇದು ಶತಪಥ ಬ್ರಾಹ್ಮಣ. ಈ ಶತಪಥ ಬ್ರಾಹ್ಮಣದಲ್ಲಿ ಏನಂತ ಹೇಳಿದೆ ಅಂದ್ರೆ, 10 ದಿನ ಅವರ ಒಂದು ಸೂತಕ ಕಳೆದ ನಂತರ 11ನೇ ದಿನ ಇಡಬೇಕು ಅಂತ ಹೇಳಿದ್ರು. ನೀವೀಗ ನೋಡಿರ್ಬೋದು, ಈಗ ಏನ್ ನಡೀತಾ ಇದೆ ಅಂದ್ರೆ ಕರೋನಾ ನಡೀತಾ ಇದೆ. ಕರೋನಾದಲ್ಲಿ ಕಂಟಾಮಿನೇಷನ್ ಪೀರಿಯಡ್ ಸೂತಕ ಎಷ್ಟು ದಿನ ಅಂದ್ರೆ 9 ದಿನ. 10ನೇ ದಿನ ನಿಮಗೆ ಸೂತಕ ಹೋಗುತ್ತೆ. ನಿಮ್ಗೆ ಇದು ಕ್ವಾರಂಟೈನ್ ಅಂತ ಒಳಗಿಡ್ತಾರೆ. ಎಷ್ಟು ದಿನ ಇಡ್ತಾರೆ? 10 ದಿನ ಇಡ್ತಾರೆ ನಿಮ್ಗೆ. ಸೊ ಸಿಮಿಲರ್ ಇದೆಲ್ಲ ಈಗ ಬರಬಹುದು, ಈಗ ಹೇಳ್ತಾ ಇರ್ಬೋದು ಇವರು. ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಮೊದಲೇ ಇರ್ತಕ್ಕಂತಹದ್ದು. ಸೊ ಸೂತಕನ ಯಾರಾದ್ರೂ ಸತ್ತರೆ ಅಥವಾ ಯಾರಾದ್ರೂ ಹುಟ್ಟಿದ್ರೆ
11 ದಿನ ಅಂತ ಫಿಕ್ಸ್ ಆಗಿದೆ. ಅದು 10 ದಿನ ಅಂತ ಹೇಳಿದ್ರೆ 11ನೇ ದಿನ ಇದೆ. 10ನೇ ದಿನನೇ ಆಕ್ಚುಲಿ ಸ್ನಾನ ಮಾಡಿದ್ಮೇಲೆ ವಿ ಆರ್ ಫ್ರೀ ಆಫ್ ಇಟ್, ಫ್ರೀ ಫ್ರಮ್ ದಟ್. ಸೊ 11ನೇ ದಿನ ನಾರ್ಮಲಿ ನಾಮಕರಣ ಸಂಸ್ಕಾರವನ್ನ ಇಡಬೇಕು ಅಂತ ಹೇಳಿ. ಎ ಚೈಲ್ಡ್ ಶುಡ್ ರಿಸೀವ್ ಹಿಸ್ ನೇಮ್ ಆನ್ ದ 10th, 10ನೇ ದಿನ ಆದ್ಮೇಲೆ 11ನೇ ದಿನ, ಅಥವಾ 11th ಆರ್ 12th 12ನೇ ದಿನ, ಅಥವಾ 21st. ದಿಸ್ ಇಸ್ ಮೋರ್ ಫೇವರಬಲ್. 21ನೇ ದಿನ ನಾಮಕರಣ ಮಾಡೋದು ಬಹಳ ಒಳ್ಳೆಯ ಶುಭ ಅಂತ ಹೇಳಿದೆ. 101st ಡೇ ಅಥವಾ 21ನೇ ದಿನಕ್ಕೆ ಇಡಕ್ಕಾಗ್ಲಿಲ್ಲ, ಏನೋ ತೊಂದರೆಗಳು ಬಂತು ಅಂದ್ರೆ 3 ತಿಂಗಳ ಆದಮೇಲೆ 10 ದಿನ, 3 ತಿಂಗಳ 10 ದಿನ ಆದಮೇಲೆ 101ನೇ ದಿನ ಇಡಬಹುದು. ಅಥವಾ ಎಕ್ಸಾಕ್ಟ್ಲಿ 1 year ಆಫ್ಟರ್ ಬರ್ತ್, ಅವನ ಜನ್ಮದಿನದ 1 ವರ್ಷದ ಮೇಲೆ ಆ ದಿನ ಇಡಬಹುದು. ಅಥವಾ ಯಾವುದೇ ಒಂದು ಶುಭ ದಿನ, ಈವನ್ ಪೂರ್ಣಿಮೆ ದಿನಾನು ಹೆಸರು ಇಡಬಹುದು. ಬೇರೆ ಸಂಸ್ಕಾರಗಳು ಪೂರ್ಣಿಮೆ ದಿನ ಮಾಡಂಗಿಲ್ಲ ಅಂತ ಇದೆ. ಕೆಲವು ಸಂಸ್ಕಾರ, ನಾಮಕರಣ ಮಾತ್ರ ಪೂರ್ಣಿಮೆ ದಿನಾನು ಮಾಡಬಹುದು. ದ ಚೈಲ್ಡ್ ಶುಡ್ ಬಿ ಇನ್ ಗುಡ್ ಹೆಲ್ತ್, ಅವನಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿರಬೇಕು, ಅವಾಗ ನಾಮಕರಣವನ್ನ ಮಾಡಬೇಕು. ನಾಟ್ ಪ್ರಿಮೇಚ್ಯೂರ್ ಬೇಬಿ. ಸೊ ಪ್ರಿಮೇಚ್ಯೂರ್ ಬೇಬಿ ಏನಾದರೂ ಮೊದಲೇ ಮುಂಗಡವಾಗಿ 9 ತಿಂಗಳು ಮುಗಿಯೋಕೆ ಮೊದಲೇನೆ 7ನೇ ತಿಂಗಳಲ್ಲಿ ಮಗು ಹುಟ್ಟಿತು ಅಂದ್ರೆ ಸ್ವಲ್ಪ ದಿನ ಕಾಯಬೇಕು. ಅದರ ಒಂದು ಆರೋಗ್ಯ ಸರಿ ಹೋದ ನಂತರ ನಾಮಕರಣವನ್ನ ಇಡಬೇಕು. ಯಾಕಂದ್ರೆ ಸಮ್ಟೈಮ್ಸ್ ಮಗು ಏನಾಗುತ್ತೆ, ಇಟ್ಸ್ ಬೆಟರ್ ಟು ವೆಯ್ಟ್ ಫಾರ್ ಶುಡ್ ಹಿ ಡೈ ಶಾರ್ಟ್ಲಿ, ಬಿಕಾಸ್ ಸಮ್ಟೈಮ್ಸ್ ಪ್ರಿಮೇಚ್ಯೂರ್ ಬೇಬಿಗಳು ಸತ್ತೋಗ್ಬಿಡುತ್ತೆ 1 ತಿಂಗಳು, 15 ದಿನ, 2 ತಿಂಗಳು ಆ ಥರ. ಸೊ ತಂದೆ ತಾಯಿಗೆ ಹೆಸರಿಟ್ಬಿಟ್ಟು ಹೆಸರು ಕರೆಯೋಕೆ ಪ್ರಾರಂಭ ಮಾಡಿದ ಮೇಲೆ ದುಃಖ ಜಾಸ್ತಿ ಆಗುತ್ತೆ ಆ ಮಗುಗೆ ಏನಾದರೂ ಆಯ್ತು ಅಂದ್ರೆ. ಸೊ ಅದರಿಂದ ಇಲ್ಲಿ ಸೂತ್ರಕಾರರು ಹೇಳ್ತಾರೆ ಪ್ರಿಮೆಚ್ಯೂರ್ ಬೇಬಿಗೆ ದಯವಿಟ್ಟು ನಾಮಕರಣ ಸ್ವಲ್ಪ ತಡೆದು ಮಾಡಿ, ನಿಧಾನಿಸಿ ಮಾಡಿ ಅಂತ ಹೇಳ್ತಾರೆ. ಸೊ ಈಗ ನಾಮಗಳಲ್ಲಿ ಯಾವ ತರ ನಾಮ ಇಡಬೇಕು ಅಂತಕ್ಕಂಥದ್ದು. ಸೊ ನಾಮವನ್ನ ಇಡಬೇಕಾದ್ರೆ ಕೆಲವರು ತಮ್ಗೆ ಇಷ್ಟ ಬಂದಂಗೆಲ್ಲ ಈಗ ಇಡ್ತಾರೆ. ಕಿಟ್ಟು ಅಂತೆಲ್ಲ ಇಟ್ರೆ ಎಷ್ಟೋ ವಾಸಿ. ಈಗಿನ ಹೆಸರುಗಳ ಕೆಲವು ಕೇಳ್ಬಿಟ್ರೆ ಗೊತ್ತೇ ಇಲ್ಲ ಅವ್ರಗಳಿಗೆ ರಾಕ್ಷಸರು ಯಾರು, ದೇವತೆಗಳು ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು. ಸ್ಕ್ರೀನ್ ಕಾಣ್ತಾ ಇದೆಯಾ ಪ್ರಭುಜಿ? ಹರೇ ಕೃಷ್ಣ. ಕಾಣ್ತಾ ಇದೆ ಪ್ರಭುಜಿ, ಕಾಣ್ತಾ ಇದೆ. ಸೊ ಅದರಲ್ಲಿ 3 ತರ ನಾಮಗಳುಂಟು. ಮಾಸನಾಮ, ನಕ್ಷತ್ರ ನಾಮ, ವ್ಯವಹಾರ ನಾಮ. ಮಾಸ ನಾಮ ಅಂದ್ರೆ ಯಾವ ತಿಂಗಳಿನಲ್ಲಿ ಹುಟ್ಟುತ್ತಾರೋ ಆ ತಿಂಗಳ ಹೆಸರಿನಲ್ಲಿ ಹೆಸರು ಇಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಮಾರ್ಗಶೀರ್ಷ ಮಾಸ, ಮೃಗಶಿರ ಮಾಸ ಅಂತ ನಾವೇನ್ ಹೇಳ್ತೀವಿ, ಮಾರ್ಗಶೀರ್ಷ ಮಾಸ. ಮೃಗಶಿರ ಅಂತ ಹೆಸರಿಡೋದಿಲ್ಲ. ಮಾಸಾನಂ ಅಹಂ ಮಾರ್ಗಶೀರ್ಷಂ ಅಂತ ಕೃಷ್ಣ ಹೇಳ್ತಾನೆ ಆ ಮಾಸದಲ್ಲಿ. ಅದೇ ತರ ವಾಮನ, ನಾರಾಯಣ ಅಂತ ಗಂಡು ಮಕ್ಕಳಿಗೆಲ್ಲ ಬೇರೆ ಬೇರೆ 12 ನಾಮಗಳು, 12 ತಿಂಗಳಿನ ಹೆಸರುಗಳು ಉಂಟು. ಅದೇ ತರ ಹೆಣ್ಣು ಮಕ್ಕಳಿಗೆ ಲಕ್ಷ್ಮಿ, ಶ್ರೀ, ವೈದೇಹಿ ಅಂತ ಆ ತರ ಒಂದು 12 ಹೆಸರುಗಳು ಉಂಟು. ಸೊ ಈ ತರ 12 ಹೆಸರುಗಳು ಮಾಸ ನಾಮ ತಿಂಗಳ ಪ್ರಕಾರ, ನಾಟ್ ಜನವರಿ, ಫೆಬ್ರವರಿ, ಮಾರ್ಚ್. ನಕ್ಷತ್ರ ನಾಮ, ಈಗ ಆ ಒಂದು ಪರ್ಟಿಕ್ಯುಲರ್ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ರೋಹಿಣಿ ನಕ್ಷತ್ರ, ರೋಹಿಣಿ ಅಂತ ಹೆಸರು ಬಿಡೋದು. ಆರಿದ್ರ ನಕ್ಷತ್ರ, ಆ ತರ ಒಂದೊಂದು ನಕ್ಷತ್ರ ಇರುತ್ತೆ. ಆ ಒಂದು ನಕ್ಷತ್ರದ ಪ್ರಕಾರ ನಕ್ಷತ್ರ ನಾಮವನ್ನ ಇಡ್ತಾರೆ. ಅಷ್ಟೇ ಅಲ್ಲ, ಈ ನಕ್ಷತ್ರ ನಾಮದಲ್ಲಿ ಇನ್ನೊಂದೇನಂದ್ರೆ, ಸರಿಯಾದ ನಕ್ಷತ್ರವನ್ನ ನಾವು ಆ ಟೈಮ್ಗೆ ಹುಟ್ಟಿದ ನಕ್ಷತ್ರವನ್ನು ಪಂಚಾಂಗದಲ್ಲಿ ನೋಡಿ, ಆ ನಕ್ಷತ್ರಕ್ಕೆ ಬರ್ತಕ್ಕಂಥ ಮೊದಲನೇ ಶಬ್ದ ಏನಿದೆ, ಮೊದಲನೇ ಒಂದು ಅಕ್ಷರ ಏನಿದೆ, ಆ ಅಕ್ಷರವನ್ನ ಯಾವುದು ಬರುತ್ತೆ, ಆ ರಾಶಿಗೆ ಏನು ಬರುತ್ತೋ ಆ ರಾಶಿ ಪರವಾಗಿ ಒಂದು ಅಕ್ಷರ ಬರುತ್ತೆ, ಆ ಅಕ್ಷರದಿಂದ ಪ್ರಾರಂಭ ಮಾಡಿ ನಾಮವನ್ನ ಇಡಬೇಕು. ಹೆಸರು ಚೆನ್ನಾಗಿರದೇ ಇರ್ಬೋದು ಕೇಳೋದಿಕ್ಕೆ, ಬಟ್ ಆ ಹೆಸರನ್ನ ಇಟ್ಕೊಂಡವರು ಬಹಳ ಆರೋಗ್ಯವಂತರಾಗಿ, ಬುದ್ಧಿಶಾಲಿಗಳಾಗಿ, ಬಹಳ ದೊಡ್ಡ ಹೆಸರನ್ನ ಪಡೀತಾರೆ ಅವರು. ನಕ್ಷತ್ರ ನಾಮ. ವ್ಯವಹಾರ ನಾಮ, ಈ ವ್ಯವಹಾರ ನಾಮಗಳಲ್ಲಿಯೇ ಆಕ್ಚುಲಿ ಬೇರೆ ಬೇರೆ ತರದಿದೆ, ಬರೋಣ ಅದಕ್ಕೆ. ಸೊ ನೇಮ್ ಶುಡ್ ಬಿ ವಿತ್ 2 or 4 ಆಲ್ಫಾಬೆಟ್ಸ್, 2 ಅಥವಾ 4. ಹರೇ ಕೃಷ್ಣ. ಸೊ ಇಲ್ಲಿ ಬರ್ದಿದೆ ನೋಡಿ, ಇಲ್ಲೇನಂದ್ರೆ ಯೂಶಲಿ 3 ways ಆಫ್ ನೇಮಿಂಗ್ ಎ ಚೈಲ್ಡ್. ಆ ಒಂದು ವ್ಯವಹಾರ ನಾಮದಲ್ಲೂ 3 ತರ ಇದೆ. ಆ 3 ತರದ ವ್ಯವಹಾರ ನಾಮಗಳಲ್ಲಿ ಒಂದು ಏನಪ್ಪಾ ಅಂದ್ರೆ, ಮನೆಯಲ್ಲಿ ಕುಲಪುರೋಹಿತರು ಇರ್ತಾರೆ
ಅಥವಾ ನಮ್ಮ ಗುರುಗಳು, ದೀಕ್ಷೆ ಕೊಟ್ಟಿರ್ತ ಗುರುಗಳು, ಅವರುಗಳಿಗನ್ನ ಕೇಳ್ತೀವಿ, ಯಾವ ಹೆಸರಿಟ್ರೆ ಒಳ್ಳೇದು ಗುರುಗಳೇ, ಪುರೋಹಿತರೇ ಹೇಳಿ ಅಂತ. ಸೊ ನಮ್ಮ ದೀಕ್ಷಾ ಗುರುಗಳು ಹೇಳ್ತಾರೆ, ಯಾವ್ದಾದ್ರು ಭಗವಂತನ ಹೆಸರಿಡಿ ಅಂತ, ಕೃಷ್ಣನ ಹೆಸರು ಅಥವಾ ವಿಷ್ಣುವಿನ ಹೆಸರು, ಆ ತರ ಅದೇ ತರ ಮನೆ ಕುಲದೇವತಾ ಹೆಸರು, ಯಾವುದೋ ಒಂದು ಹೆಸರನ್ನ ಕೊಡ್ತಾರೆ. ಸೊ ಕೆಲವು ಸಮಯ ನಮ್ಮ ತಾತನ ಹೆಸರು ನನಗೆ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ನಿಮ್ ತಾತಂಗೆ ಇದೇ ಹೆಸರು ಇಟ್ಕೊಳ್ಳೋ ನೀನು, ದೇವ್ರ ಹೆಸರು ಇಟ್ಕೊಳ್ಳೋ ನೀನು ಅಂತ ಹೇಳ್ತಾರೆ. ಸೊ ಪುರೋಹಿತರು ಏನ್ ಹೇಳ್ತಾರೆ ಆ ಹೆಸರನ್ನ ಇಡ್ತಕ್ಕಂಥದ್ದು. ಪೇರೆಂಟ್ಸ್ ಚೂಸ್ ದ ನೇಮ್ ಆಸ್ ದೇ ಪ್ಲೀಸ್. ಸೊ ಸಮ್ಟೈಮ್ಸ್ ತಂದೆ ತಾಯಿಂದ್ರು ತಮ್ಗೆ ಇಷ್ಟ ಬಂದಂಗೆ ವ್ಯವಹಾರ ನಾಮವನ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಇಡ್ತಕ್ಕಂಥದ್ದು. ಮೂರನೇದು ವಿತ್ ದ ಹೆಲ್ಪ್ ಆಫ್ ಅಸ್ಟ್ರಾಲಜಿ. ಸೊ ಮೂರನೇದು ಶಾಸ್ತ್ರ. ಈ ಅಸ್ಟ್ರಾಲಜಿ ಬಂದಾಗ ಏನಾಗುತ್ತೆ ಅಂತ ಮತ್ತೆ ಇಲ್ಲಿಗೆ ಹೋಗ್ಬೇಕಾಗತ್ತೆ ನಾವು ನಕ್ಷತ್ರ ನಾಮಕ್ಕೆ. ಸೊ ಶಾಸ್ತ್ರಕಾರರು ಏನು ಮಾಡ್ತಾರೆ ಅಂದ್ರೆ, ಜ್ಯೋತಿಷ್ಯಕಾರರು ಅವರ ನಕ್ಷತ್ರವನ್ನ ನೋಡಿ, ಆ ಸಮಯವನ್ನ ನೋಡಿ ಅದಕ್ಕೆ ತಕ್ಕದಾಗಿ ಹೆಸರನ್ನ ಇಡ್ತಾರೆ. ಈಗ ನೋಡಿ, ಯಾರಿಗಾದ್ರೂ ಹೆಸರು ಮಾಸನಾಮ, ನಕ್ಷತ್ರನಾಮ, ವ್ಯವಹಾರ ನಾಮ 3 ಕೂಡಿ ಒಂದೇ ಹೆಸರು ಬರುತ್ತೆ ಅಂತ ಇಟ್ಕೊಳ್ಳಿ, ದಟ್ ಈಸ್ ದ ಬೆಸ್ಟ್ ನೇಮ್. ಅದು ಒಳ್ಳೆಯ ಹೆಸರು ಅದು ಆಕ್ಚುಲಿ. ಹರೇ ಕೃಷ್ಣ. ಆ ಥರ ಕೂಡು ಬರೋದು ಕಷ್ಟ, ಆದರೆ ಖಂಡಿತವಾಗ್ಲೂ ಯಾವ್ದಾದ್ರು ಒಂದು ರೀತಿಯಲ್ಲಿ ಆ ಒಂದು ಶಾಸ್ತ್ರದ ಪ್ರಕಾರವಾಗಿ ಅಥವಾ ಗುರುಗಳು ಹೇಳಿಬಿಟ್ಮೇಲೆ ಶಾಸ್ತ್ರ ನೋಡೋ ಅವಶ್ಯಕತೆ ಇಲ್ಲ. ಪುರೋಹಿತರು, ಕುಲ ಪುರೋಹಿತರು, ಮನೆಯಲ್ಲಿ ಹಿರಿಯರು, ಕುಲದಲ್ಲಿ ಪುರೋಹಿತರು ಮತ್ತೆ ಗುರುಗಳು ಹೇಳ್ಬಿಟ್ರೆ ಅದರಲ್ಲಿ ನೀವು ಯಾವ್ದನ್ನೂ ಹೋಗಿ ನೋಡ್ಬೇಕಾಗಿಲ್ಲ, ಜಸ್ಟ್ ಹಾಗೆ ಇಟ್ರೆ ಸಾಕು. ಯಾಕೆಂದ್ರೆ ಅವರು ಭಗವಂತನ ಪ್ರತಿನಿಧಿಗಳು, ಕುಲ ಪುರೋಹಿತರು ಮತ್ತೆ ಗುರುಗಳು. ಅವ್ರು ಹೇಳ್ಬಿಟ್ಮೇಲೆ ಮತ್ತೆ ಶಾಸ್ತ್ರ ನೋಡೋ ಅವಶ್ಯಕತೆ ಇಲ್ಲ. ಅದರ್ ರಿಚುವಲ್ಸ್ ಅಲಾಂಗ್ ವಿತ್ ನಾಮಕರಣ. ನಾಮಕರಣದಲ್ಲಿ ಮತ್ತೆ 2 ಶಾಸ್ತ್ರವನ್ನ ಮಾಡ್ತೀವಿ. ಯಾವ್ದಪ್ಪ ಅದು 2 ಶಾಸ್ತ್ರ ಅಂತ ಹೇಳಿದ್ರೆ, ನಾವು ಭತ್ತವನ್ನ ದಾನವಾಗಿ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಹೇಳಿದೆ. ಯಾಕೆ ಭತ್ತವನ್ನ ಕೊಡಬೇಕು ಅಂತ ಹೇಳಿದ್ರೆ, ಭತ್ತ ನೋಡಿ ಬೆಳೆಯುತ್ತೆ. ಬೆಳಿಬೇಕಾದ್ರೆ ಅದಕ್ಕೆ ಹೆಸರು ನಾವೇನ್ ಹೇಳ್ತೀವಿ, ಭತ್ತದ ಸಸಿ ಅಂತ ಹೇಳ್ತೀವಿ. ಅದು ತಿರ್ಗಾ ಬೆಳೆದ ಮೇಲೆ ಏನಾಗುತ್ತೆ, ಅದನ್ನ ಫಸ್ಟ್ ಪಟ್ಟಂತ ಹಾಕಿ ಅದರಲ್ಲಿ ನಾವು ಸಣ್ಣ ಸಣ್ಣ ಸಸಿ ಬರುತ್ತೆ, ಅದನ್ನ ತೆಗೆದು ನಾಟಿ ಮಾಡ್ತೀವಿ ಸಪರೇಟ್ ಆಗಿ. ಅದರಿಂದ ಮತ್ತೆ ಭತ್ತ ಬರುತ್ತೆ, ಮತ್ತೆ ಅದನ್ನ ತಿರ್ಗಾ ಸಸಿ ಮಾಡ್ತೀವಿ, ತಿರ್ಗಾ ಭತ್ತ ಬರುತ್ತೆ. ಸೊ ಅದೇ ತರ ಹೇಗೆ ಭತ್ತದಿಂದ ನೀನು ಅಕ್ಕಿಯಾಗಿ ಬಂದು ಈ ಎಲ್ಲ ಸಮಸ್ತ ಲೋಕವನ್ನ ಹೇಗೆ ಕಾಪಾಡ್ತಾ ಇದೆಯೋ ಭತ್ತ, ಅದೇ ತರ ನೀನು ಕುಲದಿಂದ ಕುಲ ಮತ್ತೆ ನಿನ್ನ ಕುಲದಿಂದ ನಿನ್ನಿಂದ ಮತ್ತೆ ಕುಲವಂಶ, ನಿನ್ನ ವಂಶ ವೃದ್ಧಿಯಾಗಿ ಚೆನ್ನಾಗಿ ಬಾಳಿ ಎಲ್ಲಾರು ಅಂತ ಒಂದು ಪ್ರಾರ್ಥನೆ ಇರೋದ್ರಿಂದ ಭತ್ತ ದಾನ ಬಹಳ ಮುಖ್ಯ. ಮಗು ನಾಮಕರಣದಲ್ಲಿ ಭತ್ತವನ್ನ ಪುರೋಹಿತರಿಗೆ ಅಥವಾ ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಡಬೇಕು ಅಂತ ಇಲ್ಲಿ ಹೇಳಿದೆ. ಸೂತ್ರಕಾರರು ಬಹಳ ವಿಧಿವತ್ತಾಗಿ ಹೇಳಿದ್ದಾರೆ. ಎರಡನೆಯದು ಬಂದು ಅವತ್ತು ನಾಮಕರಣದ ಸಂಜೆ ಆದ ನಂತರ ಆಂದೋಲಿಕ ಮಹೋತ್ಸವ ಅಂತ ಹೆಸರು ಇದರಲ್ಲಿ ಸಂಸ್ಕೃತದಲ್ಲಿ. ಆಂದೋಲಿಕ ಅಂದ್ರೆ ತೊಟ್ಲು ಶಾಸ್ತ್ರ. ಇವಾಗ್ಲೇ ಯಾರು ನಾವು ಆಂದೋಲಿಕ ಮಹೋತ್ಸವ ಇದೆ ನಮ್ಮ ಮನೇಲಿ ಬನ್ನಿ ಅಂದ್ರೆ ಹಂಗಂದ್ರೆ ಏನು ಅಂತಾರೆ. ನನಗೆ ಇವತ್ತು ಗೊತ್ತಾಯ್ತು ಆಕ್ಚುಲಿ ಓದ್ಬೇಕಾದ್ರೆ ಆಂದೋಲಿಕ ಮಹೋತ್ಸವ ಅಂತ ರೀಸೆಂಟ್ ಆಗಿ ನನಗೆ ಗೊತ್ತಾಗಿದ್ದು. ತೊಟ್ಟಿಲು ಶಾಸ್ತ್ರ ನಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ತೊಟ್ಟಲಿರುತ್ತೆ, ಮರದ ತೊಟ್ಟಲು. ಶಾಸ್ತ್ರದಲ್ಲಿರೋದು ಮರದ ತೊಟ್ಟಲು ಅಂತ. ದುಡ್ಡಿರೋರು, ಕಾಸಿರೋರು ಡಿಫ್ರೆಂಟ್ ಆಗಿ ತಗೊಂಡು ಬರ್ತಾರೆ. ಬೇರೆನ ತಗೊಂಡ್ ಬಂದ್ರೆ ಏನು ತಪ್ಪಿಲ್ಲ. ಕಬ್ಬಿಣದಾಗಿರ್ಬೋದು, ಬೆಳ್ಳಿಯದಾಗಿರ್ಬೋದು, ಚಿನ್ನದ್ದಾಗಿರ್ಬೋದು. ಅದೆಲ್ಲ ನಮ್ಮ ಚಿನ್ನದೆಲ್ಲ ನಮ್ಮ ಕೈಲಿ ಮಾಡ್ಸಕ್ಕಾಗಲ್ಲ. ಆಗಿನ ಕಾಲದ ಮಹಾರಾಜರು ಮಾಡಿಸ್ತಾ ಇದ್ರು ಅದನ್ನ. ಸೊ ಇದೆಲ್ಲ ಶ್ರೇಷ್ಠವಾದಂತ ವಸ್ತುಗಳು. ಇದೆಲ್ಲ ತೊಟ್ಟಲು ಆಗ್ಲಿ, ಮರ ಆಗ್ಲಿ ಅಥವಾ ಬೆಳ್ಳಿ ಆಗ್ಲಿ, ಚಿನ್ನ ಆಗ್ಲಿ, ಇದೆಲ್ಲ ಒರಿಜಿನಲ್ ಇವೆಲ್ಲ. ಸೊ ಅದರಿಂದ ಈ ಒಂದು ಇದನ್ನ ತೊಟ್ಟಲು ಶಾಸ್ತ್ರ ಅಂತ ಮಾಡ್ತಾ ಇದ್ವಿ. ತೊಟ್ಟಲು ಶಾಸ್ತ್ರದಲ್ಲಿ ಮಗುವನ್ನ, ಯಾಕಂದ್ರೆ ತಾಯಿ ಯಾವಾಗ್ಲೂ ಎತ್ಕೊಂಡು ಮಡಿಯಲ್ಲೇ ಇಟ್ಕೊಂಡಿರೋದಕ್ಕೆ ಆಗೋದಿಲ್ಲ. ಎರಡನೇದು, ಇಂಡಿಪೆಂಡೆಂಟ್ ಆಗಿ ಬಾಳೋದು ಮಗು ಕಲಿಬೇಕು. ಅದಕ್ಕೆ ವೈರಾಗ್ಯವನ್ನ ಮೊದಲಿಂದ ಕಲಿಸ್ತಕ್ಕಂತಹದ್ದು, ಇದು ಸಪರೇಟ್ ಇರತಕ್ಕಂಥದ್ದು. ಇಲ್ಲ ಅಂದ್ರೆ ಈಗ ನೋಡಿ, ಮಕ್ಳಿಗೆ ತೊಟ್ಲು ಶಾಸ್ತ್ರ ಅಂತ ತೊಟ್ಲಿಗೆ ಹಾಕ್ತಿವಿ ಅಷ್ಟೇ,
ಅದಾದ್ಮೇಲೆ ತೊಟ್ಲ ಆಡ್ತಾ ಇರುತ್ತೆ, ಮಗು ನಮ್ ಕೈ ಮೇಲೆ ಇರುತ್ತೆ. ಸುಮಾರು ಸರಿ ಮನೇಲಿ ನೋಡಿದೀವಿ. ಸುಮಾರು ಕಡೆ ತೊಟ್ಲನ್ನ ನಿಲ್ಸಿರ್ತಾರೆ, ಅದನ್ನ ಮಲಗಿಸಿರಲ್ಲ, ಅದ್ರ ಮೇಲೆ ಹಾಕೋದು ಇಲ್ಲ. ಧೂಳಿ ಅಂತ ನಾವು ಬಟ್ಟೆಲ್ ಕಟ್ಕೊಂಡು ಬಟ್ಟೆಲ್ ಮಾಡ್ಕೊಂಡಿರ್ತೀವಿ ಒಂದು ತೊಟ್ಲನ್ನ ಸಪರೇಟ್ ಆಗಿ. ಎನಿಹೌ ಡಿಫ್ರೆಂಟ್ ಪ್ರಾಕ್ಟೀಸಸ್ ಏನಾದ್ರೂ ಆಗಿರಬಹುದು. ತೊಟ್ಲಿನಲ್ಲಿ ಹಾಕೋದಿಕ್ಕೆ ಮೊದಲು, ತೊಟ್ಲಿಗೆ ಮಗಲ್ನ ಹಾಕೋಕ್ ಮೊದಲು ಏನ್ ಮಾಡ್ತೀವಿ ಅಂದ್ರೆ, ಒಂದು ಅರಿಯೋ ಗುಂಡು ಕಲ್ಲು, ಈ ಮಸಾಲೆ ಅರಿಯೋ ಕಲ್ಲು ಅಥವಾ ರುಬ್ಬೋ ಕಲ್ಲು, ಗುಂಡು ಕಲ್ಲು, ಇಲ್ಲ ಅಂದ್ರೆ ಗುಂಡಿಕೆ, ಈ ಏಲಕ್ಕಿ ಅದೆಲ್ಲ ಕುಟ್ತಕ್ಕಂಥ ಗುಂಡು ಕಲ್ಲು ಇರುತ್ತೆ, ಆ ಗುಂಡು ಕಲ್ಲು. ಆ ಕಲ್ಲನ್ನ ಅದಕ್ಕೆ ಕುಂಕುಮ, ಅರಿಶಿಣ, ಹೂವು ಎಲ್ಲ ಹಚ್ಬಿಟ್ಟು ಅದನ್ನ ಫಸ್ಟ್ ಇಡ್ತೀವಿ ನಾವು ತೊಟ್ಲೊಳಗೆ. ಇಟ್ಬಿಟ್ಟು ಆಡಿಸ್ಬಿಟ್ಟು ಅದನ್ನ ತೆಗೆದುಬಿಟ್ಟು ಆಮೇಲೆ ಮಗುನ ಮಲಗಿಸ್ತೀವಿ. ಈ ಶಾಸ್ತ್ರ ನಮ್ಗೆಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತು. ಆದ್ರೆ ಯಾಕೆ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ತಗೊಂಬರ ಗುಂಡ್ಕಲ್ಲು, ಅದಕ್ಕೆ ಹಾಕಿ ಹಚ್ಚೆ ಕುಂಕುಮ, ಅರಿಶಿಣ, ಹೂವೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು ಅದನ್ನ ತೆಗೆದಿಟ್ಟು ಈಗ ಹಾಕೋ ಮಗ. ಆಕ್ಚುಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ಆ ಕಲ್ಲನ್ನ ಇಟ್ಬಿಟ್ಟು ಗುಂಡಪ್ಪ ಅಂತ ಹೇಳ್ಬೇಕಂತೆ. ನಾವು ಸೂತ್ರಕಾರರು ಬರೆದಿದ್ದಾರೆ ಇಲ್ಲಿ. ಅದೇ ತರ ಮಗುನು ನಾವು ಮಲಗಿಸ್ಬಿಟ್ಟು ಮಗುಗೆ ಗುಂಡಪ್ಪ ಅಂತ ಹೇಳ್ಬೇಕಂತೆ. ಮೊದಲು ಹೆಸರಿಟ್ಟಿದ್ ನೀವು ಇಟ್ಟಿದ್ದೀರಾ, ಆದ್ರೆ ಗುಂಡಪ್ಪ ಅಂತ ಹೇಳ್ಬೇಕಂತೆ. ಆ ಗುಂಡಪ್ಪ ಅನ್ನೋ ಪದ ರೂಢಿಯಲ್ಲಿದೆ, ಆದ್ರೆ ಯಾವ ಸಮಯದಲ್ಲಿ ಹೇಳ್ತೀವಿ ಅನ್ನೋದು ಮುಖ್ಯ. ಈ ಒಂದು ಗುಂಡು ಕಲ್ಲನ್ನ ಅಲ್ಲಿ ಇಟ್ಟಾಗ ಗುಂಡಪ್ಪ ಅಂತ ಹೇಳಿ ಮಗುವನ್ನು ಮಲಗಿಸಿ ಗುಂಡಪ್ಪ ಅಂತ ಹೇಳ್ಬೇಕು ಅಂತ ಯಾಕೆ ಹೇಳಿದೆ ಅಂದ್ರೆ, ಹೇಗೆ ಕಲ್ಲು ತುಂಬಾ ಸ್ಥಿರವಾಗಿ ಜೀವನದಲ್ಲಿ ಇರುತ್ತೋ, ಏನೇ ಕಷ್ಟಗಳು ಬಂದ್ರು ಮೆಣಸಿನ್ಕಾಯಿ ಹಾಕಿ ರುಬ್ಬಿ ಅದನ್ನ ಕಲ್ಲನ್ನ, ಮೆಣಸಿನ್ಕಾಯಿ ಖಾರ ಅಂಟೋದಿಲ್ಲ ಅದಕ್ಕೆ ಕಲ್ಲಿಗೆ, ಅದಕ್ಕೆ ಗುಂಡಪ್ಪ ಅಂತ ಹೆಸರು. ಸಾರಿ, ಕೆಲವರು ಗುಂಡಪ್ಪ ಅಂತ ಹೆಸರಿಟ್ಟಿರ್ಬೋದು, ಕೆಲವರು ನಮ್ಮೂರಲ್ಲೂ ಎಲ್ಲ ಉಂಟು, ಗುಂಡಪ್ಪ ಅಂತ ಉಂಟು. ಒಳ್ಳೆ ಹೆಸರೇ ಅದು ಆಕ್ಚುಲಿ. ಅಂದ್ರೆ ಒಳ್ಳೆ ಗುಂಡಾಗಿ ಗುಂಡು ಶಕ್ತಿ, ಗುಂಡಪ್ಪನಾಗಿರೋ ನೀನು, ಒಳ್ಳೆ ಗುಂಡು ದಷ್ಟಪುಷ್ಟನಾಗಿರುವಂತಾನೆ ಅದು ಹೆಸರು ಆಕ್ಚುಲಿ. ಇಲ್ಲಿ ಗುಂಡಪ್ಪ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಆ ತರ ಕಲ್ಲಿನ ತರ ನಿನ್ನ ಲೈಫಲ್ಲೂ ಏನೇ ಕಷ್ಟಗಳು ಬರಲಿ, ಏನೇ ತೊಂದರೆಗಳು ಬರಲಿ, ನೀನು ಗುಂಡಪ್ಪ, ಒಳ್ಳೆ ಗುಂಡು ದಷ್ಟಪುಷ್ಟನಾಗಿ ನೀನು ಒಳ್ಳೆ ಸ್ಥಿರವಾದ ಮನಸ್ಸಿನಿಂದ ಬಾಳು ನೀನು ಅಂತ ಹೇಳ್ಕೊಂಡು, ಲಾಲಿ 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 ಜೋ ಜೋ ಲಾಲಿ ಅಂತ ತೊಟ್ಟಲನ್ನ ಆಡಿಸಿ ತೊಟ್ಟಲ್ನ ಶಾಸ್ತ್ರ ಅಂತ ಮಾಡ್ತೀವಿ. ಅದಕ್ಕೆ ಕೆಲವು ಹೇಗೆ ಕೂತ್ಕೋಬೇಕು, ಯಾವ ಕಡೆ ತೊಟ್ಲಿರ್ಬೇಕು, ಏನು ಮಾಡಬೇಕು, ಅದೆಲ್ಲ ಕ್ರಮಗಳುಂಟು. ಕ್ರಮಗಳೆಲ್ಲ ಇಲ್ಲಿ ಹೇಳಿ ವಿವರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಮುಖ್ಯತೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲಿ. ಸೊ ಆ ತೊಟ್ಟಲೆ ಶಾಸ್ತ್ರ ಬಹಳ ಬಹಳ ಮುಖ್ಯವಾದಂತಹ ಶಾಸ್ತ್ರ. ಇದು ಸಂಸ್ಕಾರದಲ್ಲಿ ಆ ಒಂದು ನಾಮಕರಣದ ದಿನ ಮಾಡಬೇಕಾದಂತ ತೊಟ್ಟಲೆ ಶಾಸ್ತ್ರ. ಸೊ ಈಗೆಲ್ಲ ಏನಾಗುತ್ತೆ ಅಂದ್ರೆ, 11ನೇ ದಿನ ತೊಟ್ಲಿಗೆ ಬಿಡೋದಿರ್ಲಿ, ಆಸ್ಪತ್ರೆಯಲ್ಲಿ ಮೊದಲನೇ ದಿನನೇ ತೊಟ್ಲು ಕೊಟ್ಬಿಡ್ತಾರೆ ನಮ್ಗೆ. ಒಂದು ಕೆಲಸ ಮಾಡಿ, ಈಗ ಯಾರಾದ್ರೂ ಗರ್ಭಿಣಿಯರು ಇದ್ರೆ ಅಥವಾ ಮುಂದೆ ಗರ್ಭಿಣಿ ಆಗೋರು, ನೀವು ಆ ತೊಟ್ಲಿಗೆನೆ ಗುಂಡಪ್ಪ ಅಂತ ಹೇಳಿ, ಇಲ್ಲಾಂದ್ರೆ ನಿಮ್ಗೆ ನೀವು ಬಸ್ರಾಗಿ ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಗುಂಡ್ಕಲ್ ಕೈಯಲ್ಲಿ ಇಟ್ಕೊಂಡು ಹೊರಟೋಗ್ಬಿಡಿ ಮೊದ್ಲೇ ಒಳಗೆ. ಅಟ್ಲೀಸ್ಟ್ ಅಲ್ಲಿ ಮಗು ಆದ ತಕ್ಷಣ ಗುಂಡ್ಕಲ್ ಇಟ್ಬಿಟ್ಟು ಗುಂಡಪ್ಪ ಅನ್ಬಿಟ್ಟು ತೆಗೆದ್ಬಿಟ್ಟು ಆಮೇಲೆ ಮಗುನ್ ಹಾಕಿ ಅಂತ ಹೇಳಿ. ಹರೇ ಕೃಷ್ಣ. ಹಾಸ್ಯವಾಗಿ ಹೇಳ್ತಾ ಇದ್ದೇನೆ ಇದು, ಆದರೆ ಇದು ಬಹಳ ಮುಖ್ಯವಾದ ಶಾಸ್ತ್ರ ಇದು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜೈ. ಆಗ್ಲೇ 8 ಗಂಟೆ ಮೀರಿ 8 ನಿಮಿಷ ಆಗೋಯ್ತು. ತುಂಬಾ ಜಾಸ್ತಿ ಸಮಯ ತಗೊಂಡಿದ್ದೇನೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸ್ಕ್ರೀನ್ ಕ್ಲೋಸ್ ಆಗಿದೆ ಅಲ್ಲ ಪ್ರಭು? ಹಾ ಪ್ರಭುಜಿ, ಕ್ಲೋಸ್ ಆಗಿದೆ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ 5 ಜನ ಮಾಡಿದ್ದಾರೆ. ಕೆಲವರು ಚಾಟ್ ಬಾಕ್ಸ್ ಅಲ್ಲಿ ಬರ್ದಿದ್ರೆ ಅವ್ರ ಕ್ವಶನ್ ಅರ್ಜುನಾಗಿರ್ ಪ್ರಭು ಮ್ಯಾನೇಜ್ ಮಾಡ್ತಾರೆ ಪ್ರಭುಜಿ. ಓದಿ ಹೇಳಿದ್ರೆ ಒಳ್ಳೇದು ಪ್ರಭುಜಿ. ಯಾರು ಬರ್ದಿರ್ತಾರೋ ಅವ್ರದ್ದು ಓದಿ ಹೇಳಿ. ಯಾರು ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ನೀವು ಅವ್ರಿಗೆ ಕೊಡಬಹುದು ಚಾನ್ಸ್. ನಮಸ್ತೆ ಪ್ರಭುಜಿ. ನಮಸ್ತೆ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ನನ್ನ ಹೆಸರು ಪುಷ್ಕರಣಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನಮಸ್ತೆ ಪ್ರಭುಜಿ. ಯಾವ ಊರು? ಬೆಂಗಳೂರು. ಓಕೆ, ಸಂತೋಷ, ಹೇಳಿ. ಆಕ್ಚುಲಿ ಇವಾಗ ನಂದು 7th ಮಂತ್ ಕ್ಯಾರಿಂಗ್ ಇದೆ.
ಸೊ ನನ್ಗದೇ ಆಕ್ಚುಲಿ ಈ ಕ್ವಶನ್ಸ್ ಇತ್ತು, ಇದೆಲ್ಲ ಡೀಟೇಲ್ಸ್ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಲಿಂಕ್ ಸಿಕ್ತು ಇವತ್ತು. ಸೊ ಎಲ್ಲಾ ಕ್ವಶನ್ಸ್ ಕ್ಲಿಯರ್ ಆಯ್ತು ನನ್ಗೆ. ಆಕ್ಚುಲಿ Very ಇಲ್ಲಿ nice. ನಮ್ಗೆ ಯಾರು ನಿಜವಾಗ್ಲು ಅದೇನೋ ಕೋಇನ್ಸಿಡೆನ್ಸ್ ಏನೋ ಗೊತ್ತಾಗ್ಲಿಲ್ಲ. So ಭಗವಂತ ತುಂಬಾ ಇಷ್ಟ. ಕೃಷ್ಣನ ಖಂಡಿತ. ದಯೆ, ನೀವು ನಾಮ ಖಂಡಿತ. ಜಪ ಮಾಡ್ತಾ ಇದ್ದೀರಾ, ಅದರಿಂದ ಭಗವಂತ ನಿಮಗೆ ಕೃಷ್ಣನ ಭಗವದ್ಗೀತೆಯನ್ನ ಕೇಳ್ತಾ ಇದ್ದೀರಾ, ಅದರಿಂದ ಕೃಷ್ಣನಿಗೆ ಈ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ನಿಮ್ಗೆ ಹುಟ್ಟತಕ್ಕಂತ ಮಗುವು ಭಗವಂತನ ಭಕ್ತನಾಗಿ ಬೆಳೆಯಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಬಹಳ ಸಂತೋಷ. ಕೇಳಿ ಮಾತಾಜಿ ಪ್ರಶ್ನೆ. ಥ್ಯಾಂಕ್ ಯು ವೆರಿ ಮಚ್. ನಂಗೆ ಅದೇ ಇಲ್ಲಿ ಬೆಂಗಳೂರಲ್ಲಿ ಲೈಕ್ ರೈಟ್ ಪುರೋಹಿತರು ಎಲ್ಲಿ ಸಿಗ್ತಾರೆ ಏನು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಮ ಹತ್ರ ಏನಾದ್ರು ಇದ್ರೆ ತಗೊಳ್ಳೋಣ ಅಂತ ಅನ್ಸುತ್ತೆ. ಬ್ಯಾಂಗ್ಳೂರ್ನಲ್ಲಿ ನನಗೆ ಕಡಿಮೆ ಗೊತ್ತು, ಮೈಸೂರಿನಲ್ಲಿ ಜಾಸ್ತಿ ಗೊತ್ತು ನನಗೆ. ಬಟ್ ಇನ್ ಜನರಲ್ ಪುರೋಹಿತರೆಲ್ಲರೂ ಈ ಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಒಂದು ಏನಪ್ಪಾ ಅಂದ್ರೆ ಪುರೋಹಿತರ ಮಾಡ್ರನ್ ಈಗಿನ ಒಂದು ಇದ್ರಲ್ಲಿ ಏನಾಗಿದೆ ಅಂದ್ರೆ ಪೌರೋಹಿತ್ಯ ಹೇಗಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಪುರೋಹಿತರುಗಳಿಗೆ ಪುರಹಿತ, ಅವರು ಪುರವನ್ನ, ಆ ನಗರವನ್ನ, ಆ ಊರನ್ನ ಹಿತವನ್ನ ಬಯಸ್ತಕ್ಕಂಥವ್ರು. ಅದರಿಂದ ಅವ್ರಿಗೆ ಹೆಸರು ಪುರೋಹಿತ ಅಂತ ಹೆಸರು ಆಕ್ಚುಲಿ. ಸೊ ಪೌರೋಹಿತ್ಯ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಹಿತದ ಲಕ್ಷ್ಯ, ಒಳ್ಳೇದಕ್ಕೋಸ್ಕರ. ವೈಷ್ಣವರಾಗಿರ್ತಾ ಇದ್ರು. ವೈಷ್ಣವರು ಅಂದ್ರೆ ಜಾತಿಯಿಂದ ಹೇಳ್ತಾ ಇಲ್ಲ ನಾನು, ಗುಣದಿಂದ ಎಲ್ಲಾರು ಚೆನ್ನಾಗಿರ್ಲಿ ಊರಿನಲ್ಲಿರೋರು ಅಂತಕ್ಕಂಥ ಒಂದು ಭಾವನೆಯಿಂದ ಅವ್ರು ಮಾಡ್ತಾ ಇದ್ದಿದ್ದ ಅಂತಹ ಸೇವೆ. ಇವತ್ತಿನ ದಿನ ಅದು ಏನಾಗ್ಬಿಟ್ಟಿದೆ ಅಂದ್ರೆ, ಆಗ ರಾಜ ಮಹಾರಾಜರು ಯಾರು ಇಲ್ಲ, ಅವ್ರಿಗೆ ದಕ್ಷಿಣೆ ಕೊಡ್ಬೇಕು. ಹುಂಡಿಯಲ್ಲಿ 100 ರೂಪಾಯಿ ಹಾಕ್ತಿವಿ, ಪುರೋಹಿತರಿಗೆ 1 ರೂಪಾಯಿ ಹಾಕ್ತಿವಿ ನಾವು. ಆಕ್ಚುಲಿ ಅದು ಉಲ್ಟಾ ಆಗ್ಬೇಕು. ಹುಂಡಿನಲ್ಲಿ 1 ರೂಪಾಯಿ ಹಾಕ್ಬೇಕು, ಪುರೋಹಿತರಿಗೆ 100 ರೂಪಾಯಿ ಹಾಕ್ಬೇಕು ನೀವು. ಆಕ್ಚುಲಿ ಅವ್ರು ಹೇಗ್ ಜೀವನ ಮಾಡಬೇಕು? ನಾವೆಲ್ಲರೂ ಸಂಪಾದನೆ, ನಮ್ಗೆಲ್ಲ ಮಲ್ಟಿನ್ಯಾಷನಲ್ ಕಂಪನಿ ಪೇ ಮಾಡ್ತಾರೆ, ಅವ್ರಿಗೆ ಎಲ್ಲಿಂದ ಪೇ ಮಾಡ್ತಾರೆ? ಸೊ ಅದರಿಂದ ನೀವು ಸರಿಯಾದ ಪುರೋಹಿತರನ್ನ ಹುಡುಕಿ ಅವ್ರ ಸಿಗ್ತಾರೆ. ನನಗೆ ಅಷ್ಟು ಸತ್ಯ ಹೇಳ್ಬೇಕು ಅಂದ್ರೆ ನನಗೆ ಅಷ್ಟು ಕಾಂಟ್ಯಾಕ್ಟ್ಸ್ ಇಲ್ಲ. ಬೇಕಾದ್ರೆ ನಾ ಫೈಂಡ್ ಔಟ್ ಮಾಡಿ ನಿಮ್ಗೆ ಹೇಳ್ಬಹುದು. ಯಾಕಂದ್ರೆ ಮೈಸೂರಿನಲ್ಲಿ ಕೆಲವರು ಪುರೋಹಿತರೆಲ್ಲ ನಮ್ಮ ಸಂಬಂಧಿಕರೇ, ಹತ್ತಿರದವರೇ. ಸೊ ಅದರಿಂದ ಅದು ಒಂದು ಅವಕಾಶ ಉಂಟು, ನಾನು ಪ್ರಯತ್ನ ಪಡಬಲ್ಲೆ ಅದಕ್ಕೆ. ಮತ್ತೆ ಇನ್ನೊಂದೇನಂದ್ರೆ ಶಾಸ್ತ್ರೋಕ್ತವಾಗಿ ಮಾಡಿ ಅಂತ ಹೇಳಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಪುರೋಹಿತರು ಪಾಪ ಶಾಸ್ತ್ರೋಕ್ತವಾಗಿ ಮಾಡ್ಬೇಕು ಅಂತಾನೆ ಬಹಳ ಶುಚಿತ್ವವಾಗಿ ಬಂದಿರ್ತಾರೆ. ನಮ್ಮ ಹತ್ರ ಟೈಮ್ ಇರಲ್ಲ. ಪುರೋಹಿತರ ಎಷ್ಟು ಗಂಟೆ ಕಾಲ ತಗೊಳುತ್ತೆ ಇದು ಅಂತ ಫಸ್ಟೇ ಕೇಳ್ಬಿಡ್ತೀವಿ. ನಿಧಾನವಾಗಿ ನೀವು ಆಚರಣೆ ಮಾಡಿ, ನನ್ನ ಮಗುಗೆ ಮುಖ್ಯ ಏನ್ ನಡೀತಾ ಇದೆಯೋ, ನನಗೆ ಮುಖ್ಯ, ನನ್ನ ಮಗುಗೆ ಮುಖ್ಯ, ನಮ್ಮ ಒಂದು ಫ್ಯೂಚರ್ಗೆ ಇದು ಇಂಪಾರ್ಟೆಂಟ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ 3 hours ಕೂತಿರ್ಬೇಕಾದ್ರೆ ನಾವು ಟೀಚರ್ಗೆ ಹೇಳ್ತೀವ 1 hour ಮುಗಿಸ್ಬಿಡಿ ಇದನ್ನ ಅಂತ ನಾವು ಟೀಚರ್ಗೆ ಹೇಳ್ತೀವ? ಹೇಳಲ್ಲ. 3 hours ಇಲ್ಲ. ನಾನು ಚೆನ್ನಾಗಿ ಪ್ರಿಪೇರ್ ಆಗಿ ಹೋದ್ಮೇಲೆ ಅರ್ಧ ಗಂಟೆಲೆ ಬರ್ದ್ಬಿಟ್ಟು ಆಗೋಯ್ತು ಪೇಪರ್ ಕೊಟ್ಬಿಟ್ಟು ನಾ ಬಂದ್ಬಿಡ್ತೀನ? ಬುದ್ಧಿವಂತ ಆದವ್ರು ಮಾಡಲ್ಲ. ಕೂತ್ಕೊಂಡವ್ರು ಅದನ್ನ ಸರಿಯಾಗಿ ನೋಡಿ ಮಾಡಿ ಕುಳಿತುಕೊಂಡು 3 hours ಕೂತ್ಕೊಂಡು ಬರ್ದ್ಬಿಟ್ಟು ಬರ್ತಾರೆ. ಸಕ್ಸಸ್ ವಿಲ್ ಬಿ ದೇರ್ when you have done hard work, when you give time for that one. After exam we will not be sitting 3 hours so serious writing or anything, you know. After we are free. ಸೊ ಅದೇ ತರ ಈ ಸಂಸ್ಕಾರ ಅಂತ ಒಂದು ಸಮಯ ಏನಿದೆ, ಅದಕ್ಕಿರ್ತಕ್ಕಂಥ ಏನು ಕಾರ್ಯಗಳಿದೆ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ನಾವು ಅದನ್ನ ಕಡೆಗಣಿಸ್ಬಿಟ್ಟಿದೀವಿ. ಸೊ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಏನಾಗುತ್ತೆ? ಲೈಫ್ ಲಾಂಗ್ ಯು ಹ್ಯಾವ್ ಟು ಸಫರ್. ಸಿಮಿಲರ್ಲಿ ಆ ಸಂಸ್ಕಾರದ ಸಮಯದಲ್ಲಿ ನಾವು ಗಮನ ಕೊಟ್ಟು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನ್ಯಾಚುರಲಿ ಆ ಭಾವನೆಗಳು, ಆ ಒಂದು ಪ್ರಭಾವಗಳು ಇರೋದಿಲ್ಲ. ಸುಮ್ಮನೆ ಏನೋ ಅವ್ರು ಬರ್ತಾರೆ, ಪುರೋಹಿತರು ಎಷ್ಟು ಕೇಳಿದ್ರು? 10,000 ಕೇಳಿದ್ರು. ಯಾಕೆ 10,000 ಕೇಳಿದ್ರು? ಅವ್ರ ಮನೇಲಿ 8,000 ಮಾಡಿದ್ರು, ನಮ್ಮನೇಲಿ 7,000 ಒಪ್ಕೊಳ್ಳಿ. ಸೊ ಇಫ್ ಯು ಡೂ ಇಟ್ ಆಸ್ ಎ ಬಿಸ್ನೆಸ್, ಇಟ್ ಬಿಕಮ್ಸ್ ಲೈಕ್ ಎ ಬಿಸ್ನೆಸ್. ದ ಚಿಲ್ಡ್ರನ್ ಆಲ್ಸೋ ಬಾರ್ನ್ ವಿಲ್ ಬಿ ವಿತ್ ದ ಬಿಸ್ನೆಸ್ ಮೈಂಡ್ ಓನ್ಲಿ. ಡೆಫಿನೆಟ್ಲಿ. ಮತ್ತೆ ಇನ್ನೊಂದಾಗಿದೆ ಪ್ರಭುಜಿ, ನಾನ್ ಸೀಮಂತದಲ್ಲಿ ಯಾರನ್ನೂ ಪುರೋಹಿತರನ್ನೇ ನೋಡ್ತಾ ಇಲ್ಲ ಇವಾಗ. ಜಸ್ಟ್ ಆಡಂಬರವಾಗಿ ಮಾಡ್ತಾ ಇದಾರೆ ಅಷ್ಟೇ. ಸೊ ಬಟ್ ನನ್ಗೆ ಈ ಡೌಟ್ ಮೊದ್ಲಿಂದ ಈಗ ಸೀಮಂತ ಈಗ ಎಲ್ಲಿಗೆ ಬಂದ್ ನಿಂತಿದೆ ಅಂದ್ರೆ, ತಲೆ ತೊಡಸ್ಬಿಟ್ಟು ಸೀರೆ ಉಡಿಸ್ಬಿಟ್ಟು ಕುಂಕುಮ ಇಟ್ಬಿಟ್ಟು ಪಾಯಸ ಒಂದಷ್ಟು ಎಲ್ಲಡಿಕೆ ಸುಮಂಗ್ಲಿ ಕೊಟ್ಬಿಟ್ರೆ ಅಲ್ಲಿಗೆ ನಿಂತೋಗುತ್ತೆ. ದಿಸ್ ಇಸ್ ಕಲ್ಚರ್ ಆಕ್ಚುಲಿ. ಅದನ್ನು ಮಾಡ್ಬೇಕು ಅಂತ ಹೇಳಿದೆ ಆಪಸ್ತಂಬರು, ಸೂತ್ರಕಾರರು ಹೇಳ್ತಾರೆ, ಮನೆಯಲ್ಲಿ ಹಿರಿಯ ಹೆಂಗಸು ಏನು ಹೇಳ್ತಾರೋ ಆ ಪದ್ಧತಿ ಮಾಡ್ಬೇಕು ಅಂತ ಹೇಳಿದೆ. ಅದೇನಾದ್ರೂ ಆಗಿರಬಹುದು.
ಇಲ್ಲಿ ಹೇಳಿದೆ Okay. ಆ ತರ. ಯಾಕಂದ್ರೆ ಮನೆಯಲ್ಲಿ ಹಿರಿಯ ಹೆಂಗಸರು ಆ ಕುಲದ ಸಂಸ್ಕೃತಿಯನ್ನ ತಿಳಿದವರು, ಪದ್ಧತಿಯನ್ನ ತಿಳಿದವರು ಅವ್ರು ಹೇಳಿದ್ದನ್ನ ಮಾಡಬೇಕು ಅಂತ ಹೇಳಿದೆ ಇಲ್ಲಿ. ಅಪಸ್ತಂಭರು ಆ ಫ್ರೀಡಮ್ ಕೊಟ್ಟಿದ್ದಾರೆ ಅದನ್ನ. ಆದ್ರೆ Okay. ಅದ್ರ ಜೊತೆಗೆ ನಮ್ಮ ಸಂಸ್ಕಾರಗಳು ಕೆಲವು ಉಂಟು, ಪುರೋಹಿತರು ಕುಳಿತುಕೊಂಡು ಹೇಳ್ತಕ್ಕಂಥ ಮಂತ್ರಗಳು ಉಂಟು, ಅದು Okay. ಮಾಡ್ಬೇಕು. ಅದನ್ನ ಮಾಡಿ ಇದನ್ನ ಮಾಡ್ಬೇಕು. ಬಳೆ ತೊಡಸೋ ಶಾಸ್ತ್ರ, ಏನ್ ಶಾಸ್ತ್ರ ಅಂತ ಇದೆಯೋ ಆ ಶಾಸ್ತ್ರಗಳನ್ನ ಮಾಡ್ಬೇಕು. ಹರೇ ಕೃಷ್ಣ. ಪ್ರಭುಜಿ Thank you, ಮತ್ತೆ ಮಾತಾಡಿ. ಪ್ರಭುಜಿ ಇನ್ನೊಂದಿದೆ, 8th ಮಂತ್ ಅಲ್ಲಿ ಎಲ್ಲಿ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ನಂದು ಸ್ವಂತ ತಮ್ಮಂದ್ ಮದುವೆ ಇದೆ. ಸೊ ನನ್ಗೆ ಅದು ಕನ್ಫ್ಯೂಸ್ ಇತ್ತು, ಒಬ್ರು ಮಾಡ್ಬೋದು ಒಬ್ರು ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಂದು ಕರೆಕ್ಟ್ 8th ಮಂತ್ ಬೀಳ್ತಿದ್ದಂಗೆ ನನ್ನ ತಮ್ಮನ್ ಮ್ಯಾರೇಜ್ ಇದೆ ಆ ಡೇ ಅಲ್ಲಿ. ಶಾಸ್ತ್ರದ ಪ್ರಕಾರ ಅದಕ್ಕೆ ನಿರ್ಬಂಧ ಇಲ್ಲ. ಆದ್ರೆ ನಾನು ಏನು ಹೇಳೋದಿಕ್ಕೆ ಸಾಧ್ಯ ಇಲ್ಲ. ನಾ ಶಾಸ್ತ್ರ ಹೇಳ್ಬೋದು, ಬಟ್ ನಿಮ್ಮ ಆರೋಗ್ಯ, ನಿಮ್ಮ ಟ್ರಾವೆಲಿಂಗ್ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಡಾಕ್ಟರ್ ಮಾತ್ರ ಪ್ರಕಾರ ಇಲ್ಲ, ಶಾಸ್ತ್ರದ ಪ್ರಕಾರ ಇಲ್ಲ. ಅಟೆಂಡ್ ಮಾಡ್ಬೋದು, ಅಟೆಂಡ್ ಮಾಡಬಾರ್ದು ಅಂತ ಇಲ್ಲ. ಬಟ್ ಏನಂತ ಹೇಳಿದೆ ಅಂದ್ರೆ ಕೆಲವು ಸ್ಥಾನಗಳಲ್ಲಿ ಹೋಗೋದು ತಪ್ಪು ಆಕ್ಚುಲಿ. ಫಾರ್ ಎಕ್ಸಾಂಪಲ್, ಮದ್ವೆನಲ್ಲಿ ತುಂಬಾ ಬ್ಯುಸಿ ಇರ್ತಾರೆ, ತುಂಬಾ ರಶ್ ಇರುತ್ತೆ. ಆ ತರ ರಶ್ ಜಾಗಗಳಲ್ಲಿ ಗರ್ಭಿಣಿ ಹೆಂಗಸು ಹೋಗಬಾರದು ಅಂತ ಇದೆ. ಸೊ ಸಾಮಾನ್ಯವಾಗಿ ಗರ್ಭಿಣಿ ಹೆಂಗಸು ಮದ್ವೆಗ್ ಬಂದ್ರು ಮುಂದ್ಗಡೆ ಜನ ಎಲ್ಲ ರಶ್ ಇರೋ ಕಡೆ ಊಟ ಕೂತ್ಕೊಳ್ಳೋದಕ್ಕೆ ಓಡೋಗೋದಾಗ್ಲಿ ಮಾಡೋದಿಲ್ಲ. ಒಂದ್ ಕಡೆ ಕುಳಿತುಕೊಂಡಿರ್ತಾರೆ, ಅಲ್ಲಿಗೆ ಊಟ ತಂದು ಕೊಡ್ತಾರೆ. ಸೊ ಇದೆಲ್ಲ ಸರ್ಟನ್ ಪ್ರಾಕ್ಟೀಸಸ್, ಅದೆಲ್ಲ ಹೆಂಗಸರುಗಳಿಗೆ ಗೊತ್ತು, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯ ಹೆಂಗಸರುಗಳಿಗೆ ಅದೆಲ್ಲ ಗೊತ್ತು, ಅದ್ ಮಾಡ್ತಾರೆ. ಬಟ್ ನೀವು ಡಾಕ್ಟರ್ ಅಡ್ವೈಸ್ ತಗೋಬೇಕು. ಟ್ರಾವೆಲಿಂಗ್ ಇಸ್ ಪ್ಯೂರ್ಲಿ ಡಾಕ್ಟರ್ಸ್ ಅಡ್ವೈಸ್. ಹಿಂದಿನ ಕಾಲದಲ್ಲಿ ದಷ್ಟಪುಷ್ಟವಾಗಿ ಇರ್ತಿದ್ರು, ಅವಾಗ ಇವರು ಸೂತ್ರಕಾರರು ಅದಕ್ಕೇನು ನಿರ್ಬಂಧ ಹಾಕಿಲ್ಲ. ಮತ್ತೆ ಒಂದೇ ಊರ್ನಲ್ಲಿ ಮದ್ವೆ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ನನ್ನ ಅಣ್ಣನ್ ಮದ್ವೆ ಅಂದ್ರೆ ನಾ ಗರ್ಭಿಣಿ ಒಂದ್ ರೂಮ್ ಅಲ್ಲಿ ಇರ್ತಿದ್ದೆ, ಹಾಲ್ ನಲ್ಲಿ ಮದ್ವೆ ಆಗ್ತಿತ್ತು, ಅಥವಾ ಹೊರಗಡೆ ಚಪ್ರ ಹಾಕಿ ಮಾಡ್ತಾ ಇದ್ರು. ಬಟ್ now it's entirely different. We are in a different situation. Okay. Hare Krishna. Hare Krishna. Thank you very much, Mataji. ನೀವು ಹರೇ ಕೃಷ್ಣ ಪ್ರಭುಜಿ. ಒಂದೇ ಒಂದ್ ನಿಮಿಷ ಮಾತಾಜಿ, ಪುಷ್ಕರಣಿ ಮಾತಾಜಿ, ನೀವು ತುಳಸಿ ಪೂಜೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಡೈಲಿ ತುಳಸಿ ಪೂಜೆ ಮಾಡ್ಬೇಕು. ಕೃಷ್ಣ ಬುಕ್ ಇದೆ ನಮ್ಮ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆದು, ಅಥವಾ ಭಗವದ್ಗೀತಾ ಭಾಗವತದಲ್ಲಿ ಕೃಷ್ಣನ ಲೀಲೆಗಳಿದೆಯಲ್ಲ, ಆ ಲೀಲೆಗಳನ್ನೆಲ್ಲ ವರ್ಣನೆಯನ್ನ ಓದಿ ಅದು ಹೇಳಿದೆ. ಯಾಕೆಂದ್ರೆ 6th ಮಂತ್ ಆದ್ಮೇಲೆ ಮಗುವಿನ ಮಿದುಳು ಬೆಳವಣಿಗೆ ಆಗುತ್ತೆ. ಸೊ ಈ ಸಮಯದಲ್ಲಿ ನಾವು ಎಷ್ಟು ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ತೀವಿ, ಆ ಆಧ್ಯಾತ್ಮಿಕ ಕಾರ್ಯಗಳು ನೇರವಾಗಿ ಮಗುವಿನ ಮಿದುಳಿನ ಮೇಲೆ ಪ್ರಭಾವ ಇರುತ್ತೆ. ಬಹಳ ಬುದ್ಧಿಶಾಲಿ, ಆಧ್ಯಾತ್ಮಿಕ ಶಾಲಿ ತಂದೆ ತಾಯಿಯರ ಒಂದು ಏನ್ ಹೇಳ್ತಾರೆ, ಸಮಟೈಮ್ಸ್ ಕನ್ನಡ ವರ್ಡ್ಸ್ ನನಗೆ ಮಿಸ್ ಆಗುತ್ತೆ, ಒಬಿಡಿಯಂಟ್ ಚೈಲ್ಡ್ ಆಗಿ ಹುಟ್ಟುತ್ತಾನೆ. ಹರೇ ಕೃಷ್ಣ. ನಮಸ್ತೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಾನು ರಾಘವೇಂದ್ರ ಅಂತ ಬೆಂಗಳೂರಿಂದ ಮಾತಾಡೋದು. ಥ್ಯಾಂಕ್ ಯು ಪ್ರಭುಜಿ. ಹೇಳಿ ಪ್ರಭುಜಿ. ಪ್ರಭುಜಿ, ನಂದೊಂದ್ 2 ಪ್ರಶ್ನೆ ಇದೆ. ಹೇಳಿ. ಮೊದಲನೇ ಪ್ರಶ್ನೆ ಏನಂದ್ರೆ, ಈಗ ಮಗು ಹುಟ್ಟಾದ್ಮೇಲೆ ಅದು ನಡಿಲಿಕ್ ಶುರು ಮಾಡುತ್ತಲ್ವಾ, ಅವಾಗ ನಡಿಲಿಕ್ ಶುರು ಮಾಡಿದ್ಮೇಲೆ ಮಗು ಎದುರುಗಡೆ ಪುಸ್ತಕ, ಆಮೇಲೆ ಕತ್ತಿ, ಪಿಸ್ತೂಲು, ಆಮೇಲೆ ಕೆಲವು ಅಡಿಗೆ ಸಾಮಾನುಗಳನ್ನ ಇಡ್ತಾರೆ. ಆ ಮಗು ನಡ್ಕೊಂಡು ಹೋಗಿ ಪುಸ್ತಕನ ತಗೊಂಡ್ರೆ ಅದು ಮಹಾ ಮೇಧಾವಿ ಆಗ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಪಿಸ್ತೂಲು ಅಥವಾ ಕತ್ತಿ ತಗೊಂಡ್ರೆ ಅವನು ಕ್ಷತ್ರಿಯ ಸಂಬಂಧಪಟ್ಟಿದ್ದು, ಅಂದ್ರೆ ಪೊಲೀಸು, ಅದು ಇದು ಟೆರರಿಸ್ಟ್ ಕೂಡ ಆಗ್ಬಹುದು ಅಂತ ಹೇಳ್ತಾರೆ. ಆಮೇಲೆ ಈ ಅಡ್ಗೆ ಸಾಮಾನುಗಳನ್ನ ಪಿಕ್ ಮಾಡಿದ್ರೆ ಅವ್ನು ಅಡ್ಗೆ ಬಟ್ಟೆ ಹಾಕ್ತಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಚಿಕ್ಕ ಮಗು ಯಾವುದು ತನ್ನ ಇಚ್ಛೆಗೆ ಅನುಸಾರವಾಗಿ ಅದನ್ನ ಪ್ರತಿಗ್ರಹಣೆ ಮಾಡುತ್ತೋ ಅದ್ರ ಪ್ರಕಾರ ಅವರು ಡಿಸೈಡ್ ಮಾಡ್ತಾರೆ ಮಗು ಮುಂದೆ ಇದೇ ತರ ಆಗುತ್ತೆ ಅಂತ. ಸೊ ಇದು ಅನ್ನಮಯಾಚಾರ್ಯ ಫಿಲ್ಮ್ ಅಲ್ಲಿ ನಾನು ನೋಡಿದ್ದೆ, ಮಗು ಭಾಗವತನ ಪುಸ್ತಕ ತಗೊಂಡು ಎಲ್ಲಾ ಬಿಟ್ಬಿಟ್ಟು. ಸೊ ಹಾಗಾಗಿ ಅನ್ನಮಾಚಾರ್ಯರು ಮಹಾ ಭಾಗವತೋತ್ತಮರಾಗಿ ತಮ್ಮ ಸಂಕೀರ್ತನೆಗಳಿಂದ ಭಗವಂತನಿಗೆ ಕೀರ್ತನೆಗಳನ್ನ ನುಡಿಸಿ ಒಂದು ವಿಶ್ವಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಕೀರ್ತನೆಗಳು. ಸೊ ಹಾಗಾಗಿ ಇದಕ್ಕೆ ಯಾವ ಸಂಸ್ಕಾರದಲ್ಲಿ ಇದು ಬರುತ್ತೆ ಮಕ್ಕಳಿಗೆ ಅಂತ, ಷೋಡಶ ಸಂಸ್ಕಾರದಲ್ಲಿ ಈ ಮಗು ಪಿಕ್ ಮಾಡುತ್ತಲ್ವಾ, ಆ ಪಿಕ್ ಮಾಡೋ ಅಂತ ಸಂಸ್ಕಾರಕ್ಕೆ ನಾವ್ ಏನಂತ ಹೇಳ್ಬೋದು ಷೋಡಶ ಸಂಸ್ಕಾರದಲ್ಲಿ? ಹರೇ ಕೃಷ್ಣ, ಒಳ್ಳೆ ಪ್ರಶ್ನೆಯನ್ನ ಕೇಳಿದೀರಾ. ಇನ್ನು ನಾ ಅಲ್ಲಿಗೆ ಬಂದಿಲ್ಲ, ಬಂದಾಗ ಪೂರ್ತಿ ವಿವರಣೆಯಾಗಿ ಹೇಳ್ತೀನಿ. ಅನ್ನಪ್ರಾಶನ ಸಂಸ್ಕಾರ ಅಂತ 6ನೇ ತಿಂಗಳಲ್ಲಿ ಮಾಡ್ತಾರೆ. ಅವಾಗ್ಲೇ ಮಗು ತೆವಳೋದಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಒಂದ್ 5 ತಿಂಗಳು 6 ತಿಂಗಳಾದ್ಮೇಲೆ ಪ್ರಾರಂಭ ಮಾಡುತ್ತೆ.
ಆ ಸಮಯದಲ್ಲಿ ಈಗ ಏನಂತ ಹೇಳಿದ್ರೆ, ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪೂರ್ವ ಜನ್ಮದ ವಾಸನಗಳೇನಿದೆ, ನಮ್ಮ ಪೂರ್ವ ಡಿಸೈರ್ಸ್, ವಾಸನಗಳು ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳೇನಿದೆ. ಒಂದೇ ನಿಮಿಷ ಪ್ರಭುಜಿ, ಚಿತ್ತರಿ ಪ್ರಭುಗಳೇ ಎಷ್ಟು ಸಮಯ ಕೊಡ್ತೀರಾ? 8:20 ಆಯ್ತು. ಎಷ್ಟು ಪ್ರಶ್ನೆಗಳಿದೆ ನನಗೆ ಗೊತ್ತಿಲ್ಲ. ನಾನು ನಿಧಾನಕ್ಕೆ ಉತ್ತರ ಮಾಡಿದ್ರೆ ಲೇಟ್ ಆಗ್ತದೆ. ಎನಿಯೋ ಕ್ವಿಕ್ ಆಗಿ ಹೇಳ್ತೀನಿ. ನಿಮ್ಗೆ ಸಮಯ ಎಲ್ಲರಿಗೂ ಇದೆ ಅಂತ ಅನ್ಕೊಳ್ತೇನೆ. ನೀವು ಸಮಯ ಕೊಟ್ರೆ ನಾನು ನಿಧಾನಕ್ಕೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು 10-15 ನಿಮಿಷ ನಾವು ಪ್ರಶ್ನೋತ್ತರವನ್ನ ತಗೋಬಹುದು. ಸೊ ನಮಗೆ ಫಾರ್ ಎಕ್ಸಾಂಪಲ್ ಹಳೆ ಕರ್ಮಗಳುಂಟು. ಈ ಕರ್ಮಗಳೆಲ್ಲ ಈ ಒಂದು ಜನ್ಮದಲ್ಲಿ ನಮಗೆ ರೋಗ ರುಜಿನಗಳಾಗಿ ಬರುತ್ತೆ ಫಸ್ಟ್. ಅದಲ್ದೇನೆ ಆ ಪಾಪ ಕರ್ಮಗಳಿಂದ ನಮಗೆ ಈ ಒಂದು ಅಭಾಗ್ಯ, ಸೌಭಾಗ್ಯ ಇಲ್ದೇನೆ, ಭಾಗ್ಯ ಇಲ್ದೇನೆ ಹುಟ್ಟತಕ್ಕಂಥದ್ದು, ಇದೆಲ್ಲಾನು ಬರ್ತಕ್ಕಂಥದ್ದು ಮೊದಲನೇ ನಾವು ಮಾಡಿರೋದು. ಆಲ್ರೆಡಿ ಹುಟ್ಟಾಗ್ಬಿಟ್ಟಿದೆ ನಾವು. ಇದೆಲ್ಲ ಕರ್ಮಗಳ ಸಂಸ್ಕಾರ ಮಾಡೋದ್ರಿಂದ ಅದನ್ನೆಲ್ಲ ಕಡಿಮೆ ಮಾಡಬಹುದು ನಾವು. ವಿ ಕ್ಯಾನ್ ರೆಡ್ಯೂಸ್ ಆಲ್ ದಿಸ್ ಪಾಪಕರ್ಮಗಳನ್ನು. ಈಗ ಅನ್ನಪ್ರಾಶನ ಮಾಡಿದ ಮೇಲೆ ಈ ಸಂಸ್ಕಾರವನ್ನ ಮಾಡ್ತಾರೆ. ಎಕ್ಸಾಕ್ಟ್ ನೇಮ್ ನನಗೆ ಗೊತ್ತಿಲ್ಲ, ಬಟ್ ಈ ಸಂಸ್ಕಾರವನ್ನ ಮಾಡೋದನ್ನ ನಾವು ನೋಡಿದೀವಿ, ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ ಬೆಹರಿನ್ನಲ್ಲಿ ನಾವು ಈ ಬಲರಾಮ್ ದೇಶನಲ್ಲಿ ನಾವು ಈ ಒಂದು ಸಂಸ್ಕಾರವನ್ನ ಮಕ್ಕಳಿಗೆ ಮಾಡಿಸ್ತೀವಿ. ಅದರಲ್ಲೂ ಎಸ್ಪೆಷಲಿ ಬೆಂಗಾಲಿಗಳು ಮಾಡ್ತಾರೆ. ಇದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಏನಾದ್ರೂ ನನಗೆ ಯಾವ್ದಾದ್ರು ಕಾಯಿಲೆ ಇದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ. ಲಕ್ಷಣಗಳಿರುತ್ತೆ ನನಗೆ, ಆವಾಗ ಅದಕ್ಕೆ ಸರಿಯಾದ ಔಷಧಿಯನ್ನ ನಾನು ತಗೊಳ್ತೇನೆ. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ ಆ ಮಗುವಿನ ಒಂದು ಲಕ್ಷಣವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ತಂದೆ ತಾಯಿಂದರು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ನೀವು ಹೇಳಿದಾಗೆ ಭಾಗವತ, ಹಣ, ಟಿವಿ, ಈಗೆಲ್ಲ ಟಿವಿ ಎಲ್ಲ ಇಡಲ್ಲ, ಮೊಬೈಲ್ ಇಡ್ತಾರೆ. ಈಗ ಆಗ ಮೊಬೈಲ್ ಅಲ್ಲಿ ನೋಡುತ್ತೆ ಯಾವ ಮೊಬೈಲ್ ಇಟ್ಟಿದ್ದಾರೆ ಅಂತ. iPhone A11 ಇಟ್ಟಿದ್ದಾರೆ. iPhone 11 ಇಟ್ಟಿದ್ರೆ ಹೋಗುತ್ತೆ ಹತ್ರ, ಇಲ್ಲಾಂದ್ರೆ ಈ ಕಡೆಗೆಲ್ಲ ಹೋಗುತ್ತೆ. ಇನ್ಯಾರ ಹತ್ರ ಕೈಯಲ್ಲಿರುತ್ತೋ ಮೊಬೈಲ್ ಆ ಮೊಬೈಲ್ ಕಡೆ ಹೋಗುತ್ತೆ. ಬಟ್ ನೀವು ತಮಾಷೆಗೆ ಹೇಳ್ತಾ ಇದೀನಿ, ಮೊಬೈಲ್ ಇಮೇಲ್ ಎಲ್ಲಾನು ಇಡ್ಬೋದು. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಮೊಬೈಲ್ ಇಲ್ದೇ ಇರಿ, ಆ ಮೊಬೈಲ್ ಅಂತೂ ಕೈಗೆ ಬರೋದು ಗ್ಯಾರಂಟಿ ಅದು. ಬಟ್ ಎನಿಹೌ, ಇದು ಒಂದು ಲಕ್ಷಣ, ಒಂದು ಸಿಂಪ್ಟಮ್ ನಮಗೆ ತೋರಿಸುತ್ತೆ ಮಗುವಿನಲ್ಲಿ ಯಾವ ಕಡೆ ಹೋಗುತ್ತೆ ಅಂತ. ಅದು ಭಾಗವತದ ಕಡೆಗೆ ಹೋದ್ರೆ ಭಾಗವತೋತ್ತಮ ಆಗ್ತಾನೆ ಅಂತ ಹೇಳ್ತಾರೆ. ಇದು ನಮ್ಮ ಶ್ರೀಲ ಪ್ರಭುಪಾದರವರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯ ಶ್ರೀಲ ಪ್ರಭುಪಾದರವರು ಜನ್ಮ ಆದಾಗ್ಲೂ ಅವ್ರಿಗೆ ಮಾಡಿದಾಗ ಅವ್ರು ಹೋಗಿ ಭಾಗವತವನ್ನ ಟಚ್ ಮಾಡಿ ತಗೊಂಡಿದ್ರು ಅವರು. ಇದೇ ತರಹ ಚೈತನ್ಯ ಮಹಾಪ್ರಭುಗಳ ಜನ್ಮ ಆದಾಗ ನೀಲಾಂಬರ ಚಕ್ರವರ್ತಿ ಅವರ ತಾತ ಮಹಾ ಜ್ಯೋತಿಷಕಾರರವರು, ಅವರು ಈ ಒಂದು ಸಂಸ್ಕಾರವನ್ನ ಇಟ್ಟಾಗ ಅನ್ನಪ್ರಾಶನ ಆದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಹೋಗಿ ಭಾಗವತವನ್ನ ಮುಟ್ಟಿದ್ರು ಅವರು. ಸೊ ವಿ ಕ್ಯಾನ್ ಸಿ ಫ್ರಮ್ ದೇರ್ ಲೈಫ್ ಸ್ಟೈಲ್, ಅವರ ಒಂದು ಜೀವನದಲ್ಲೇ ನಮ್ಗೆ ಉದಾಹರಣೆ ಉಂಟು. ಅವರೆಲ್ಲ ಎಷ್ಟು ಮಹಾಪುರುಷರಾದರು ಅನ್ನೋದಕ್ಕಂತ. ಅದು ಒಂದು. ಎರಡನೇದು, ಚಾಕು ಎತ್ಕೊಂಡ್ರೆ ಡಾಕ್ಟರ್ ಆಗೋ ಚಾನ್ಸಸ್ ಉಂಟು. ಚಾಕು ಎತ್ಕೊಂಡ್ರೆ ಕಳ್ಳ ಆಗ್ತಾನೆ ಅಂತಾನೆ ಇಲ್ಲ. ಬಟ್ ಸ್ಟಿಲ್ ಇದನ್ನೆಲ್ಲ ಇಟ್ಟು ನಾವು ಅವನ ಒಂದು ಏನು ಕರ್ಮದ ಒಂದು ವಾಸನ ಏನಿದೆ, ಡಿಸೈರ್, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆಫ್ಟರ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಕರೆಕ್ಷನ್ ಮೆಥಡ್ಸ್. ಆಫ್ಟರ್ ಯು ಫೌಂಡ್ ದಟ್ ಹಿ ಈಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್, he should not be going like that. He should be having a balanced life. ಬ್ಯಾಲೆನ್ಸ್ಡ್ ಆಗಿರಬೇಕು. ಆಧ್ಯಾತ್ಮಿಕತೆಗೆ ಬಂದು ಭಾಗವತ ಮುಟ್ಟಿ ಬಂದ್ರೆ ಬಹಳ ಒಳ್ಳೆಯದು, ಶ್ರೇಷ್ಠವಾದದ್ದು. ಇಲ್ಲ ಅಂದ್ರೂ ಅಟ್ಲೀಸ್ಟ್ he should have a balanced life. ಸೊ ಅದನ್ನ ಫೈಂಡ್ ಔಟ್ ಮಾಡಿ ಅವನಿಗೆ ತಿದ್ದುಪಡಿಗೋಸ್ಕರ ಇರ್ತಕ್ಕಂತಹ ಒಂದು ಶಾಸ್ತ್ರ. ಬಟ್ ಒಂದು ತಮಾಷೆಯಾಗಿ ಮಾಡ್ಕೊಂಡಿದೀವಿ ಅದನ್ನ. ತಮಾಷೆಯಾಗೂ ಇರುತ್ತೆ, ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಕ್ಕಳುಗಳು ಅದನ್ನ ನೋಡ್ಬೋದು, ನಾವು ಆನಂದಿಸಬಹುದು. ಸೊ ಆ ಕರೆಕ್ಷನ್ ಮೆಥಡ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ಶಾಸ್ತ್ರ. ಹರೇ ಕೃಷ್ಣ. ಏನೋ ವಿ ಆಲ್ರೆಡಿ ಜಂಪ್ ಟು ಅನ್ನಪ್ರಾಶನ. ಹರೇ ಕೃಷ್ಣ ಪ್ರಭುಜಿ, ಒಂದ್ ಪ್ರಶ್ನೆ ಇದೆ. ಈಗ ಅಜ್ಞಾನದಿಂದ ತಂದೆ ತಾಯಿಗಳು ಮಕ್ಕಳಿಗೆ ತಮ್ಗೆ ಇಷ್ಟವಾಗಿರುವಂತ ಹೆಸರನ್ನ ಇಟ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಮಗುವಿಗೆ ಏಳ್ಗೆ ಆಗಿಲ್ಲ ಅಂತ ಜ್ಯೋತಿಷ್ಯರ ಪ್ರಕಾರ ಹೆಸರು ಬದಲಾವಣೆ ಮಾಡ್ಬಿಡ್ತಾರೆ. ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಅಪ್ಡೇಟ್ ಅನೌನ್ಸ್ ಮಾಡ್ಬಿಡ್ತಾರೆ, ನನ್ನ ಮಗನ ಹೆಸರು ಬದಲಾವಣೆ ಮಾಡಿದೀವಿ ಅಂತ. ಸೊ ಹಾಗಾಗಿ ಬದಲಾವಣೆ ಮಾಡೋದ್ರಿಂದ ಅವ್ರಿಗೆ ಮುಂದೆ ಏಳ್ಗೆ ಕಾಣುತ್ತೋ ಹೇಗೆ? ಈಗ ನಂದೇ ಉದಾಹರಣೆಗೆ ತಗೊಳ್ಳಿ, ನನ್ಗೆ ರಾಘವೇಂದ್ರ ಅಂತ ಹೆಸರಿಟ್ರು ತಂದೆ ತಾಯಿಗಳು. ಆಮೇಲೆ ಜ್ಯೋತಿಷ್ರು ಇಲ್ಲ ಅರ್ಜುನ ಅಂತ ಸೇರಿಸ್ಬೇಕು,
ಆಗ ನಿಂಗೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅರ್ಜುನ ಅಂತ ಹೆಸರು ಶುರುನಲ್ಲಿ ಇಟ್ಕೊಂಡ್ಬಿಟ್ಟು ಅರ್ಜುನ ರಾಘವೇಂದ್ರ ಅಂತ ಮಾಡಿದಕ್ಕೆ ಈಗ ಕೊರೋನಾ ಬಂದು ಮನೆಯಲ್ಲೇ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದು 3 ಹೊತ್ತು ಭಾಗವತ ಆಮೇಲೆ ಭಗವದ್ಗೀತೆ ಕೇಳುವಂತ ಯೋಗ ಬಂದಿದೆ. ಸೊ ಹೀಗಾಗಿ ಹೆಸರು ಬದಲಾವಣೆ ಮಾಡೋದ್ರಿಂದ ಒಂದು ವಿಚಿತ್ರವಾಗಿರುವಂತ ಬದಲಾವಣೆಗಳು ಮನಸ್ಸಿನಲ್ಲಿ ಆಗುತ್ತೋ ಹೇಗೆ ಮಧ್ಯ ವಯಸ್ಸಿನಲ್ಲಿ? ಹೆಸರು ನೇಮಿಂಗ್ ಸೆರೆಮನಿ ಬಂದು ಅದಕ್ಕೆ ಒಂದು ಟೈಮ್ ಉಂಟು, ಪರ್ಟಿಕ್ಯುಲರ್ ಟೈಮ್. ಆಲ್ರೆಡಿ ಅದನ್ನ ಚರ್ಚೆ ಮಾಡಿದ್ವಿ ನಾವು. ಸೊ ಆ ಟೈಮಲ್ಲಿ ಮಾಡಿದ್ರೆ ಅದರ ಎಫೆಕ್ಟ್ ಫುಲ್ ಎಫೆಕ್ಟ್ ಇರುತ್ತೆ. ಆ ಟೈಮಲ್ಲಿ ಮಾಡದೆ ನಾವು ಎಷ್ಟು ಗ್ಯಾಪ್ ಕೊಟ್ಕೊಂಡು ಹೋಗ್ತೀವಿ, ಯಾವಾಗ ನಮ್ಮ ಮರಣ ಅನ್ನೋದು ಗೊತ್ತಿಲ್ಲ, ಅದು ಎಷ್ಟು ಪ್ರೊಪೋರ್ಷನೇಟ್ ಎಫೆಕ್ಟ್ಸ್ ಇರುತ್ತೆ, ಅದು ಎಕ್ಸ್ಟ್ರಾಪುಲೇಟ್ ಮಾಡ್ಬೇಕಾಗತ್ತೆ ಎಫೆಕ್ಟ್ಸ್ ನಾವು. ನೀವ್ ಹೇಳಿದ್ರಿ ಕರೋನಾ ಬಂದು ಮನೇಲಿರೋದು, ಅದು ನೀವು ಮಾತ್ರ ಅಲ್ಲ ಎಲ್ಲಾರ್ಗು ಬಂದಿರ್ತಕ್ಕಂಥ ಎಫೆಕ್ಟ್ ಅದು. ದೇರ್ ಆರ್ ಸರ್ಟನ್ ಎಫೆಕ್ಟ್ಸ್ which with certain actions which affects everyone irrespective of our name, our fame, whatever. ಸೊ ಆ ಜನರಲ್ ಇದನ್ನ ಬಿಟ್ಟು ನಮ್ಮ ಒಂದು ಜೀವನದಲ್ಲಿ ಪರ್ಟಿಕ್ಯುಲರ್ಲಿ ನನ್ನ ಒಂದು ಲೈಫ್ ನಲ್ಲಿ ಏನು ಬದಲಾವಣೆಗಳಾಗಿದೆ ಅಂತಕ್ಕಂತಹದ್ದು ಅದು ಬಂದು ಆ ಹೆಸರು ಬದಲಾವಣೆ ಮಾಡಿದಾಗ ಅದ್ರ ಎಫೆಕ್ಟ್ ಇರುತ್ತಾ, ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದ್ರೆ ನೀವು ಆ ಒಂದು ನಕ್ಷತ್ರದಲ್ಲಿ ಜನ್ಮ ಎತ್ಕೊಂಡಿರೋದ್ರಿಂದ ಆ ಹೆಸರೇ ಸೂಟಬಲ್ ಅದಕ್ಕೆ. ಸೊ ಅದನ್ನ ನೀವು ಈಗ ಅಲ್ಲೇ ಇಟ್ರೆ ಅಲ್ಲಿಂದಾನು ಎಫೆಕ್ಟ್ ಇರುತ್ತೆ, ಅದು ಬಿಟ್ಟು ಆಮೇಲೆ ಇಟ್ರೆ ಅಲ್ಲಿಂದ ಎಫೆಕ್ಟ್ ಇರುತ್ತೆ. ಬಟ್ ಎಫೆಕ್ಟ್ ವಿಲ್ ಬಿ ದೇರ್ ಡೆಫಿನೆಟ್ಲಿ ಬೈ ಹ್ಯಾವಿಂಗ್ ದ ಸೇಮ್ ನಕ್ಷತ್ರ ನಾಮ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ರಾಘವೇಂದ್ರ ಪ್ರಭು. ಬಹಳ ಸಂತೋಷ ನೀವು ಭಾಗವತ ಭಗವದ್ಗೀತೆ ಎಲ್ಲ ಓದ್ತಾ ಇರೋದು. ಭಗವಂತ ಇದೆಲ್ಲ ನಮ್ ತಂದೆಯಿಂದ ಬಂದಿರುವಂತ ಬಳುವಳಿ ಪ್ರಭುಜಿ. ತಂದೆಗೆ ಒಳ್ಳೆ ಸಂಸ್ಕಾರ ಇತ್ತು, ಹಾಗಾಗಿ ನಾ ತಂದೆಯಿಂದ ನನ್ಗೆ ಬಂದಿದ್ದೆ. ಸಂತೋಷ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭು. ಕುಮಾರ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಪ್ರಹ್ಲಾದರು ಗರ್ಭದಲ್ಲಿ ನಾರದ ಮಹರ್ಷಿಗಳಿಂದ ವೀಣಾನಾದನ ಮತ್ತೆ ತಾವ್ ಹೇಳ್ದಾಗೆ ಹರಿನಾಮ ಸ್ಮರಣೆ ಕೇಳಿ ದೊಡ್ಡ ಭಾಗವತೋತ್ತಮ ಆದ್ರು ಪ್ರಭು. ಸಂತೋಷ ಪ್ರಭು. ಮತ್ತೆ ಈಗ ಈ ಕಲಿಯುಗದಲ್ಲಿ ಪ್ರಭು ಈ ಕೆಲವು ನಾವು ಕೇಳಿದ್ದೇನೆ ಮತ್ತೆ ಕೇಳಿದ್ದೀನಿ ಪ್ರಭು. ಏನಂದ್ರೆ ಪ್ರಭು ಈ ಚಿಕ್ಕ ಮಕ್ಕಳಲ್ಲಿ ಪ್ರಭು ಅಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಆಗಿರ್ಬೋದು, ಅವಾಗ ಬಾಲಗ್ರಹ ಪುಸ್ತಕ ಇಡ್ತಾರೆ ಅಂತ ಕೇಳಿದೀನಿ ಪ್ರಭು. ಸರಿಯೋ ತಪ್ಪೋ ಇದ್ರ ಬಗ್ಗೆ ಸ್ವಲ್ಪ ಹೇಳಿ, ವಿವರಣೆ ಕೊಡಿ. ಏನ್ ಪುಸ್ತಕ? ಬಾಲಗ್ರಹ ಪೀಡೆ ಆಗುತ್ತೆ ಅಂತ ಹೇಳಿ ಪ್ರಭು. 1ನೇ ತಿಂಗಳು ಇಂಥ ಪೀಡೆ, 2ನೇ ತಿಂಗಳು ಇಂಥ ಪೀಡೆ ಆಗುತ್ತೆ ಮಗುಗೆ ಅಂತ ಹೇಳಿ ಬಾಲಗ್ರಹ ಪುಸ್ತಕವನ್ನು ಇಡ್ತಾರೆ ಅಂತ ನಾನು ಕೇಳಿದ್ದೀನಿ ಪ್ರಭು. ಅದ್ರ ಬಗ್ಗೆ ಹೇಳಿ. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಬಾಲಗ್ರಹ ಪುಸ್ತಕ. ಇನ್ನೊಂದು ಸಂಸ್ಕಾರ ಮಹೋದಧಿಯಲ್ಲಿ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಇದೀನಿ. ನೀವ್ ಹೇಳ್ತಾ ಇರೋದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀರಾ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನನಗೆ ಅಷ್ಟು ವಿಷಯಗಳು ಗೊತ್ತಿಲ್ಲ. ನಾನು ಜ್ಯೋತಿಷ್ಯದ ಬಗ್ಗೆ ಆಗ್ಲಿ ಅಥವಾ ಮುಂದಿನ ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ನನಗೆ ಆ ವಿಷಯ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಈಗ ನಾನು ಏನ್ ತಿಳಿಸ್ಕೊಳ್ಳಿಕ್ಕೆ ಕೊಡ್ತಾ ಇರೋದು ಅಂದ್ರೆ ಸಂಸ್ಕಾರಗಳು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಪ್ರಭು ಸ್ವಲ್ಪ ಇದು ಹಲೋ ಹರೇ ಕೃಷ್ಣ ಪ್ರಭು. ಇದು ಕೆಲವ್ರು ಕೇಳೋದಕ್ಕೆ ನಾಚಿಕೆ ಪಡ್ತಾರೆ, ಅದಕ್ಕೆ ನಾನು ಕೇಳ್ತಾ ಇದೀನಿ ಪ್ರಭು. ಈಗ ಬಾಣಂತಿ ಸಮಯದಲ್ಲಿ ಪ್ರಭು ಬ್ರಾಂದಿ ಕುಡಿಯೋ ಕೊಡ್ತಾರೆ ಅಂತ ಕೇಳಿದಾರೆ ಪ್ರಭು, ಶೀತ ಹೋಗ್ಲಿ ಅಂತ ಅನ್ಬಿಟ್ಟು. ಇದು ಎಷ್ಟು ಸರಿ ಪ್ರಭು ತಪ್ಪು ಅಂತ ಸ್ವಲ್ಪ ಹೇಳಿ. ಶೀತ ಆಗುತ್ತೆ ಅಂತ ಹೇಳಿ ಪ್ರಭು. ಅಲೋಡ್ ಇಲ್ಲ, ಅದು ಅಲ್ಲಿ ಇಬ್ರು ಕೈಲಿ ತಪ್ಪು ಮಾಡಿಸ್ತಾ ಇದ್ದಾರೆ. ಒಂದು ಬಾಣಂತಿ ಹಾಲ್ ಕೊಡ್ತಾಳೆ ಮಗುಗೆ. ಹಾಲ್ ಕೊಡ್ಬೇಕಾದ್ರೆ ಆ ಬ್ರಾಂದಿ ಹಾಲ್ ಮೂಲಕ ಮಗುಗೂ ಹೋಗುತ್ತೆ. ಅದಕ್ಕೆ ಅನ್ಸುತ್ತೆ ಆ ಬ್ರಾಂದಿ ಕೊಟ್ಟವರೆಲ್ಲ ಈಗ ಬ್ರಾಂದಿ ಶಾಪ್ ಕಡೆಗೆ ಆ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಹೋಗ್ತಾ ಇದಾರೆ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ನೀವ್ ಹೇಳೋದನ್ನ. ಅವರು ಗೋಶಾಲೆಯ ಒಳ್ಳೆ ಹಸು A2 ಮಿಲ್ಕ್ ಅಂತ ಬರ್ತಾ ಇದೆ ಈಗ, ಅದನ್ನ ಕುಡಿಸೋದು ಒಳ್ಳೇದು. ಅಟ್ಲೀಸ್ಟ್ ಗೋಶಾಲೆಗೆ ಹೋಗಿ ಗೋ ಸೇವೆನಾದ್ರೂ ಮಾಡ್ಬೋದು, ಗೋಮಾತಾ ಸೇವೆ ಮಾಡ್ಬೋದು. ಹರೇ ಕೃಷ್ಣ. ಯಾವುದೇ ಒಂದು ಮತ್ತು ಬರ್ತಕ್ಕಂತಹದ್ದು ಕೊಡೋದು ಸರಿಯಲ್ಲ ಬಾಣಂತಿಗೆ ಪ್ರಜ್ಞೆ ಇರ್ಬೇಕು. ಯಾಕೆಂದ್ರೆ ಮಗು ನೋಡ್ಕೋಬೇಕು. ಬ್ರಾಂದಿ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಟ್ಲು ಅಂತ ಇಟ್ಕೊಳ್ಳಿ, ಮಗು ಅಳ್ತಾ ಇದ್ರೆ ಯಾರು ನೋಡ್ತಾರೆ? ಹಾಲ್ ಕೊಡೋದು ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಲಾಸ್ಟ್ ಟೈಮ್
ಒಂದು ಪ್ರಶ್ನೆ ಬಂದಿದೆ ಚಾಟ್ ಬಾಕ್ಸ್ ಅಲ್ಲಿ. ಪ್ಲೀಸ್ ಎಕ್ಸ್ಪ್ಲೈನ್ ಪ್ರಭುಜಿ explain if parents don't have sons they won't get mukti. Is there any parihara for this? Kindly explain. ಹಾ, ಇದನ್ನ ನಾನು ಅಂತ್ಯೇಷ್ಟಿ ಬಂದಾಗ ಹೇಳ್ತೀನಿ ಪ್ರಭುಜಿ. ಸರಿ ಪ್ರಭುಜಿ, ನಾನು ಅದನ್ನ ಹೇಳಿದ್ದೆ ಅವಾಗ್ಲೂವೆ. ಸರಿ. ಒಂದು ಮಾತ್ರ ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಭಕ್ತರಾಗ್ಬಿಡೋದು ಒಳ್ಳೇದು. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಕೃಷ್ಣನ ಭಕ್ತರಾಗ್ಬಿಟ್ರೆ ಕೃಷ್ಣ ಬಂದು ವ್ಯತ್ಯಾಸ ನೋಡೋದಿಲ್ಲ. ನೀನು ಪುತ್ರನ ಪುತ್ರಿನ ಕೃಷ್ಣ ನೋಡೋದಿಲ್ಲ, ಜೀವಾತ್ಮನಾಗಿ ನೋಡ್ತಕ್ಕಂತಹದ್ದು ಅವನು, ಕೃಷ್ಣ ನೋಡ್ತಕ್ಕಂತಹದ್ದು. ಸೊ ಪರಿಹಾರ ಅದೊಂದು ದೊಡ್ಡ ಪರಿಹಾರ, ನಮ್ಗೆ ಸಿಂಪಲ್ ಪರಿಹಾರ, ಸುಲಭ ಉಪಾಯ ಇದೆ, ನಾಮ ಜಪ ಮಾಡಿ ಭಕ್ತರಾಗೋದು. ಭಕ್ತರಾಗ್ಬಿಟ್ರೆ ಪಿಂಡದಾನನೇ ಮಾಡ್ಬೇಕಾಗಿಲ್ಲ ಅಂತ ಇದೆ, ಅದೆಲ್ಲ ನಾನು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಯಾವಾಗ ಅಂತ್ಯೇಷ್ಟಿ ಸಂಸ್ಕಾರ ಬಂದಾಗ ಅದನ್ನ ಹೇಳ್ತೀನಿ. ಹರೇ ಕೃಷ್ಣ. ಸವಿತಾ ಸತೀಶ್ ಅಂತ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ ಅಂತ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ನೀವು ಊರು? ಮೊದಲಿಗೆ ನಿಮಗೆ ನಮಸ್ಕಾರ. ನಮ್ದು ತುಮಕೂರು ಡಿಸ್ಟಿಕ್, ತಿಪ್ಟೂರು, ಬ್ಯಾಂಗ್ಳೂರ್ ನಿಯರೆಸ್ಟ್. ಓ, ತೆಂಗಿನಕಾಯಿನವರು? ಹೌದು, ಕಾಸಿರೋರು. ಹೌದು. ಹರೇ ಕೃಷ್ಣ, ತಿಪ್ಟೂರ್ನವ್ರು. ಹೇಳಿ ಮಾತಾಜಿ. ನಾನು ಅಮ್ಮಸಂದ್ರದಲ್ಲಿ 6 ತಿಂಗಳಿದ್ದೆ ನಾನು. ಹೌದಾ, ತುಂಬಾ ಸಂತೋಷ. ಸಿಮೆಂಟ್ ಫ್ಯಾಕ್ಟರಿ. ಹೌದಾ. ಗುರುಜಿ, ಮೊದಲಿಗೆ ಧನ್ಯವಾದಗಳು. ನಿಮ್ದು ತುಂಬಾ ಉತ್ತಮ, ಚೆನ್ನಾಗಿ ಬರ್ತಾ ಇದೆ. ನಿಮ್ಮಂತ ಹಿರಿಯರಿಂದ, ಜ್ಞಾನಿಗಳಿಂದ ನಾವು ತಿಳಿತಿರತ್ತು ತುಂಬಾ ನಮಗ್ ಖುಷಿ ಆಗ್ತಿದೆ, ಮತ್ತೆ ಉಪಯೋಗನೂ ಆಗ್ತಾ ಇದೆ. ಇದೆಲ್ಲ ಆಚರಣೆಗಳು ಮಾಡ್ತಾ ಇದ್ವಿ, ಮತ್ತೆ ನಮ್ಗೆ ಅದ ಅರ್ಥ ಗೊತ್ತಾಗ್ತಾ ಇರ್ಲಿಲ್ಲ. ತುಂಬಾ ಅವನಿಗೆ ಹೆಸರು ಗರ್ಗಮುನಿಗಳು ಜ್ಯೋತಿಷ್ಯ ಶಾಸ್ತ್ರ ನೋಡಿ ನಕ್ಷತ್ರ ನಾಮ ಕೊಟ್ಟಿದ್ದು ಕೃಷ್ಣ. ಅವನ ಮೂಲ ಹೆಸರು ಕೃಷ್ಣ. ಮಾರ್ಗಶೀರ್ಷಾನಂ ಮಾಸಾನಾಂ ಮಾರ್ಗಶೀರ್ಷಾನ, ಮಾರ್ಗಶೀರ್ಷ ಮಾಸ ಆದ್ರಿಂದ ಆ ಮಾರ್ಗಶೀರ್ಷ ಮಾಸ ಅವನಿಗೆ ನಾನೇ ಅಂತ ಹೇಳಿರೋದ್ರಿಂದ ಕೃಷ್ಣ ಅಂತಲೇ ಅವನಿಗೆ ಹೆಸರು ಇಟ್ಟಿದ್ರಿಂದ ಆ ಮಾರ್ಗಶೀರ್ಷ ಮಾಸ, ಅವನು ಹುಟ್ಟಿದ್ದ ಆಕ್ಚುಲಿ ಬೇರೆ ಮಾಸದಲ್ಲಿ ಅವನು ಹುಟ್ಟಿದ್ದು. ಅವನು ಹುಟ್ಟಿದ್ದ ಮಾಸ ಬೇರೆ, ಬಟ್ ಆದ್ರೆ ಮಾರ್ಗಶೀರ್ಷ ಮಾಸ ಅಂದ್ರಿಂದ ಕೃಷ್ಣ ಅಂತ ಅವನಿಗೆ ಹೆಸರಿಟ್ಟಿದ್ದು. ಸೊ ಕೃಷ್ಣ ಅದೇ ತರ ನಾವು ನೋಡ್ತು ಅಂತ ಹೇಳಿದ್ರೆ ದಾಮೋದರ ಅಂತಕ್ಕಂತ ಹೆಸರು. ದಾಮೋದರದಲ್ಲೂ ಮಾಸದಲ್ಲಿ ಹುಟ್ಟಿದ್ದವನು, ದಾಮೋದರದಲ್ಲಿ ಹುಟ್ಟಿದ್ದು. ಅವನು ಹುಟ್ಟಿದ್ದು ದೀಪಾವಳಿಯ ದಿನ, ತಿಥಿ ದಿನ. ದೀಪಾವಳಿಯ ದಿನ ಇಂದ ಬರೋದ್ರಿಂದ ದಾಮೋದರ. ಸೊ ಆತರ ನೀವು ದಾಮೋದರ ಅಂತ ಹೆಸರು ತಗೊಂಡ್ರು ಅದೆಲ್ಲ ಮ್ಯಾಚ್ ಆಗುತ್ತೆ. ಆಕ್ಚುಲಿ ವ್ಯಾವಹಾರಿಕವಾಗಿ ಕೃಷ್ಣನಿಗೆ ಆ ದಾಮೋದರ ಲೀಲೆಯನ್ನ ಮಾಡ್ಬೇಕಾದ್ರೆ ದಾಮೋದರ ಅಂತಾನೆ ಕರೆದಿದ್ದು. ಅವನ್ನ ಕರೆದು ಆ ಹೆಸರಿನಲ್ಲೇ ಅವನ ಕೊಂಡಾಡ್ತೀವಿ ನಾವು. ಇವತ್ತಿಗೂ ಕೃಷ್ಣ ಅಂತ ಹೇಳೋದಿಲ್ಲ. ದಾಮೋದರ ಮಾಸ ಬಂದಾಗ 1 ತಿಂಗಳು ಪೂರ್ತಿ ಕೃಷ್ಣನ ಹೆಸರು ನಾವು ದಾಮೋದರ ಅಂತ ಕರಿತೀವಿ ವ್ಯಾವಹಾರಿಕವಾದ ಭಾಷೆ. ಸೊ ಆತರ ನೋಡ್ತಂದ್ರೆ ಕೆಲವು ಹೆಸರುಗಳು ಕೃಷ್ಣ ಹೆಸರುಗಳು ಉಂಟು. ಹರೇ ಕೃಷ್ಣ. ಚಂದ್ರಕಲಾ ತುಂಬಾ ಧನ್ಯವಾದಗಳು ಪ್ರಭುಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ತುಂಬಾ ಹರೇ ಕೃಷ್ಣ ಪ್ರಭುಜಿ. ನಾನು ಬರ್ದಿದ್ದ ಪ್ರಶ್ನೆಗೆ ನೀವು ಉತ್ತರ ಕೊಟ್ರಿ. ಇದು ಅಮ್ಮ ಹೇಳಿದ್ರು ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಅನ್ಬಿಟ್ಟು ಹೇಳಕ್ ಆಗ್ಲಿಲ್ಲ ನಿಮ್ಗೆ ಅಂತ. ನೀವೀಗ ಹೇಳಿದ್ರಲ್ಲ, ಹೆಣ್ಮಕ್ಳಿದ್ರೆ ಪಿತೃ ಋಣನ ತೀರ್ಸೋದು ಹೇಗೆ, ಮತ್ತೆ ಮೋಕ್ಷವನ್ನ ಪಡೆಯೋದು ಹೇಗೆ ಅಂತ ಅನ್ಬಿಟ್ಟು ನಿಮ್ಮ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಅದಕ್ಕೆ ಇನ್ನೊಂದ್ ಸ್ವಲ್ಪ ಉತ್ತರ ಹೆಚ್ಚಿಗೆ ಹೇಳಬೇಕು ಅಂದ್ರೆ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಮಗಳು ಇರ್ತಾ ಇದ್ಲು, ಮಗಳು ನಮ್ಗೆ ಋಣವನ್ನ ತೀರ್ಸೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಪುತ್ರ ನಾ ಗತಿ ಅಂತ ಇದೆ. ಸಂಸ್ಕಾರವನ್ನ ಮಾಡ್ಬೇಕಾದ್ರೆ ಪುತ್ರಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಪುತ್ರಿ ಏನ್ ಮಾಡ್ತಾ ಇದ್ಲು ಅಂದ್ರೆ, ತನಗಿರ್ತಕ್ಕಂತ 1-2 ಗಂಡು ಮಕ್ಕಳಿದ್ರೆ 1 ಗಂಡು ಮಗುನ ತನ್ನ ತಂದೆಗೆ ದತ್ತುವಾಗಿ ಕೊಟ್ಬಿಡ್ತಾ ಇದ್ಲು. ಸೊ ದತ್ತು ಮಗುವನ್ನ ಸ್ವೀಕಾರ ಮಾಡಿ ದತ್ತು ಮಗ ಕರ್ತೃವಾಗಿ ಕಾರ್ಯಗಳನ್ನ ಮಾಡ್ತಾ ಇದ್ದ. ಅವನು ಮೊಮ್ಮಗ ಮಾಡೋದು ತಂದೆ ತಾಯಿ.
ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ಅವರೇ ವಂಶದಲ್ಲಿ ಬಂದಿರೋದ್ರಿಂದ ಅವ್ರ ಮೊಮ್ಮಗ ಆಗಿದ್ರು ಅವನು ಮಗ ಸಮಾನ, ಯಾಕೆಂದ್ರೆ ಅವರೇ ಹುಟ್ಟಿ ಬೆಳೆಸಿ ನಡೆಸಿ ಎಲ್ಲ ಮಾಡಿರ್ತಾರೆ ತಾತ ಆದ್ರಿಂದ. ಸೊ ಅವರಿಗೆ ಮೋಕ್ಷ ಆ ತರನು ಸಿಗುತ್ತೆ. ಈ ತರ ಅದೆಲ್ಲ ಕರ್ಮಕಾಂಡದ ಒಂದು ಪದ್ಧತಿಯಲ್ಲಿ, ಕರ್ಮವನ್ನ ಮಾಡ್ತಕ್ಕಂತಹ ಒಂದು ಪದ್ಧತಿಯಲ್ಲಿ ಆ ಒಂದು ಉಪಾಯವನ್ನು ಕೊಟ್ಟಿದ್ರು. ಇಲ್ಲಾಂದ್ರೆ ಇನ್ಯಾರನ್ನಾದ್ರೂ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು. ಒಂದು ಹೆಣ್ಣು ಮಗು ಆಗಿದ್ರೆ ಇನ್ನೊಂದು ಗಂಡು ಮಗುನ ಸಂತತಿ ಬೆಳೆಸೋದಿಕ್ಕೋಸ್ಕರ ದತ್ತು ಪುತ್ರನಾಗಿ ತಗೊಳ್ತಾ ಇದ್ರು. ದತ್ತು ಪುತ್ರನಾಗಿ ಮುಖ್ಯವಾಗಿ ತಗೊಳ್ತಾ ಇದ್ದಿದ್ದು ಈ ಕಾರಣಗಳಿಂದಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದು ಕ್ವಶನ್ ತಗೋಬೋದಾ ಪ್ರಭು? ನನಗೆ ನೋ ಪ್ರಾಬ್ಲಮ್. ಭಾರತ ದೇಶದಲ್ಲಿ ನಿದ್ರಾದೇವಿ ಬಂದಿರೋರ ಬಗ್ಗೆ ಯೋಚನೆ ಮಾಡಬೇಕು. ಪ್ರಭು ಅವರಿಗೊಂದು ಕ್ವಶನ್ ಇದೆ. ಮತ್ತೆ ಚಿತ್ತಾರಿ ಪ್ರಭುಗಳ ಅಪ್ಪಣೆ ಕೊಡಬೇಕು. ಇಲ್ಲ ತಗೊಳ್ಳೋಣ ಪ್ರಜೆ ಕ್ವಶನ್ಸ್. ಇನ್ನೊಂದು ಐ ಥಿಂಕ್ 2 ಕ್ವಶನ್ ಅಥವಾ 3 ಕ್ವಶನ್ ಇರುತ್ತೆ ಅನ್ಸುತ್ತೆ. ಚಾಟ್ ಬಾಕ್ಸ್ ಅಲ್ಲಿ ಇರೋದು ಮುಗಿಸ್ಬಿಡೋಣ ಪ್ರಭುಜಿ, ಹೊಸ ತಗೋಬೇಡಿ. ಚಾಟ್ ಬಾಕ್ಸ್ ಅಲ್ಲಿ ಯಾವ್ದಾದ್ರು ಇದೆ ಅದ್ರಲ್ಲೇ ಅಂದ್ರೆ ನಂದು ಪ್ರೀವಿಯಸ್ ಇಲ್ಲ ಬ್ರೋ, ಇದು ಇಲ್ಲ ಕ್ವಶನ್ ಆಯ್ತು ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ ಆಯ್ತು ಸೇಮ್ ಅದು ಒಂದೇ ಕ್ವಶನ್. ಸುರೇಶ್ ಪ್ರಭು ಅವರಿಗೆ ಏನೋ ಕ್ವಶನ್ ಇದೆ, ಅನ್ಮ್ಯೂಟ್ ಮಾಡಿ ಸುರೇಶ್ ಪ್ರಭು ಅವರೇ. ಸುರೇಶ್ ಸಿಜ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ರಿ ಎಲ್ಲಾ ಶಾಸ್ತ್ರದ ಪ್ರಕಾರ. ಆಮೇಲೆ ಒಂದು ನನಗೆ ತಿಳಿದಿದ್ದು ಅಂದ್ರೆ, ಈಗ ಮಗು ಜನನ ಆದ್ಮೇಲೆ ಸುರೇಶ್ ಪ್ರಭುಜಿ ಯಾವ ಊರ್ನವರು? ನಾವು ಕಡೂರ್ ತಾಲೂಕು ಚಿಕ್ಕಮಂಗ್ಳೂರು. ಅದೇಳಿ ಕಡೂರ್, ಸುರೇಶ್ ಕಡೂರ್ ಅಂತ ಪೂರ್ತಿ ಹೇಳಿ ಹೆಸರು. ಸಂತೋಷ ಪ್ರಭು, ಗೊತ್ತಾಯ್ತು, ಹೇಳಿ ಮುಂದಕ್ಕೆ ಹೇಳಿ. ಪ್ರಭುಜಿ ಅದೇ ಈಗ ಮಗು ಹುಟ್ಟಿದ ಕ್ಷಣ ಹೊರಗಡೆ ಜನನ ಆದ್ಮೇಲೆ ಅದಕ್ಕೆ ಹಿಂದಿನ 7 ಜನ್ಮದ ರಹಸ್ಯ ಗೊತ್ತಿದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದು ನನಗೆ ಸ್ವಲ್ಪ ಕ್ಲಿಯರ್ ಆಗಬೇಕಿತ್ತು. ಹರೇ ಕೃಷ್ಣ. ಮಗು ಹುಟ್ಟೋದಿಕ್ಕೆ ಮೊದಲು ಈ ಒಂದು ಸೀಮಂತೋಯನ ಮಾಡ್ತಾರಲ್ಲ, ಸೀಮಂತೋಯನ ಮಾಡಿ ಭಾಗವತ ಭಗವದ್ಗೀತಾ ಅದನ್ನೆಲ್ಲ ಓದೋದಿಕ್ಕೆ ಪ್ರಾರಂಭ ಮಾಡದ ಮೇಲುವೆ ಅದಕ್ಕೆ ಪೂರ್ವ ಜನ್ಮದ ಕಾರ್ಯಗಳೆಲ್ಲ ಗೊತ್ತಿರುತ್ತೆ. ಆ ಒಂದು ಮನಸ್ಸಿನಲ್ಲಿ ಅದು ಎಲ್ಲ ಎರೇಸ್ ಮಾಡೋದು ಬಂದು ಜನ್ಮ ಆದಾಗ ಎರೇಸ್ ಮಾಡಿ ಹೊಸ ಸ್ಲೇಟ್ ಕೊಡ್ತಾರೆ ಬರೀಲಿಕ್ಕೆ. ಆದ್ರೆ ಪೂರ್ವ ಜನ್ಮದ ಪೆನ್ಸಿಲ್ ಕೊಟ್ಟಿರ್ತಾರೆ ಅವ್ರಿಗೆ. ಅದ್ ಬರೆಯಕ್ ಹೋದ್ರು ಏನಾಗುತ್ತೆ, ಆ ಪೂರ್ವ ಜನ್ಮದ ಅಕ್ಷರಗಳೇ ಬರುತ್ತೆ ಅದಕ್ಕೆ ಬರೆಯೋದಿಕ್ಕೆ. ಬಟ್ ಸ್ಲೇಟ್ ನೋಡೋದಿಕ್ ಕ್ಲಿಯರ್ ಆಗಿರುತ್ತೆ. ಸೊ ಮೆಮೊರಿನಲ್ಲೂ ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ ಮೆಮೊರಿ ಜ್ಞಾಪಕ ಇರುತ್ತೆ. ಮಗು ತಲೆ ಕೆಳಗೆ ಹಾಕೊಂಡು ಕಾಲ್ ಮೇಲ್ ಮಾಡ್ಕೊಂಡು ಆ ಸ್ಥಿತಿಯಲ್ಲಿ ಬಂದಾಗ ತಲೆ ಬಂದು ಕೆಳಗೆ ಬಂದು ಇನ್ನೇನು ಗರ್ಭ ಇದು ಯಾವುದು ಡೆಲಿವರಿ ಹೆರಿಗೆ ಆಗ್ಬೇಕು ಅನ್ಬೇಕಾದ್ರೆ ಈ ಸೋಷಂತಿ ಹೋಮ ಸಂಸ್ಕಾರ ಅಂತ ನಾವು ಒಂದು ಹೇಳಿದ್ವಿ, ಆ ಸಂಸ್ಕಾರವನ್ನ ಮಾಡ್ತಾರೆ. ಆ ಸಂಸ್ಕಾರ ಮಾಡೋವರೆಗೂ ಆ ಮಗುಗೆ ಜ್ಞಾಪಕ ಶಕ್ತಿ ಇದ್ದು ಅದೇನು ಹೇಳ್ತಾ ಇರುತ್ತೆ ಅಂತ ಹೇಳಿದ್ರೆ, ಕೃಷ್ಣ ಹೌದು, ನಾ ಇಷ್ಟೊಂದು ತಪ್ಪೆಲ್ಲ ಮಾಡಿ ಈ ಒಂದು ಮನುಷ್ಯ ಜನ್ಮವನ್ನ ನೀನು ಕೊಟ್ಟಿದೀಯ, ಆದ್ರೂ ಈಗ ಒಂದು ಸರಿ ಈ ಒಂದು ಜನ್ಮ ನನಗೆ ಅವಕಾಶ ಕೊಡು. ನಾನು ಹೊರಗಡೆ ಬಂದ ತಕ್ಷಣ ನಾನು ಹಳೇದನ್ನೆಲ್ಲ ಪಾಪ ಕರ್ಮಗಳೆಲ್ಲ ಏನ್ ಮಾಡಿದೀನೋ ಅದನ್ನೆಲ್ಲ ಅನುಭವಿಸ್ಬಿಟ್ಟು ಹೊಸ ಪಾಪ ಕರ್ಮಗಳನ್ನ ಮಾಡ್ದೇನೆ ನಾನು ನಿನ್ನ ಸೇವೆಯನ್ನೇ ಮಾಡಿ ಈ ಜನ್ಮದಲ್ಲಿ ನಾನು ಒಂದು ಶುದ್ಧ ಜನ್ಮವನ್ನ ಶುದ್ಧ ಜೀವನವನ್ನ ನಡೆಸಿ ನಾನು ನಿನ್ನ ಲೋಕಕ್ಕೆ ವಾಪಸ್ ಬಂದ್ಬಿಡ್ತೇನೆ. ಇದೊಂದು ಲಾಸ್ಟ್ ಜನ್ಮ ನಂದಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇರುತ್ತೆ. ಸೊ ಜ್ಞಾಪಕ ಇರುತ್ತೆ ಪ್ರೀವಿಯಸ್ ಜನ್ಮದ್ದು, ಅದು ಪ್ರಾರ್ಥನೆ ಮಾಡ್ತಾ ಇರುತ್ತೆ ಕೃಷ್ಣನಿಗೆ. ಒಂದು ಸರಿ ಹೊರಗಡೆ ಬಂದ ತಕ್ಷಣ ಹೊರಗಡೆಗೆ ಫಸ್ಟ್ ನಾವ್ ಹೇಳೋದು ನನ್ನ ಮಗು ಅಂತ ಹೇಳ್ತೀವಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಾನು, ನನ್ನದು, ನನ್ನ ಮಗು ಅಂತ. ಈಗ ಮಗು ಪಾಪ ಕಾರ್ಯಗಳನ್ನ ಮಾಡಿ ಆ ಪಾಪಕ್ಕೆ ಅನುಗುಣವಾಗಿ ಪರ್ಟಿಕ್ಯುಲರ್ ಒಂದು ಸಂಸಾರದಲ್ಲಿ ಒಂದು ಪರ್ಟಿಕ್ಯುಲರ್ ಕುಟುಂಬದಲ್ಲಿ ಅದರ ಜನನ ಆಗಿದೆ. ಅವ್ರುಗಳು ಎಲ್ಲಾರು ಅವರವರು ಮಾಡಿದ ಪಾಪ ಕರ್ಮಗಳ ಮುಖಾಂತರ ಆ ಕುಟುಂಬದಲ್ಲಿ ಬಂದಿದ್ದಾರೆ, ಆಯ್ತಾ. ಸೊ ಇದು ಬಂದಾಯ್ತು, ಈಗ ಜನ್ಮ ತೆಗೆದಾಯ್ತು. ಈಗ ಜನ್ಮ ತೆಗೆದ ಮೇಲೆ
ಆ ಮಗು ಮೊದಲು ಮಾಡಿದ ಪ್ರಾರ್ಥನೆ ಮರ್ತು ಕಂಟಿನ್ಯೂ ಮಾಡೋ ಚಾನ್ಸಸ್ ಇರುತ್ತೆ. ಅದನ್ನ ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ ಅಂದ್ರೆ ತಂದೆ ತಾಯಿಂದ್ರು, ಫಾರ್ ಎಕ್ಸಾಂಪಲ್ ಮಗು ಏನು ಪ್ರಾರ್ಥನೆ ಮಾಡಿತ್ತು, ನಾ ಮೊದಲು ಮಾಡಿದ್ದು ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಬಂತು ಹೊರಗಡೆಗೆ. ಬಟ್ ಹೊರಗಡೆ ಬಂದಾಗ ಈಗ ತಂದೆ ತಾಯಿಂದ್ರು ಮಾಂಸ ತಿಂತಾ ಇರ್ತಾರೆ ಫಾರ್ ಎಕ್ಸಾಂಪಲ್. ಮಗು ಭಕ್ತನಾಗಿ ಹುಟ್ಟಿರ್ತಾನೆ, ಆದ್ರೂ ಮಾಂಸವನ್ನ ತಿನ್ನಿಸ್ತಾರೆ ತಂದೆ ತಾಯಿ, ಯಾಕಂದ್ರೆ ಮನೆಯಲ್ಲಿ ಪದ್ಧತಿ ಅದು. ಅಥವಾ ಅದಾಗಿಲ್ದೇ ಇರ್ಬೋದು, ಇನ್ಯಾವುದೇ ಒಂದು ಪದ್ಧತಿ ಇರ್ಬೋದು, ಯಾವುದೋ ಒಂದು ಪದ್ಧತಿ ನಡ್ಕೊಂಡು. ಸೊ ಈಗ ಏನಾಯ್ತು, ಹೊಸ ಪಾಪಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಆಯ್ತು. ಸೊ ಆ ಹೊಸ ಪಾಪಗಳನ್ನ ಕಳ್ಕೋಬೇಕಾದ್ರೆ ತನ್ನ ಜನ್ಮದಲ್ಲೇ ತಾನು ಶುದ್ಧಿ ಆಗ್ಬೇಕು. ತಂದೆ ತಾಯಿ, ಸಂಸಾರ, ಈ ಎಲ್ಲಾರು ಮಾಡ್ತಾ ಇದ್ರು ತನಗೆ ತಾನೇ ಶುದ್ಧಿ ಮಾಡ್ಕೊ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ತಾನು ತನ್ನನ್ನ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಸೊ ಅದರಿಂದ ಖಂಡಿತವಾಗ್ಲೂ ಇರುತ್ತೆ ಅದಕ್ಕೆ ಜ್ಞಾಪಕ ಶಕ್ತಿ. ಬಟ್ ಒಂದು ಸರಿ ಈ ಪ್ರಪಂಚಕ್ಕೆ ಬಂದಾಗ ಭಗವಂತ ಜ್ಞಾಪಕ ಶಕ್ತಿ ತೆಗೆದು ಬಿಡ್ತಾನೆ. ಯಾಕಂದ್ರೆ ಆ ಜ್ಞಾಪಕ ಶಕ್ತಿ ಇದ್ರೆ ತನ್ನನ್ನ ತಾನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ವೆಲ್ಕಮ್ ಪ್ರಭು, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಬೇರೆ ಯಾವ್ದು ಕ್ವಶನ್ಸ್ ಇಲ್ಲ ಅಂತ ಅನ್ಕೊಂತೀನಿ. Try to postpone for next week, ಪ್ರಭುಜಿ. Sure, ಪ್ರಭುಜಿ. ಹರೇ ಕೃಷ್ಣ. ಸೊ ತುಂಬಾ ಧನ್ಯವಾದಗಳು ಪ್ರಭುಜಿ. ನಿಮ್ಮ ಕ್ಲಾಸ್ ಇವತ್ತು ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ತುಂಬಾ ವಿಷಯಗಳು ತಿಳಿದಿದೆ ಅಂತ ಭಾವಿಸ್ತೀನಿ. ಬಟ್ ಇಂಪಾರ್ಟೆಂಟ್ ನಾವು ಕ್ಯಾರಿ ಹೋಮ್ ಅಂತ ಏನಂತ ಹೇಳಿದ್ರೆ, ಲೈಕ್ ಏನೇ ನಾವು ಮಾಡದಿದ್ರು ಇವರೆಗೆ ಏನ್ ಮಾಡಿದೀವಿ ಅದನ್ನೆಲ್ಲ ಮರ್ತ್ಬಿಟ್ಟು ಅಟ್ಲೀಸ್ಟ್ ಈಗಿನಿಂದನಾದ್ರು ನಾವು ಕೃಷ್ಣ ಪ್ರಜ್ಞೆಯನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳೋದು ಖಂಡಿತ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ತಿಳ್ಕೊಬಹುದು ಈ ಒಂದು ಕ್ಲಾಸ್ ನಿಂದ. ಸೊ ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಪ್ರೋವರ್ಬ್ ಇರೋದು, ಫರ್ಗೆಟ್ ಅಂಡ್ ಫರ್ಗಿವ್. ಭಗವಂತನ ಹತ್ರ ನಾವು ಹೋದಾಗ ಅವನು ನಾವು ಆ ಸಮಯದಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋದು ನೋಡ್ತಾನೆ ಹೊರತು ಹಿಂದೆ ಮಾಡಿರೋದನ್ನ ಮರ್ತು ಬಿಡ್ತಾನೆ. ಅಷ್ಟು ದಯಾಳು ಅವನು. ಈಸ್ ವೆರಿ ವೆರಿ ಮರ್ಸಿಫುಲ್. ಅವಾಗ ಭಗವಂತನ ಮುಂದೆ ಹೋಗ್ಬಿಟ್ಟು ನಮ್ಮ ಅಪ್ಪ ಹಂಗ್ ಮಾಡ್ದ, ನಮ್ ತಾತ ಹಿಂಗ್ ಮಾಡ್ದ, ನಮ್ ಪಕ್ಕದ ಮನೆಯವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂದ್ರೆ ಸರಿ ವಾಪಸ್ ಹೋಗು ಅಂತ ಹೇಳ್ತಾನೆ. ದಾಮೋದರ ಮಾಸದಲ್ಲಿ ಬೇರೆ ಇದೀವಿ. ಈ ಒಂದು ತಿಂಗಳಲ್ಲಿ ನಾವು ಖಂಡಿತ ಕೃಷ್ಣ ತುಂಬಾ ಧಾಮಿ. ಸೊ ಅದರಿಂದ ಎಲ್ಲರೂ ಕೃಷ್ಣ ಬಗ್ಗೆನ ತೀವ್ರವಾಗಿ ಶುರು ಮಾಡ್ಕೋಬೇಕಂತ ಕೇಳ್ಕೊಂತೀನಿ. ಮತ್ತೆ ಹಾಗೆ ನಾವು ಈ ದಿನ ಶೋಭಾವಿ ಮಾತಾಜಿ ಅವರು ತಮ್ಮ ಕ್ಲಾಸನ್ನ ಸ್ವಲ್ಪ ಬೇಗ ಮುಗಿಸಿ ಅವರ ಎಲ್ಲಾ ಸ್ನೇಹಿತರೊಂದಿಗೆ ಸಹ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಶೋಭಾಮಾಯಿ ಮಾತಾಜಿ, ಸಾರಿ ಲಾಸ್ಟ್ ಟೈಮ್ ಐ ಡಿಡ್ ನಾಟ್ ಅಕ್ನಾಲೆಡ್ಜ್. ಈಗ ಬಂದಿದಾರ ಮಾತಾಜಿ? ಹೌದು, ಇದಾರೆ. ಸಾರಿ ಮಾತಾಜಿ, ಲಾಸ್ಟ್ ಟೈಮ್ ಐ ಕುಡ್ ನಾಟ್ ಅಕ್ನಾಲೆಡ್ಜ್ ಬಿಕಾಸ್ ನಂದು ಲಾಸ್ಟ್ ಅಲ್ಲಿ ಮೈ ಸಿಸ್ಟಮ್ ಗಾಟ್ ಬ್ರೇಕ್. ಸಾರಿ ಅಬೌಟ್ ದಟ್. But I am very thankful to you. You are engaging so many jivas or so many devotees in the service of Krishna. By understanding this samskara, at least some correction can happen in our life. Some corrections we can do, which will help to develop our bhakti towards Krishna. Thank you so much for that. Thank you. Hare Krishna. ಹರೇ ಕೃಷ್ಣ. Hare Krishna. ಹರೇ ಕೃಷ್ಣ. ಮತ್ತೆ ಈ ದಿನ ಎಲ್ಲರ ಭಕ್ತರ ಒಂದು ಒಳಿತಿಗಾಗಿ ನರಸಿಂಹ ಪ್ರಾರ್ಥನೆಯನ್ನು ಶೋಭಾಮಿ ಮಾತಾಜಿ ಆಡ್ಲಿ ಅಂತ ಕೇಳ್ಕೊಂತೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು, ವೆರಿ ನೈಸ್. ಟ್ರೈ ಮಾಡ್ತೀನಿ ಪ್ರಭುಜಿ. ನನ್ನ ಗಂಟ್ಲು ಎವ್ರಿ ಡೇ ಅಟ್ ಎಂಡ್ ಆಫ್ ದ ಡೇ ನನ್ನ ಗಂಟ್ಲು ಹೊರಟೋಗ್ಬಿಡ್ತದೆ. 3-4 ಕ್ಲಾಸ್. You are conducting many classes, I think. 3 PM ಬ್ಯಾಚ್, 7 PM ಬ್ಯಾಚ್. ಅದಾದ್ಮೇಲೆ ಎವ್ರಿ ಡೇ ಭಾಗವತಂ ಓದ್ತೀವಿ ನಾವು. Very nice. ಇವತ್ತು ನಮಸ್ತೆ ನರಸಿಂಹಾಯ ಪ್ರಹ್ಲಾದ ಲಾದದಾಯಿನೇ ಹಿರಣ್ಯಾಕಾಶಿ ಓರಕ್ಷಃ ಶಿಲತಂಕಾನಕಾಲಾಯೇ ಈತೋ ನರಸಿಂಹ ಭರತೋ ನರಸಿಂಹ ಈತೋ ನರಸಿಂಹ ಭರತೋ ನರಸಿಂಹ ಯತೋ ಯತೋ ಯಾಮಿ ತಥೋ ನರಸಿಂಹ ಬಹಿರ್ ನರಸಿಂಹ ಹೃದಯೇ ನರಸಿಂಹ ಬಹಿರ್ ನರಸಿಂಹ
हृदये नरसिंह नरसिंहमदीं शरणं प्रपद्ये तव कर कमलवरे नाथा अद्भुत श्रृंगां दालिता हिरण्यकशिपु तनुभृङ्गां केशवधृता नरहरिरूपा जय जगदीश हरे जयो जगदीश हरे जयो जगदीश हरे जयो केशवधृता नरहरि रूपा जय जगदीश हरे जयो जगदीश हरे जयो जगदीश हरे जयो नरसिंहदेव जयो नरसिंहदेव जयो नरसिंहदेव जयो नरसिंहदेव जयो नरहरि जयो नरहरि जयो नरहरि जयो नरहरि जयो लक्ष्मी नरसिंह जयो लक्ष्मी नरसिंह जयो लक्ष्मी नरसिंह जय लक्ष्मी नरसिंह जय प्रहलाद महाराज जय प्रहलाद महाराज जय प्रहलाद महाराज जय प्रहलाद महाराज नित्य गौर हरि बोल हरि बोल हरि बोल नित्य गौर हरि बोल हरि बोल हरि बोल हरि बोल हरि बोल भक्ति विघ्न विनाशक नरसिंहदेव भगवान की जय जय श्रील प्रभुपाद की जय बहुत बहुत बड़ा बड़ा धन्यवाद माता जी थैंक यू सो मच हरे कृष्ण हरे कृष्ण ಸೊ ನಮ್ಮ ಭಕ್ತರಲ್ಲಿ ನಿವೇದನೆ ಅಂತ ಹೇಳಿದ್ರೆ ಮುಂದಿನ ವಾರ ಸಹ ಎಲ್ಲರೂ ಬನ್ನಿ ಪ್ರಯೋಜನ ಪಡೀಲಿ ಅಂತ ಮುಂದಿನ ವಾರ ಬಹಳ ಇಂಟ್ರೆಸ್ಟಿಂಗ್ ಅಂತ್ಯೇಷ್ಟಿ ಆತ್ಮ ಎಲ್ಲಿ ಹೋಗುತ್ತೆ ಯಾವ ಕಡೆ ಹೋಗುತ್ತೆ ಏನೇನಾಗುತ್ತೆ ಸೊ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಮೋರ್ ಇಂಟ್ರೆಸ್ಟಿಂಗ್ ಹರಿ ಬೋಲ್ ಹರೇ ಕೃಷ್ಣ ಜೈ ಥ್ಯಾಂಕ್ ಯು ಎಲ್ಲರಿಗೂ ವಂದನೆಗಳು ಹರೇ ಕೃಷ್ಣ ಹರೇ ಕೃಷ್ಣ